ಹೌ ಟು ಇನ್ಸ್ಪೈರ್ ಯೂತ್ ಫಾರ್ ಎಂಟರ್ಪ್ರಿನರ್ಶಿಪ್ ಅಂಡ್ ಅಪಾರ್ಚುನಿಟೀಸ್ ಇನ್ ದಿಸ್ ವರ್ಲ್ಡ್ ಅಂತ ಬಂದಿದೆ. ಒಟ್ಟು ಸಂದೇಶ ಏನು ಇದ್ರೊಳಗೆ ಅಂತಂದ್ರೆ, ಕೆಲ್ಸಕ್ಕೆ ಹೋಗೋದಕ್ಕಿಂತ ಕೆಲಸ ಕೊಡೋದು ವಾಸಿ ಅಂತ. ಕೆಲಸ ತಗೊಳ್ಳೋದು ಕೈ ಚಾಚಬೇಕು, ಕೆಲಸ ಕೊಡಿ ಅಂದಾಗ. ಕೆಲಸ ಕೊಡೋಕೆ ಹೋದಾಗ ಕೈ ಹೀಗೆ ಯಾವ್ದು ವಾಸಿ ಅಂತ, ಕೊಡೋದು ವಾಸಿ. ಎಲ್ಲರೂ ಕೊಡೋರಾದ್ರೆ ತಗೊಳ್ಳೋರೆ, ಆದ್ರಿಂದ ತಗೊಳ್ಳೋರು ಇರ್ತಾರೆ, ಕೊಡೋರು ಇರ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಇಷ್ಟೊಂದು ಶಕ್ತಿ ಇರುವಂತ ಹುಡುಗರು ಹುಡುಗಿಯರು, ಅಸಾಧ್ಯ ಶಕ್ತಿ ಇದೆ ನಿಮಗೆ. ಆ ಶಕ್ತಿನ ಒಂಚೂರು ಬಳಕೆ ಆದ್ರೆ ಸಾಕು. 135 ಕೋಟಿ ಜನಸಂಖ್ಯೆ ಇರುವಂತಹ ದೇಶ ನಮ್ಗೆ ಅರಿವಿಲ್ಲದ ಹಾಗೆ ನಂಬರ್ 1 ಕಂಟ್ರಿ ಹಾಗೆ ಯಾಕಾಗ್ತದೆ ಅಂದ್ರೆ, 2-3 ಅನುಕೂಲಗಳು ನಮಗಿದ್ದಾರೆ. ನಾವು ಕಂಡಿರೋ ಹಾಗೆ ಭಾರತ ಅತ್ಯಂತ ಯುವಕರ ದೇಶ ಈಗ ಅಂತ ಹೇಳ್ತಾರೆ. ಯುವಕರು 60% ಇದ್ದಾರೆ ನಮ್ಮ ದೇಶದಲ್ಲಿ ಅಂತ. ಇದು ಒಂದು ದೊಡ್ಡ ಅನುಕೂಲನೂ ಹೌದು, ಹೆದರಿಕೆನೂ ಹೌದು. ಅನುಕೂಲ ಯಾಕೆ ಹೌದು ಅಂತಂದ್ರೆ, ಇಷ್ಟೊಂದು ಜನ ತರುಣರಿದ್ದಾಗ ಸಾಕಷ್ಟು ಶಕ್ತಿ ಇದೆ, ಉತ್ಸಾಹ ಇದೆ, ಬೇಕಾದ ಸಾಧನೆ ಮಾಡ್ಬಿಡ್ಬೋದು ಅನ್ನೋದು ಅನುಕೂಲ. ಆದ್ರೆ ಈ ಲಾರ್ಜ್ ನಂಬರ್ ಆಫ್ ಪೀಪಲ್, ಯಂಗ್ಸ್ಟರ್ಸ್ ಏನಿದ್ದಾರೆ, ಇವ್ರು ಸರಿಯಾಗಿ ಮಾರ್ಗದರ್ಶನ ಸಿಗದೆ ಹೋದ್ರೆ ತೊಂದರೆ ಆಗ್ಬಹುದು ಅಂತ ಒಂದು ಹೆದರಿಕೆ. ಈಗ ಡ್ಯಾಮ್ ಕಟ್ಟಿರ್ತಾರೆ, ನೀರು ಬಂದಾಗ ಹಿಡ್ಕೊಳ್ಳೋದಕ್ಕೆ. ದೊಡ್ಡ ಡ್ಯಾಮ್ ನೋಡ್ಬೇಕು ನೀವು. ಈಗಂತೂ KRS ನೋಡೋದು ಚೆನ್ನಾಗಿರ್ತದೆ, 124.8 ಪೂರ್ತಿ ಇದೆ. ಆ ನೀರು ತುಂಬಿದಾಗ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡ್ಬೇಕು ನೀವು. ಸಂತೋಷನಾಗುತ್ತೆ, ಒಂಚೂರು ಗಾಬರಿನೂ ಆಗುತ್ತೆ ಅಲ್ಲಿ ನಿಂತ್ಕೊಂಡಾಗ. ಇಷ್ಟು ನೀರು ನಿಂತ್ಕೊಂಡಿದೆ, ಎಷ್ಟೋ ನೂರಾರು ಕಿಲೋಮೀಟರ್ ಗಟ್ಟಲೆ ನೀರು ನಿಂತ್ಕೊಂಡಿದೆಯಲ್ಲ, ಒಂಚೂರು ಆದ್ರೆ ಏನಪ್ಪ ಗತಿ ಅನ್ಸ್ಬಿಡುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಡ್ಯಾಮ್ ಕಟ್ಟಿ ಗೇಟ್ ಹಿಡದೆ ಹೋದ್ರೆ ಏನಾಗ್ತಿತ್ತು ಅಂತ. ಗೇಟ್ ಹಿಡದೆ ಹೋದ್ರೆ ಅದು ಒಡೆದು ನೀರು ಎಲ್ಲಿ ಹೋಗಬಾರದು ಅಲ್ಲೇ ಹೋಗ್ತಿತ್ತು, ಅನಾಹುತ ಆಗ್ತಿತ್ತು. ತಾವು ನೋಡಿದ್ವಿ, ಪೇಪರ್ ದಿನ ಬರ್ತದೆ, ಕಾಲುವೆ ಒಡೆದು ನೀರು ನುಗ್ಗಿ 50 ಎಕರೆ ಜಮೀನು ಹಾಳಾಯ್ತು. ಅಂದ್ರೆ ನೀರು ಹೋಗೋದು ಎಲ್ಲಿ ಹೋಗಬಾರದು ಅಲ್ಲೇ ಹೋಗುತ್ತೆ ಒಡೆದ್ರೆ. ಆದ್ರೆ ನಾನು ಗೇಟ್ ಇಟ್ಟು ಸರಿಯಾಗಿ ಕೆನಾಲ್ ಮಾಡಿದ್ರೆ ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗುತ್ತೆ, ಪ್ರಪಂಚ ಉದ್ಧಾರ ಆಗುತ್ತೆ. ಆದ್ರಿಂದ ನಮ್ಮ ಯುವ ಶಕ್ತಿ ಏನಿದೆಯೋ, ಇದಕ್ಕೆ ಸರಿಯಾಗಿ ನಾವು ಗೇಟ್ ಕೊಟ್ಟು ಕೆನಾಲ್ ಕೊಟ್ರೆ ಅದು ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗುತ್ತೆ, ಅದು ಒಂದು ಸಾಧನೆ ಆಗುತ್ತೆ. ಗೇಟ್ ಕೊಡದೆ ಹೋದ್ರೆ ಏನಾಗುತ್ತೆ? ಇದು ಬಹಳ ವಿಚಾರ ಮಾಡುವಂತ ವಿಷಯ. ಎಲ್ರಿಗೂ ಯಶಸ್ಸು ಆಗ್ಬೇಕು ಅಂತ ಆಸೆ ಇದೆ ಅಲ್ವಾ? ಯಶಸ್ಸು ಆಗದೆ ಇರಬಾರ್ದು, ಮನೆಯಲ್ಲಿದ್ರೆ ಸಾಕು ಸರ್, ಯಶಸ್ಸು ಏನ್ ಬೇಕಾಗಿಲ್ಲ ಅನ್ನೋರು ಒಬ್ರು ಇರೋದು. ಎಲ್ರಿಗೂ ಯಶಸ್ಸು ಬೇಕೇ ಬೇಕು. ಆದ್ರೆ ಯಶಸ್ಸು ಅಂದ್ರೆ ಏನು ಅಂತ ಬಹಳ ಕನ್ಫ್ಯೂಷನ್ ಇದೆ. ಯಶಸ್ಸು ಅಂದ್ರೆ ಯಾವುದು? ನಾವು ನೋಡಿದೀವಿ, ಬೇಕಾದಷ್ಟು ಜನ ಯಶಸ್ಸು ಅಂತಾರೆ. ನಾನು ಅಮೆರಿಕದ ಯೂನಿವರ್ಸಿಟಿ ವಾಷಿಂಗ್ಟನ್ ನಲ್ಲಿ ಪಾಠ ಮಾಡುವಾಗ ಒಂದ್ಸಲ ಬಹಳ ಚೆನ್ನಾಗಿತ್ತು. ಯಶಸ್ಸಿನ ಬಗ್ಗೆ ಏನೋ ಮಾತಾಡ್ಬಿಟ್ಟೆ. ಹುಡುಗಿ ನಿಂತು, ವಾಟ್ ಈಸ್ ಸಕ್ಸಸ್ ಸರ್ ಅಂತ ಕೇಳಿ, ವಾಟ್ ಯು ಥಿಂಕ್ ಈಸ್ ಸಕ್ಸಸ್ ಅಂತ ಕೇಳಿ, ನಿನಗೇನು ಅನ್ಸುತ್ತೆ ಯಶಸ್ಸು ಅಂದ್ರೆ ಏನು ಅಂತ. ಆ ಹುಡುಗಿ ಉತ್ತೇಜನ, ಖುಷಿಯಾಗಿತ್ತು. ಅಂದ್ರೆ ಹೇಗೆ ಎರಡೂ ಕೈ ಹಿಂಚಾಚಿದ್ವಿ. ಎಷ್ಟು ಹಿಂಚಾಕಿ ಎರಡೂ ಕೈ ಮುಟ್ಟಬೇಕು, ಒಂದಕ್ಕೊಂದು ಅಷ್ಟು ಚಾಚಿಬಿಟ್ಟು, ವಿ ಶುಡ್ ಹ್ಯಾವ್ ಲಾಟ್ಸ್ ಆಫ್ ಮನಿ ಸರ್, ಬಹಳ ದುಡ್ಡು ಇರ್ಬೇಕು ಸರ್, ಅಂದ್ರೆ ಯಶಸ್ಸು ಬಂದಂಗೆ ಆಯ್ತು. ನಾ ಇದನ್ನ ನಾಳೆ ಹೇಳ್ತೇನೆ ಮಾ ಯಶಸ್ಸು ಏನು ಅಂತ. ಅದೊಂದು ಸಣ್ಣ ಮೆಟೀರಿಯಲ್ ಮಾಡಿದ್ದೇನೆ ನಾನು, ತುಂಬಾ ಪ್ರಚಾರ ಆಗಿದ್ದಾರೆ ಅಮೆರಿಕದಲ್ಲಿ. ಯಶಸ್ಸು ಅಂದ್ರೆ ಏನು ಅಂತ ನಾ ಹುಡುಗಿ ಕೇಳಿದೆ, ನೀನು ಹಣ ಅಂದ್ರೆ ಯಶಸ್ಸು ಅಂತೆಲ್ಲಮ್ಮ, ಹೌದಾನೆ? ಹೌದು. ನಾನು ಪ್ರಶ್ನೆ ಕೇಳ್ತೀನಿ ಹೇಳಿ, ಅವರೆಲ್ಲ MBA ಸ್ಟೂಡೆಂಟ್ಸ್ ಫೈನಲ್ ಇಯರ್. ಆ ಹುಡುಗರಿಗೆ ಕೇಳಿದ್ ನಾನು, ಹೂ ವಾಸ್ ದಿ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಇನ್ ದ ಇಯರ್ 2000? ನಾನು ಬಹಳ ಹಳೆಯ ಕತೆ ಕೇಳ್ತಾ ಇಲ್ಲ. 19 ವರ್ಷಗಳ ಹಿಂದೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ರು? ನಾನು 2 ಹೆಸರು ತೆಗೆದು ಬಿಡ್ತೇನೆ ಅನುಕೂಲ ಆಗಲಿ. ಒಂದು ಬಿಲ್ ಗೇಟ್ಸ್ ಅಲ್ಲ, ವಾರನ್ ಬಫೆ ಅಲ್ಲ. ತಲೆ ಕೆರ್ಕೊಂಡು ಸ್ಟೈಲ್ ಇದೆ ಹುಡುಗರು. ವಿ ಡೋಂಟ್ ನೋ, ಡೋಂಟ್ ನೋ, ಐ ಆಲ್ಸೋ ಡು ನಾಟ್ ನೋ. ನನಗೆ ಯಾರು ನೆನ್ಪಿಟ್ಟಿರ್ತಾರೆ ಸ್ವಾಮಿ? 19 ವರ್ಷದಿಂದ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂದ್ರು ಯಾರು ಲೆಕ್ಕ ಇಟ್ಟಿಲ್ಲ. ಫಾರ್ಚೂನ್ 500 ಎವ್ರಿ ಇಯರ್ ಪ್ರಿಂಟ್ ಮಾಡುತ್ತೆ, 1 2 3 4 1 2 3 4 ಅಂತ. ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನನಗೆ. ಹೋದ ವರ್ಷ PUC ಫಸ್ಟ್ ರ್ಯಾಂಕ್ ಬಂದ ಹುಡುಗ ಯಾರು ಗೊತ್ತಿದೆ? ಯಾರಿಗೂ ನೆನಪಿಲ್ಲ. ಯಾರಿಗೋ ಪಾಪ ಹುಡುಗನ ನೆನಪಿರ್ಬೇಕಷ್ಟೇ. ಯಾಕಂದ್ರೆ ಒಂದ್ 8 ದಿವಸ ಪೇಪರ್ ಫೋಟೋ ಬರುತ್ತೆ, ನೋಡಿ ಆ ಹುಡುಗ ಆ ಶಾಲೆ ಹುಡುಗ ಬಂದ್ಬಿಟ್ಟ, ಆ ಶಾಲೆ ಹುಡುಗ ಬಂತ ಅಂತ ಹೇಳ್ತೀವಿ.
2 ವರ್ಷ ಆದ್ಮೇಲೆ ಮರೆತೇ ಹೋಗುತ್ತೆ. ಎಷ್ಟು ತಮಾಷೆ ನೋಡಿ ಜಗತ್ತು. 19 ವರ್ಷದಿಂದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಿದ್ರು ಯಾರು ಲೆಕ್ಕ ಇಟ್ಟಿಲ್ಲ. ಅಂದ್ರೆ ನನ್ನ ಮಟ್ಟಿಗೆ ಹೇಳೋದು 2 ಥರದ ಯಶಸ್ಸಿದಾವೆ ಜೀವನದಲ್ಲಿ. ಮಕ್ಕಳು ನೆನ್ಪಿಡ್ಬೇಕು. ಒಂದು ಶಾಶ್ವತ ಯಶಸ್ಸು ಅಂತಂದಿದೆ, ಅದು 16,000 ವರ್ಷದ ಉಳಿದಂತ. ಇನ್ನೊಂದು ಅವಶ್ಯವಾದ ಯಶಸ್ಸು. ಇದು ಹಣ ಅವಶ್ಯವಾದ ಯಶಸ್ಸನ್ನು ಬರುವಂತ. ಅಂದ್ರೆ ಹಣ ಕೆಟ್ಟದ್ದು ಅಂತ ಹೇಳೋದೇನು ನಾನು. ಹಣ ತುಂಬಾ ಚೆನ್ನಾಗಿಬೇಕು, ಎಷ್ಟು ಬೇಕು ಅದು ಲೆಕ್ಕ ಹಾಕ್ಬೇಕು. ಹಣ ಸಾಕ್ರೆಟಿಸ್ ಬಹಳ ಚಂದ ಹೇಳ್ತಾನೆ, ಲೆಸ್ ಮನಿ ಈಸ್ ಬ್ಯಾಡ್, ಮೋರ್ ಮನಿ ಈಸ್ ಡೇಂಜರಸ್. ಯಾಕೆ ಹೇಳ್ತಾನಂದ್ರೆ ಹಣ ಇಲ್ಲ ಅಂತ ಒದ್ದಾಡದಾಗ ಇಲ್ಲ ಅಂತ ಒದ್ದಾಡಿದ್ದು ಒಂದೇ ಇರುತ್ತೆ, ಜಾಸ್ತಿ ಬಂದಾಗ ಅದಕ್ಕೆ ಎಲ್ಲಿ ಇಡಬೇಕು ಅಂತ ಗೊತ್ತಾಗಲ್ಲ. ನೋಡಿಲ್ವಾ ನೀವು ಒದ್ದಾಡೋ ಜನ ಬಹಳ ಕಷ್ಟ. ಹಣ ಜಾಸ್ತಿ ಬಂದ್ರೆ ಕಷ್ಟ. ಹಣ ಇದ್ರೆ ನಿಮಗೆ ಒಂದು ಕಟ್ಟಡ ಬರ್ಬೋದು. ಮನಿ ಕ್ಯಾನ್ ಗಿವ್ ಯು ಎ ಬಂಗ್ಲೋ ಬಟ್ ಕೆನಾಟ್ ಮೇಕ್ ಇಟ್ ಎ ಹೋಮ್. ಅದನ್ನ ಮನೆ ಮಾಡಕ್ ಸಾಧ್ಯ ಇಲ್ಲ. ಗೊತ್ತಾಯ್ತಲ್ಲ, ಕಟ್ಟಡಕ್ಕೂ ಮನೆಗೂ ವ್ಯತ್ಯಾಸ. ಕಟ್ಟಡ ಆಗೋದು ಇಟ್ಟಿಗೆಗಳಿಂದ, ಸಿಮೆಂಟ್ ಇಂದ ಆಗೋದು. ಮನೆ ಆಗೋದು ಪ್ರೀತಿ ಅಂತಃಕರಣದಿಂದ ಮನೆ ಆಗೋದು. ನಾನು ಹುಡುಗನ್ ಹೇಳ್ಬಿಡ್ಬೇಕು ನಿಮ್ಗೆ, ಬಹಳ ಚೆನ್ನಾಗಿ ಹುಡುಗ, ಆಂಧ್ರ ಪ್ರದೇಶ ಹುಡುಗ. ಅವನು ನನ್ನ ಮೇಲೆ ಬಹಳ ಪ್ರೀತಿ. ಯಾವಾಗ ಹುಡುಗರಿದ್ದಾಗಿದೆ, ಇಂಜಿನಿಯರ್ ಇದ್ದಾಗಂತ ಗೊತ್ತು ನನಗೆ. ಅಮೆರಿಕದಲ್ಲಿ ಒಂದು ಬೇಕರ್ ಸ್ಟ್ರೀಟ್ ಅಂತ ಒಂದು ಜಾಗ ಇದೆ. ನಾನು ಹೆಸರು ಬದಲಾಯಿಸ್ತಾ ಇಲ್ಲ, ಕರೆಕ್ಟ್ ಆಗಿ ಹೇಳ್ತಿದ್ದೀನಿ. ಕೆಲವು ಪತ್ರಿಕೆ ಮಾಡ್ತಾ ಇಲ್ಲ, ಹೆಸರು ಬದಲಾಯಿಸಲಾಗಿದೆ, ಹಂಗೇನಿಲ್ಲ, ಕರೆಕ್ಟೇ. ಆ ಹುಡುಗ ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ ಮಾಡಿ ಒಂದು ಯಾವ್ದೋ ಕಂಪನಿಗೆ ಸೇರ್ಕೊಂಡ. ಅಲ್ಲಿಂದ ಕಳಿಸಿದ್ರು, ಅಮೆರಿಕ ಕಳಿಸಿದ್ರು. 3-4 ವರ್ಷ ಅಂತ ಕಳಿಸಿದ್ರು. ಅವನ ಸಂಬಳ ಏನು ಜಾಸ್ತಿ ಇರಲಿಲ್ಲ, ತಿಂಗಳಿಗೊಂದು $3,000-4,000 ಇತ್ತು. ಆಗಟ್ಟಿ ಇಲ್ಲ, ಬದುಕೋದು ಚೆನ್ನಾಗಿ ಇರ್ತದೆ. ಐ ಆಮ್ ಟಾಕಿಂಗ್ ಆಫ್ 20 years ago. ಅವನ್ ಮದುವೆ ಆಗ್ಬೋದ. ಆ ಹುಡುಗಿ MSc ಸೈಕಾಲಜಿ ಮಾಡಿದ ಹುಡುಗಿ. ನನ್ನ ಪ್ರಕಾರ ಇದುವರೆಗೆ ನೋಡಿದ್ರೆ ಮೋಸ್ಟ್ ಸ್ಟನ್ನಿಂಗ್ಲಿ ಬ್ಯೂಟಿಫುಲ್ ಗರ್ಲ್. ಅಷ್ಟು ಚಂದದ ಹುಡುಗಿ, ಭಾರಿ ಬುದ್ಧಿವಂತೆ. ಏನಕ್ಕೆ ಗೊತ್ತಿಲ್ಲದ ವಿದ್ಯೆನೇ ಇಲ್ಲ. ಚಿತ್ರ ಬಿಡಿಸೋಳು, ಸೈಕಾಲಜಿ ಪುಸ್ತಕ ಓದೋಳು, ಆರ್ಟ್ ಬರಿಬೇಕು, ಗಣಿತ ಮಾಡಿ, ಏನೇನೋ ಮಾಡ್ತಿದ್ದಕ್ಕೆ ಕೆಲಸ. ಬಹಳ ಬುದ್ಧಿವಂತೆ. ಇಬ್ಬರು ಹೋದ್ರು, ಎಷ್ಟು ಚೆನ್ನಾಗಿ ಬದುಕಿದ್ರು ಗೊತ್ತಾ. ನಾನು ಬೇಕರ್ಸ್ ಫೀಲ್ಡಿಗೆ ಹೋಗ್ತೀನಿ ಮೇಲೆ ಮೇಲೆ. ಹೋದಾಗ ಅವ್ರ ಮನೆಗೆ ಹೋಗ್ಬೇಕು, ಪುಟ್ಟ ಮನೆ, 2 ಮಕ್ಕಳಾಗಿತ್ತು ಆಕೆ ನಂತರ. ಎಷ್ಟು ಚಂದದ ಮಕ್ಕಳು, ಇವಳಿ ಹುಡುಗಿಯರು. ಎಷ್ಟು ಪರಿವಾರ ಎಷ್ಟು ಚೆನ್ನಾಗಿತ್ತು. ಬಂದಾಗ ಸರ್ ನಮ್ಮ ಮನೆಗೆ ಬರ್ಬೇಕು ಸರ್, ವಿ ಶುಡ್ ಹಾವ್ ಡಿನ್ನರ್ ವಿತ್ ಅಸ್ ಸರ್ ಅನ್ನೋರು. ಅಲ್ಲೇ ಕೂತ್ಕೊಂಡು ಹರಟೆ, ಸಣ್ಣ ಟೇಬಲ್, ಅಲ್ಲೇ ಹರಟೆ ಹೊಡಿತಾ ಮಾತಾಡಿದ್ದು ಲೆಕ್ಕನೇ ಇಲ್ಲ. ನಾನು ರಾತ್ರಿ 12 ತನಕ ಮಾತಾಡಿದ್ವಿ ಅವ್ರ ಜೊತೆ. ಆ ಹುಡುಗನ ಮೇಲೆ ಪ್ರೀತಿ. ಆ ಹುಡುಗನಿಗೆ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಆಸಕ್ತಿ. ಗೊತ್ತಲ್ಲ, ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇಲ್ಲಿ ದುಡ್ಡು ಹಾಕ್ಬೇಕು ಅಂತ ತೆಗಿಬೇಕು ಏನೋ ಮಾಡ್ತಿದ್ದ. 2-3 ಕಂಪ್ಯೂಟರ್ ಇಟ್ಕೊಂಡಿದ್ದ ಮನೆಯಲ್ಲಿ. ಏನೋ ಇದು ಒಂದೇ, ಸರ್ ಸ್ಟಾಕ್ ಮಾರ್ಕೆಟ್ ಬಹಳ ಚೆನ್ನಾಗಿರುತ್ತೆ ಸರ್ ಅಂತ ಮಾಡು ಒಂದೇ. ಅದು ಏನ್ ದೈವನೋ ಏನೋ ಅವನು ಬಂದ್ಬಿಡ್ತೀರಿ ಅವನಿಗೊಂದು ಲಾಟ್ರಿ ತರ. ಎಷ್ಟು ಬರ್ಬೇಕ ದುಡ್ಡು? $100 million. ಎಷ್ಟು ಸೊನ್ನೆ ಬರೆಯೋ ಕಷ್ಟ ನಮ್ಗೆ. $100 million. ಇದು ದುಡ್ಡು ನಿಧಾನಕ್ಕೆ ಬರ್ತಿದ್ರೆ ತಲೆ ಭುಜದ ಮೇಲೆ ಇರ್ತದೆ. ಒಂದೇ ಸಲ ಬಂದ್ರೆ ಗರ್ಭ ಅಂತಿರ್ತದೆ. ಅವ್ನಿಗೆ ಹಂಗ ಆಯ್ತು ಏನೋ. ಮುಂದೆ 4-5 ವರ್ಷ ನನ್ನ ಟಚ್ಚೇ ತಪ್ಪೋಯ್ತು ಅವನು. ಆ ಹತ್ತಿರ ಇರೋ ನನ್ನ ಸ್ನೇಹಿತರು ರಮೇಶ್ ಗುಪ್ತಾ ಅಂತ ಡಾಕ್ಟರ್ ಇದ್ದಾರೆ. ಅವ್ರು ಹೇಳಿದ್ರು, ಡಾಕ್ಟರ್ ಯು ಹ್ಯಾವ್ ನಾಟ್ ಸೀನ್ ದಿಸ್ ಮ್ಯಾನ್ ನೌ ರೀಸೆಂಟ್ಲಿ ಅಂದ್ರು. ಐ ಹ್ಯಾವ್ ನಾಟ್ ಸೀನ್ ಅಂದೆ. ಯು ಶುಡ್ ಸಿ ಹಿಮ್ ಅಂದ್ರು. ಯಾಕೆ? ಅವ್ನ ಮನೆ ಕಟ್ಸಿದ ನೋಡ್ಬೇಕು ನೀವು. ಅದೇ ಫೋಟೋದಲ್ಲಿ ನೋಡ್ಬೇಕು ಅಷ್ಟೇ, ನೀನ್ ನೋಡೋದು ಅಂತ. ಹೋದಾಗ ಹೋದೆ, ಮನೆಗೆ ಹೋದೆ, ಕರ್ಕೊಂಡು ಹೋದ, ಏರ್ಪೋರ್ಟ್ಗೆ ಒಂದು ಕರ್ಕೊಂಡು ಹೋದ. ಮನೆಗೆ ಹೋದ್ರೆ ಈ ಮನೆ ಏನ್ರಿ ಅದು 14 ಬೆಡ್ರೂಮ್ ಇರೋರು 4 ಜನ ಮನೆ. ಇನ್ನು 10 ಬೆಡ್ರೂಮ್ ವಾಕಿಂಗ್ ಮಾಡ್ತೀನೋ ಅಂತ ಕೇಳಿದ. ಇಲ್ಲ ಸರ್ ಗೆಸ್ಟ್ ಬಂದ್ರೆ ಇರ್ತದೆ ಅಂತ. ಒಂದು ದೊಡ್ಡ ಆಫೀಸ್ ಮಾಡ್ಕೊಂಡಿದ್ದಂತ ಮನೆಯಲ್ಲಿ 14 ಕಂಪ್ಯೂಟರ್ ಹಿಂಗೆ ಹಿಂಗೆ ನೋಡ್ತಾನೆ. ಅದು ನೋಡಿ ನೋಡಿ ಸ್ಪಾಂಟಿಲೈಟಿಸ್ ಬಂದು ಇದನ್ನ ಹಾಕೊಂಡಿದ್ದಾನೆ ಕುತ್ತಿಗೆ, ಅದೇನಂತಾರಲ್ಲ ಅದು ಕಾಲರ್ ಹಾಕೊಂಡಿದ್ದಾನೆ. ಹಿಂಗೆ ನೋಡ್ತಾ ಇರ್ತಾನೆ. ಕೂತ ಒಂದು 15 ನಿಮಿಷ ಆದ್ಮೇಲೆ, ಸರ್ ಜ್ಯೂಸ್ ಮಾಡ್ಲ ಸರ್ ನಿಮ್ಗೆ ಅಂದ. ಹೆಂಡತಿ ಮಕ್ಳು ಎಲ್ಲಿ ಎಂದೆ, ಮುಖ ಕೆಳಗೆ ಶುರು ಮಾಡ. ಹೆಂಡತಿ ಓಡೋಗ್ತಿದೆ ಬಿಟ್ಟಿವನು. ಇವನು 14 ಕಂಪ್ಯೂಟರ್ ಮದುವೆ ಆದ್ರೆ ಆಕೆಗೆ ಏನ್ ಕೆಲಸ? ಆಕೆ ಇವನ್ ಮದುವೆ ಆಗಿ ಬಂದಿದ್ದಾನೆ, ಇವ್ 14 ಕಂಪ್ಯೂಟರ್ ಮದುವೆ ಆಗಿದ್ದಾನೆ. ಆಕೆಗೆ ಟೈಮೇ ಇಲ್ಲ. ಆಕೆ ಬಿಟ್ಟು ಬೇರೆ ಕಡೆ ಹೋದ್ದು. ಮಕ್ಳು ಹೇಳಿ ಬೇರೆ ಕಡೆ ನ್ಯೂಯಾರ್ಕ್ ಎಲ್ಲ ಬೇದ ಹುಡುಗರು ಕಲಿತು ಹೋಗ್ದೆ. ನಾನ್ ಮನೆಯಲ್ಲಿ ದೇವ್ವ ಕೂತಂತ ಕೂತಿದ್ಯಲ್ಲೋ. ದೊಡ್ಡ ಬ್ಯಾಂಕ್ ಬೇಕಾದಷ್ಟಿದೆ, ಕಲ್ಪನೆ ಮಾಡ್ಕೊಳ್ಳಿ. ಸುಖ ಇದೆಯಾ? ಹಣ ನಿಮಗೆ ಒಳ್ಳೆ ದೊಡ್ಡ ಕಟ್ಟಡ ಕೊಡ್ಬೋದು, ಅದು ಮನೆ ಮಾಡುತ್ತೆ ಅಂತಿಲ್ಲ. ನಾನು ನೋಡಿದ್ದೀನಿ ಇಲ್ಲೇ ಬೆಂಗಳೂರಲ್ಲಿ ಎಷ್ಟೋ ಜನ ಸ್ನೇಹಿತರಿದ್ದಾರೆ.
ಅಲ್ಲಿ ತಮ್ಮ ರೂಮಿಂದ ಅಪ್ಪ ಫೋನ್ ಮಾಡ್ತಾರೆ ಮಗನ ರೂಮಿಗೆ ಇಂಟರ್ಕಾಮ್ ಅಲ್ಲಿ, ಊಟ ಮಾಡೋಣೇನೋ ಅಂತ ಕೇಳ್ತಾರೆ. ನಾನು ಆಯ್ತಪ್ಪ ನೀ ಮಾಡು ಅಂತ ಹೋಗ್ಬಿಡ್ತಾನ. ಏನ್ ಮನೇನ ಅದು, ಗೆಸ್ಟ್ ಹೌಸ್ ಅಲ್ವಾ? ಇದು ಹೇಳೋದು ನಾನು. ದುಡ್ಡು ನಿಮಗೆ ಕಟ್ಟಡ ಕೊಡ್ತದೆ, ಮನೆ ಮಾಡಲ್ಲ. ನಿಮ್ಮ ದುಡ್ಡು ನಿಮಗೆ ಒಳ್ಳೆ ಹಾಸಿಗೆ ಕೊಡ್ಬೋದು, ನಿದ್ದೆ ಕೊಡೋದು ಗ್ಯಾರಂಟಿ. ನಾನು ಫೆಬ್ರವರಿ ದಿಲ್ಲಿಯಿಂದ ಬರ್ಬೇಕಾದ್ರೆ ಕೆಟ್ಟ ಚಳಿ, ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಒಂದ್ ಕಲ್ ಬೆಂಚ್ ಮೇಲೆ ಒಬ್ಬ ಮನುಷ್ಯ ಕೂಲಿಯವನು ಒಂದಿಷ್ಟೇ ಹೊತ್ಕೊಂಡು ತಲೆ ಕಟ್ಕೊಂಡಿರ್ತಾರ ಬಟ್ಟೆ, ಅದು ಮುಖದ ಹಾಕೊಂಡು ಮಲ್ಕೊಂಡಿದ್ದಾನೆ, ಮುದ್ದೆ ಮಲ್ಕೊಂಡಿದ್ದಾನೆ, ಗೊರಕೆ ಹೊಡಿತಿದ್ದಾನೆ. ನಾನು ಟ್ರೈನ್ ಹತ್ತಿದೆ, ಫಸ್ಟ್ ಕ್ಲಾಸ್ AC ಕಂಪಾರ್ಟ್ಮೆಂಟು. ನನ್ನ ಜೊತೆಗೆ ಒಬ್ರಿದ್ರು, ಒತ್ತಾಡ್ತಾ ಇದ್ದೆ, ನಿದ್ದೇನೆ ಬರಲ್ಲ ಸರ್, ನಿದ್ದೇನೆ ಬರಲ್ಲ ಸರ್. ಅವ್ನು ಕಟ್ಟೆ ಮೇಲೆ ಮಲ್ಕೊಂಡು ಗೊರಕೆ ಹೊಡಿತಿದ್ದಾನೆ. ಒಳಗಡೆ ಫಸ್ಟ್ AC-ಯಲ್ಲಿ ನಿದ್ದೆ ಬರಲ್ಲ. ನಿದ್ದೆ ಬರೋದು ಹಾಸಿಗೆಯಿಂದ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಶಾಂತತೆ ಇದ್ರೆ ನಿದ್ದೆ ತಾನಾಗಿ ಬರುತ್ತೆ ಅಲ್ವಾ? ಆದ್ದರಿಂದ ಹಣ ನಿಮಗೆ ಸವಲತ್ತುಗಳನ್ನು ಕೊಡಬಹುದೇ ವಿನಃ, ದೇಶ ಸುತ್ತಿಸಬಹುದೇ ವಿನಃ, ಸ್ನೇಹಿತರನ್ನ ಕಂಡುಕೊಳ್ಬಹುದೇ ವಿನಃ ಅದ್ರ ಆತ್ಮೀಯ ಸ್ನೇಹಿತರನ್ನು ಕೊಡ್ತದೆ ಅಂತ ಹೇಳ. ನಿಮಗೆ ದುಡ್ಡು ಇಲ್ಲದೆ ಹೋದಾಗ ಯಾರು ಬರಲ್ಲ ನಿಮ್ಮ ಹತ್ರ. ದುಡ್ಡು ಬಂದ ತಕ್ಷಣ ಸ್ನೇಹಿತರು ಬರ್ತಾರೆ, ಯಾರ್ಯಾರು ಬರ್ತಾರೆ, ಸಲಹೆಗಾರರು ಬರ್ತಾರೆ, ಎಷ್ಟೊಂದು ಜನ ಹುಡ್ಕೊಂಡ್ ಬರ್ತಾರೆ. ನಿಮ್ಗೆ ಗೊತ್ತಿಲ್ಲ ಸರ್, ಅವ್ರ ಪೈಕಿ ನಾನು ಅಂತ ಬರ್ತಾರೆ. ಇದೆಲ್ಲ ಬರೋದು ಅವಾಗ. ಆದ್ರೆ ನಿಜವಾದ ಸ್ನೇಹಿತರು ಯಾರು ಅಲ್ಲ ಅಂತ ಗೊತ್ತಾಗಬೇಕಾದ್ರೆ ಟೈಮ್ ತಗೊಳ್ಳೋದು. ಅದರಿಂದ ಹಣ ಒಂದು ಮಟ್ಟಿನ ಯಶಸ್ಸು, ಆದ್ರೆ ಶಾಶ್ವತ ಯಶಸ್ಸು ಅಲ್ಲ. ಯಾಕಂದ್ರೆ 2000 ಇಸ್ವಿಗೆ ಇದ್ದಂತ ಅತ್ಯಂತ ಶ್ರೀಮಂತ ವ್ಯಕ್ತಿ ಹೆಸರು ನೆನಪಿಲ್ಲ ನನಗೆ. ಇನ್ ಕೆಲವರು ಅನ್ಕೋತಾರೆ ಅಧಿಕಾರ ಇರ್ಬೇಕ್ರಿ ಅಂದ್ರೆ ಯಶಸ್ಸು. ಭಾರತದ ಪ್ರಧಾನಮಂತ್ರಿ ಆಗೋದು ಯಶಸ್ಸು ಹೌದಲ್ಲ? ಯಶಸ್ಸು ಹೌದಲ್ಲ? 135 ಕೋಟಿ ಜನ ಒಬ್ಬರೇ ಪ್ರಧಾನಮಂತ್ರಿ, ಒಬ್ಬರೇ ರಾಷ್ಟ್ರಪತಿ. ನಾನು ಅನ್ಕೊಂಡಿದ್ದೆ ಹೌದು ಅಂತ ಇಲ್ಲಿವರೆಗೂ ಮನ್ಮೇಲೆ ತನಕ. ಈ ರಾಜ್ಕೋಟ್ ಹೋಗ್ತೀನಿ ನಾನು, ಗುಜರಾತ್ ಅಲ್ಲಿ ಒಂದು ಸಂಸ್ಥೆಗೆ ನಾನು ಡೈರೆಕ್ಟರ್ಸ್. ಅಲ್ಲಿ ಹೋದಾಗ ಒಂದು 50 ಜನ CBSE ಸ್ಕೂಲ್ ಪ್ರಿನ್ಸಿಪಲ್ಸ್ ಬಂದಿದ್ರು ಅಂದ್ರೆ ಟ್ರೈನಿಂಗ್. ಈ ಪ್ರಿನ್ಸಿಪಲ್ ಸಾಮಾನ್ಯವಾಗಿ ಶಾಣ್ಯರಿರ್ತಾರೆ, ಬುದ್ಧಿವಂತರಿರ್ತಾರೆ. ಅವ್ರು ಬಹಳ ಸ್ಟುಪಿಡ್ ಪ್ರಶ್ನೆ ಕೇಳಬಾರ್ದು. ನಾನು ಕೇಳ್ಬಿಡಿ, 50 ಜನ ಪ್ರಿನ್ಸಿಪಾಲ್ ಕೂಡಿಸಿ ಒಂದು ಪೇಪರ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, 2 ನಿಮಿಷ ಟೈಮ್ ಕೊಡ್ತೀನಿ, ಭಾರತದ ಎಲ್ಲಾ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಅಂದೆ. ನಾನು ಅಮೆರಿಕದ ರಾಷ್ಟ್ರಪತಿಗಳು ಅಂತ ಕೇಳಿ 45 ಬರೀರಿ, ಟ್ರಂಪ್ ಹಿಡ್ಕೊಂಡು 45 ಆಗ್ತದೆ. ನಾನಿಲ್ಲ, ಭಾರತದ ಪ್ರಧಾನಮಂತ್ರಿ ಹೆಸರು ಬರೀರಿ ಅಂದೆ. 2 ನಿಮಿಷ ಆದ್ಮೇಲೆ ನೋಡಿದ್ರೆ 39 ಜನ ಎಲ್ಲಾರ್ದು ಹೆಸರು ಬರೆದಿದ್ದೀವಿ. ಅಲ್ಲೊಂದು 2 ಹೆಸರು ಮರೆತು ಹೋಗಿದ್ವು. ನನ್ನ ಕೈಗೆ ಸಾರಿ ಸರ್, ನಾವು ಮರೆತು ಬಿಟ್ವಿ ಸರ್ ಅವ್ರನ್ನ ಅಂದ್ರು. ನಂದು ನೀವ್ಯಾಕೆ ಸಾರಿ ಅಂತೀರಿ ಅಂದೆ ನಾನು. ಮರೆತಿರಲ್ಲ, ನೀವ್ಯಾಕೆ ಸಾರಿ ಹೇಳ್ತೀರಿ, ಅವ್ರು ಸಾರಿ ಅನ್ಬೇಕು. ಅಂದ್ರೆ ಪ್ರಧಾನಮಂತ್ರಿ ಆದ್ರೂ ಜನ ನೆನ್ಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾರು ತಮ್ಮ ಸ್ವ ಸಾಮರ್ಥ್ಯದಿಂದ ಬಂದು ದೇಶಕ್ಕೋಸ್ಕರ ದುಡಿದ್ರೋ ಅವ್ರನ್ನ ಪ್ರಪಂಚ ಮರೆಯಲ್ಲ. ಯಾರು ರಾಜಕೀಯದ ಬದಲಾವಣೆಗಳಲ್ಲಿ ಸಿಕ್ಕಿಕೊಂಡು ಪ್ರಧಾನಮಂತ್ರಿ ಆದ್ರೋ ಅವ್ರನ್ನ ಯಾರು ನೆನಪಿಡಲ್ಲ. ಆದ್ದರಿಂದ ಪ್ರಧಾನಮಂತ್ರಿ ಹುದ್ದೆ ಆಗ್ಲಿ, ಇದಕ್ಕಿಂತ ಕೆಟ್ಟದ್ದು ಹೇಳ್ತೀನಿ ನಾನು, ರಾಷ್ಟ್ರಪತಿ ಬರೋದು ನೋಡಿ, ಇದು ಕಷ್ಟ ಇದೆ. ಭಾರತದ ಮನೆಗೆ ಹೋಗಿ ಟ್ರೈ ಮಾಡಿ ನೋಡಿ, ಪೇಪರ್ ಇಟ್ಕೊಂಡು ಕೂತ್ ಬರೀರಿ. ಈಗ ಗೂಗಲ್ ಭಗವಾನ್ ನೋಡ್ಲಾರ್ದೆ ಭಾರತದ ರಾಷ್ಟ್ರಪತಿಗಳ ಹೆಸರು ಬರೀರಿ. ಒಂದ್ ಹೇಳ, ನೀವು ಎಷ್ಟು ಜನ ತಗೊಂಡಿರ್ತೀರಿ ಇಲ್ಲಿ. ಕೆಲವು ರಾಷ್ಟ್ರಪತಿಗಳ ಹೆಸರು ನೆನಪೇ ಇಲ್ಲ, ಕೆಲವರು ಮರೆಯೋಕ್ ಸಾಧ್ಯ ಇಲ್ಲ. ಮರೆಯೋಕ್ ಸಾಧ್ಯ ಇಲ್ಲದಂತ ಒಬ್ಬ ಮನುಷ್ಯ ರಾಷ್ಟ್ರಪತಿ ಹೆಸರು ಹೇಳಿ ನೋಡಿ, ಯಾರು ಗೊತ್ತು ನನಗೆ, ಹೇಳ್ತೀರಿ. APJ ಅಬ್ದುಲ್ ಕಲಾಂ. ಯಾಕೆ? ಈಗ ಅವ್ರು ಆದ್ಮೇಲೆ 3 ಜನ ಆಗಿದಾರಲ್ಲ, ಅವ್ರು ಆದ್ಮೇಲೆ 3 ಜನ ಆಗಿದ್ದಾರೆ. ಯಾಕೆ ಕಲಾಂ ಮರೆಯೋಲ್ಲ ಅಂದ್ರೆ ಅವರು ರಾಷ್ಟ್ರಪತಿ ಆಗಬೇಕು ಅಂತ ಹೋದವರಲ್ಲ, ರಾಜಕೀಯದಲ್ಲೇ ಇದ್ದವರಲ್ಲ. ಟೆಕ್ನಾಲಜಿಸ್ಟ್ ಆಗಿ, DRDO ಚೇರ್ಮನ್ ಆಗಿ, ದೆನ್ ಕನ್ಸಲ್ಟೆಂಟ್ ಇದ್ರೆ ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಡ್ವೈಸರ್ ಆಗಿದ್ದವರು. ಗವರ್ಮೆಂಟ್ ಬೇಕು ಅಂತ ತಗೊಂಡಾಗ ಒಂದು ರಾಷ್ಟ್ರಪತಿ ಮಾಡಿದ್ರು. ರಾಷ್ಟ್ರಪತಿ ಹುದ್ದೆಯಿಂದ ಅವರಿಗೆ ಲಾಭ ಆಗಲಿಲ್ಲ, ಆದ್ರೆ ಅವರಿಂದ ರಾಷ್ಟ್ರಪತಿ ಹುದ್ದೆಗೆ ಗೌರವ ಬಂತು. ಆ ಯಾಕೆ ನಾವು ಕಲಾಂ ನೆನೆಸ್ಕೋತೀವಿ, ಯಾಕೆ ದೊಡ್ಡವರು ಆಗ್ತಾರೆ ಅಂತಂದ್ರೆ ಒಂದೇ ಕಾರಣ, ಅಷ್ಟು ಎತ್ತರದ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಂತಹ ಮನುಷ್ಯ ನೆಲದ ವಾಸನೆ ಮರೆತಿರ್ಲಿಲ್ಲ. ಯಾರ್ಯಾರ ಪ್ರೀತಿ ಅರ್ಥ ಮಾಡ್ಕೋತಾ ಇದ್ರು. ನನಗೊಂದು ಭಾಗ್ಯ ಇತ್ತು ಅವ್ರ ಜೊತೆಗಿರೋಂತ. ಎಷ್ಟೋ ಸಲ ಅವ್ರು ಕರ್ನಾಟಕಕ್ಕೆ ಬಂದಾಗ ಅವ್ರ ಭಾಷಣ ಅನುವಾದ ನಾನೇ ಮಾಡ್ಬೇಕಾಗ್ತಿತ್ತು ಕನ್ನಡದಲ್ಲಿ. ನಾನು ಎಷ್ಟು ಸಲ ಹೇಳಿದ್ರು, ಸರ್ ನಾನು ಕನ್ನಡ ಪಂಡಿತ ಅಲ್ಲ, ನಾನು ವಿಜ್ಞಾನದ ವಿದ್ಯಾರ್ಥಿ, ಬೇಕಾದ್ರೆ ಯಾರನ್ನು ಗೊತ್ತು ಮಾಡ್ಕೊಡ್ತೀನಿ ಕನ್ನಡ ಮಾತಾಡೋರು. ನೋ ಅವ್ರ ಸ್ಟೈಲ್ ಗೊತ್ತಲ್ಲ, ಯು ನೋ ಮಿ, ಐ ನೋ ಯು, ಯು ಡೂ ಇಟ್, ನೋ ಡೂ ಇಟ್, ನೋ ಪ್ರಾಬ್ಲಮ್. ಒಂದು ಘಟನೆ ಹೇಳ್ಬಿಡ್ತೀನಿ, ಬರ್ದಿಲ್ಲ ಆದ್ರೆ ಯಾರು.
ಬರೆದ್ರೆ ನಾನೇ ಬರಿಬೇಕೀಗ ಅದನ್ನು. ಕುಶಾಲ್ ನಗರಕ್ಕೆ ಬಂದಿದ್ರು ಅವರು ರಾಷ್ಟ್ರಪತಿ ಆದಾಗ. ನಿಮ್ಗೆ ಗೊತ್ತಿದೆ ರಾಷ್ಟ್ರಪತಿ ಆದಾಗ ಸೆಕ್ಯೂರಿಟಿ ಹೆಂಗ್ ಟೈಟ್ ಇರ್ತದೆ, ಏನು ಬ್ಲ್ಯಾಕ್ ಕ್ಯಾಟ್ಸ್ ಇರ್ತದೆ, ಝಡ್ ಪ್ಲಸ್ ಏನೇನು ಇರ್ತಾವ. ಆ ಸ್ಟೇಜ್ ಮೇಲೆ ಯಾರು ಹೋಗ್ತಾ ಇದ್ರು ಪಾಸ್ ಕೊಟ್ಟಿರ್ತಾರೆ, ಉಳಿದ್ರೆ ಅವಕಾಶವೇ ಇಲ್ಲ, ಇರುವೆ ಹೋಗಕ್ ಬಿಡಲ್ಲ ಮೇಲೆ ಹಂಗಿಟ್ಟಿರ್ತಾರೆ. ನನಗೆ ಪಾಸ್ ಕೊಟ್ಟಿದ್ರು, ನಾನು ಅನುವಾದ ಮಾಡ್ಬೇಕಲ್ಲ ಭಾಷಣ ಅವ್ರದ್ದು. ನಾನು ಈ ಗದ್ದಲದಲ್ಲಿ ಯಾಕೆ ಹೋಗ್ಬೇಕು, ದೊಡ್ಡ ಶಾಮಿಯಾನ ಹಾಕಿದ್ದಾರೆ, 2 ಲಕ್ಷ ಜನ ಕೂತಿದ್ದಾರೆ, ದೊಡ್ಡ ಸ್ಟೇಜು. ನಾನು ಸೈಡ್ ನಿಂತ್ಕೊಂಡಿದ್ದೆ, ಹೆಲಿಕಾಪ್ಟರ್ ಬಂದು ಅವರು ಅವ್ರ ಜೊತೆಗೆ ಗವರ್ನರು, ಚೀಫ್ ಮಿನಿಸ್ಟರು, ಮತ್ತೆ ಒಬ್ಬರು ಸನ್ಯಾಸಿ ಇದ್ರು, ಇನ್ನೊಬ್ರು ಯಾರು ಲೋಕಲ್ ಪಾಲಿಟಿಷಿಯನ್, 5 ಜನ ಬಂದ್ರು. ಅವ್ರ ಸ್ಟೈಲ್ ಬಹಳ ಚೆಂದ, ವೆರಿ ವೆರಿ ಫ್ರೆಂಡ್ಲಿ ಮ್ಯಾನ್. ನಾನು ನಿಂತಿದ್ದೆ, ನೋಡಿದ್ರು, ಹೇ ರೆಡಿ ಅಂದ್ರು, ರೆಡಿ ಅಂದೆ. ಆಮೇಲೆ ಸರ್ ಮ್ಯಾನ್ ಹತ್ತಿ ಹೋದ್ರು, ಹೋಗಿ ತಮ್ಮ ಜಾಗದಲ್ಲಿ ಕೂತ್ಕೊಂಡು ಆ ಜನಗಳ ಮನ ರಾಷ್ಟ್ರಗೀತೆ ಎಲ್ಲ ಆಗ್ಬೇಕಲ್ಲ. ಆದ್ಮೇಲೆ ಇನ್ನು ಅವ್ರ ಭಾಷಣ ಶುರು ಆಗ್ತದೆ ಅನ್ನೋ ಹೊತ್ತಿಗೆ ನಾನು ಮೇಲೆ ಹತ್ತಿ ಹೋದೆ. ಅವ್ರ ಪಕ್ಕ ರೋಸ್ಟರ್ ಪಕ್ಕ ನಿಂತು ಟ್ರಾನ್ಸ್ಲೇಷನ್ ಮಾಡ್ಬೇಕು ನಾನು. ಅಲ್ಲಿ ಹೋಗುವಾಗ ನೋಡಿದೆ, ಅಲ್ಲಿ ಗಂಡ ಹೆಂಡತಿ ಕೂತಿದ್ರು, ದೊಡ್ಡ ಜನ, 2 ಲಕ್ಷ ಜನ. ಮುಂದೆ ಒಂದು ಸಣ್ಣ ದಂಪತಿಗಳು, ಒಂದು 5-6 ವರ್ಷ ಹುಡುಗಿ. ಆ ಹುಡುಗಿ ಅಳ್ತಾ ಇದ್ದೆ. ಯಾಕೆ ಅಳ್ತಾಳೆ ಇವಳು ಅಂತ ಕೇಳಿದೆ. ಅಪ್ಪ ಹೇಳಿದ, ಸರ್ ಕಲಾಂ ಸಾಹೇಬ್ರಿಗೆ ಶೇಕ್ ಹ್ಯಾಂಡ್ ಮಾಡ್ಬೇಕು ಅಂತಿದ್ರು ಸರ್, ಆಕೆ ಬಿಡ್ಲಿಲ್ಲ ಸರ್, ಆ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ತಳ್ಳಿಬಿಟ್ರು ಸರ್, ಅದಕ್ಕೆ ಅಳ್ತಾಳೆ, ಕೂತಿರಿ ನೋಡೋಣ ಅಂತೇಳಿ ಹೋಗಿ ಅವ್ರ ಭಾಷಣ ಅನುವಾದ ಮಾಡಿ ಅವ್ರು ವಾಪಸ್ ಕುರ್ಚಿ ಮೇಲೆ ಕೂತ ಮೇಲೆ ಕುರ್ಚಿ ಹಿಂದೆ ಹೋಗಿ ಹೇಳಿದೆ, ಸರ್ ಒಂದು ಸಣ್ಣ ಕೆಲಸ ಆಗ್ಬೇಕಲ್ಲ ಸರ್. ಏನು, ವಾಟ್ ಇಸ್ ದಟ್? ಕ್ಯಾನ್ ಯು ಸಿ ದಟ್ ಲಿಟಲ್ ಗರ್ಲ್, ಶಿ ಇಸ್ ಕ್ರೈಯಿಂಗ್ ಅಂದೆ. ನೋಡಿ, ವೈ ಶಿ ಕ್ರೈಯಿಂಗ್ ಅಂದ್ರು. ಅದೇ ಶಿ ವಾಂಟೆಡ್ ಟು ಶೇಕ್ ಹ್ಯಾಂಡ್ ವಿತ್, ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ದು, ನಿಮ್ ಸೆಕ್ಯೂರಿಟಿ ಗಾರ್ಡ್ ಬಿಡ್ಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾಳೆ. ಮತ್ತೊಬ್ಬರು ಅದನ್ನ ಏನ್ ಮಾಡ್ಬೇಕ್ರಿ, ರಾಷ್ಟ್ರಪತಿಗೆ 1000 ಜನ ಶೇಕ್ ಹ್ಯಾಂಡ್ ಮಾಡ್ಬೇಕಂತ ಆಗತ್ತಾ? ಸಾರಿ, ಐ ಕ್ಯಾನ್ ಡೂ ಇಟ್ ಅನ್ಬೇಕಾಯ್ತು. ಹಂಗಂತಾರೆ ಅನ್ಕೊಂಡಿದ್ದೆ ನಾನು. ಅದ್ರ ಕಲಾಂ ಇಸ್ ಎ ಡಿಫರೆಂಟ್ ಮ್ಯಾನ್. ಆ ಕುರ್ಚಿಯಲ್ಲಿ ಹಿಂಗೆ ತಿರ್ಕೊಂಡ್ರು, ಆ ಹುಡುಗಿಯ ಕಟ್ಕೊಂಡು ಕಮ್ 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 ಅಂದ್ರು. ಅದೇನೂ ಗಾಬರಿ ಆಗೋಯ್ತದೆ. 2 ಲಕ್ಷ ಜನ ಇಟ್ಕೊಂಡು ಮೇಲೆ ಬಂದು ಬರಕ್ಕಾಗತ್ತ? ನಮಗೆ ಹೆದರಿಕೆ, ದೊಡ್ಡವ್ರಿಗೆ ಹೆದರಿಕೆ ಬರುತ್ತೆ ಮೇಲೆ ಹೋಗಂದ್ರೆ. ಅದು ಮುಖ ಕಟ್ಟು ಮುಗುತ್ತಿತ್ತು. ನಾನು ಯಾಕೆ ಹೆಂಗ್ ಬರ್ತಾಳೆ ಸರ್, ಬರೋಕ್ಕಾಗಲ್ಲ, ನಿಮ್ ಸೆಕ್ಯೂರಿಟಿ ಬಿಡಲ್ಲ, ಅವನಿಗೆ ಹೇಳಿ ಸರ್ ತಪ್ಪಮ್ಮ ಅಂತೇಳಿ. ಹಿಂದೆ ನಿಂತಿದ್ದ ದೈತ್ಯ ಅವನು, 6 ಅಡಿ 5 ಇಂಚು. ಅವನು ಬಗಲಲ್ಲಿ ಒಂದು AK-47 ಬೇರೆ, ನಮಗೆ ಭಯ, ಅವನ ಪಕ್ಕ ನಿಂತ್ಕೊಳ್ಳೋದು. ಚೈಲ್ಡ್ ಅಂತ ದಟ್ 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 ಅಂತ ಹೋಗಿ ಆ ಮಗನ ಗುಬ್ಬಚ್ಚಿ ಎತ್ತಿದಂಗೆ ಎತ್ಕೊಂಡು ಸ್ಟೇಜ್ ಮೇಲೆ ಇಳಿಸ್ಬಿಟ್ಟ. ಅದು ಗಾಬರಿ ಎಲ್ಲ ಬಂದ್ಬಿಟ್ಟಿದೆ ಪಾಪ. ವೆರಿ ಸೆನ್ಸಿಟಿವ್ ಮ್ಯಾನ್ ಕಲಾಂ. ಈಗ ಕೂತಿದ್ದಾರೆ, ಎಡಗಡೆ ಒಬ್ಬರು ಸನ್ಯಾಸಿಗಳು, ಬಲಗಡೆ ಗವರ್ನರ್, ಆ ಕಡೆ ಚೀಫ್ ಮಿನಿಸ್ಟರ್, ಹಿಂಗೆಲ್ಲ ಇತ್ತು. ಕಮ್ ದಿಸ್ ಸೈಡ್ ಅಂದ್ರೆ ಹುಡುಗಿ, ಅದು ಈ ಕಡೆ ಬಂದು ಗವರ್ನರ್ ಕೂತಿದಾರಲ್ಲ ಪಕ್ಕ, ಪ್ಲೀಸ್ ಮೂವ್ ಅಂತ 1 ಅಡಿ ತಳ್ಳೆ ಬಿಟ್ರು ಅವ್ರನ್ನ ಕೂಡ. ಈಗ ಅವರು ಮತ್ತು ಗವರ್ನರ್ ಜಾಗ ಆಯ್ತು. 2 ಲಕ್ಷ ಮಂದಿ ಗಾಬರಿ ಆಗಿರ್ಬೇಕು, ಯಾವ ಹುಡುಗಿ ಬಂತು, ಏನ್ ಪ್ರೋಗ್ರಾಮ್ ಇದೆ ಯಾರೇ ಗೊತ್ತಿಲ್ಲ. ಇಬ್ಬರು ನಡುವೆ ಬಂತು ಹೋಗೋದು. ಏನ್ ಮಾಡ್ಬೇಕ್ರಿ ಕಲಾಂ? ನೆನ್ಸ್ಕೊಂಡು ನನಗೆ ರೋಮಾಂಚನ ಆಗುತ್ತೆ. ಈಗ ಮನೇಲಿ ಟಿಪಿಕಲ್ ಅಜ್ಜ ಮಾಡ್ತಾರಲ್ಲ ಎಲ್ಲರ ಮನೇಲಿ, ಆ ಮಗುನ ಎತ್ಕೊಂಡು ತೊಡೆ ಮೇಲೆ ಕುಡ್ಸಿದ ತಕ್ಷಣ ಜನಕ್ಕೆ ಆಶ್ಚರ್ಯ. ಆಮೇಲೆ ನೆನಪಿದೆ ಅವ್ರಿಗೆ, ಯಾಕೆ ಶೇಕ್ ಹ್ಯಾಂಡ್ ಮಾಡ್ಬೇಕಂತಿದ್ದು ಅಂತ. ಶೇಕ್ ಹ್ಯಾಂಡ್ ಅಂತ 30 ಸೆಕೆಂಡ್ ಶೇಕ್ ಹ್ಯಾಂಡ್ ಮಾಡಿರ್ಬೇಕು. ಆ ಹುಡುಗಿ ಖುಷಿ ಆಗಿರ್ಬೇಕು, ಗಾಬರಿ ಎಲ್ಲ ಆಗಿದೆ ಪಾಪ. ಆಕೆ ತೃಪ್ತಿ ಆಗಿರ್ಬೇಕು, ಇವರು ತೃಪ್ತಿ ಆಗಿಲ್ಲ ಇನ್ನ. ಹಿಂಗೆ ನೋಡಿದ್ರು, ಚಂದ ಪ್ರೆಸಿಡೆಂಟ್ ಪ್ರೋಗ್ರಾಮ್ ಅಂತ ಸಣ್ಣದ ಅದು. ಮುಂದೆ ಟಿಪಾಯ್ ಇಟ್ಟಿರ್ತಾರೆ, ಒಂದು 5-6 ಟಿಪಾಯ್ ಚಂದ ಅಲಂಕಾರ ಮಾಡಿಟ್ಟಿದ್ರು. ಪ್ರತಿಯೊಂದು ಟಿಪಾಯ್ ಮೇಲೆ 2 ಬೌಲಲ್ಲಿ ಈ ಹುರಿದು ಗೋಡಂಬಿ ಎಲ್ಲ ಇಟ್ಟಿರ್ತಾರೆ, ಬಾದಾಮಿ ಇಟ್ಟಿರ್ತಾರೆ, ಹುರಿದೆಲ್ಲ ಇಟ್ಟಿರ್ತಾರೆ. ಮತ್ತೆ ಮನೆ ಅಜ್ಜ ಮಾಡಿದಂಗೆ ಕೈ ಹಾಕಿ ಟೇಕಿ ಕೊಟ್ಟಿದ್ದೆ ಪಾಕೆಟ್ ಅಂತ ಎಲ್ಲ ಕೊಟ್ಟು, ಆ ಗೋಡಂಬಿ ಎಲ್ಲ ಕೈ ತುಂಬಿಡ್ದು, ಜೇಬೆಲ್ಲ ತುಂಬಿಕೊಂಡ್ರಿಗೆ ಕೂತಿದ್ದರು. ಇವ್ರು ಕೇಳಿದ್ರು ಅವ್ರಿಗೆ, ಯು ವಾಂಟ್ ಆಟೋಗ್ರಾಫ್ ಅಂದ್ರು. ಆಟೋಗ್ರಾಫ್ ಅಂದ್ರೆ ಗೊತ್ತಿಲ್ಲ ಅಲ್ಲಿ, ಇವ್ರಿಗೆ ಗೊತ್ತಾಗ ಯು ವಾಂಟ್ ಆಟೋಗ್ರಾಫ್ ಅಂದ್ರು. ಅದು ಹಿಂಗೆ ಕೂತಿತ್ತದು. ಆ ಮುಂದೆ ಪ್ರೋಗ್ರಾಮ್ ಶೀಟ್ ಇಟ್ಟಿರ್ತಾರಲ್ಲ, ಚಂದಾಗಿ 4 ಬಣ್ಣದಲ್ಲಿ ಪ್ರಿಂಟ್ ಮಾಡಿ ಇಟ್ಟಿರ್ತಾರೆ, 4 ಕಲರ್ ಪ್ರಿಂಟಿಂಗ್, ಬ್ಯೂಟಿಫುಲ್. ಹಿಂಗ್ ತಿರ್ಗಿಸಿದ್ರು, ಖಾಲಿ ಇತ್ತದು. ಟಕ್ ಅಂತ ಮಡಿಸಿ ಅರ್ಧ ಕಲ್ಬಿಡು, ಪೆನ್ ತಗೊಂಡು ವಿತ್ ಲವ್ APJ ಅಬ್ದುಲ್ ಕಲಾಂ ಅಂದ್ರು. ಅದು ಹಿಡ್ಕೊಳ್ಳೋದು ಹಂಗ, ಎಲ್ಲ ಕೈ ಮುಚ್ಚಿದಾವ. ಅದು ನನಗೆ ಕೊಡಿ ಸರ್ ಇಸ್ಕೊಂಡು ಆ ಹುಡುಗಿನ ಎತ್ಕೊಂಡು ಹೋಗಿ ಆ ಹುಡುಗಿ ಅಪ್ಪ ಕೊಟ್ಟು ಹೇಳಿದೆ, ನೋಡಪ್ಪ ಇಲ್ಲಿ ಬೇಕಾದಷ್ಟು ಜನ ವಿಡಿಯೋಗ್ರಾಫರ್ಸ್ ಇದ್ದಾರೆ, ಒಳ್ಳೆಯವ್ರು ಹಿಡ್ಕೊ. ಈ 5-6 ನಿಮಿಷ ವಿಡಿಯೋ ಇದೆಯಲ್ಲ, ಆ ಮಗು ಬಂದದ್ದು, ಎತ್ಕೊಂಡು ತೊಡೆ ಮೇಲೆ ಕೂಡಿಸಿದ್ದು, ಗೋಡಂಬಿ ಕೊಟ್ಟದ್ದು, ಇದೆಲ್ಲ ಒಂದು 5 ನಿಮಿಷ ವಿಡಿಯೋ ತಗೋ. ಒಂದಿಷ್ಟು ಸ್ಟಿಲ್ ಫೋಟೋಗ್ರಾಫ್ಸು ತಗೋ. ಆಮೇಲೆ ಈಗೇನು ಸಾಹೇಬರು ಸೈ ಮಾಡಿ ಕೊಟ್ಟಿದಾರಲ್ಲ, ಇದಕ್ಕೊಂದು ಫ್ರೇಮ್ ಹಾಕಿ ಮನೇಲಿ ಇಟ್ಕೊ. ನಿನ್ ಮಗಳು ದೊಡ್ಡವಳ ಕಾಲೇಜ್ಗೆ ಹೋದ್ಮೇಲೆ ಇದನ್ನ ಕೊಡು,
ಇದಕ್ಕಿಂತ ದೊಡ್ಡ ಕಾಣಿಕೆ ಇದುವರೆಗೂ ಯಾವ ತಂದೆಯ ಮಗಳಿಗೆ ಕೊಟ್ಟಿರೋಕೆ ಸಾಧ್ಯ ಇಲ್ಲ. ಒಂದು ಸಣ್ಣದಿಂದ ಸಾವಿರ ಘಟನೆ ಆಗಿರ್ಬೇಕು ಅವ್ರ ಜೀವನದಲ್ಲಿ. ನಾ ಯಾಕೆ ಇದು ಮನಸ್ಸಿಗೆ ಮುಟ್ಟತ್ತೆ, ಯಾಕೆ ಕಲಾಂ ಅಂದ್ರೆ ಪ್ರೀತಿ ಬರುತ್ತೆ ಜನಕ್ಕೆ ಅಂದ್ರೆ, ಅಲ್ಲಿ ಎತ್ತರದ ಅಧ್ಯಕ್ಷ ಸ್ಥಾನದಲ್ಲಿ ಕೂತಂತ ಮನುಷ್ಯನಿಗೆ ಒಂದು ಮಗುವಿನ ದುಃಖ ಅರ್ಥ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಬರೀ ಸ್ಥಾನ ದೊಡ್ಡದಲ್ಲ, ಆ ಸ್ಥಾನದಲ್ಲಿ ನಾವು ಕೂತ್ಕೊಂಡು ಏನ್ ಮಾಡ್ತೀವಿ ಅನ್ನೋದು ದೊಡ್ಡದು. ಇನ್ನು ಕೆಲವರು ಅನ್ಕೋತಾರೆ ಹಣ ಯಶಸ್ಸಲ್ಲ, ಅಧಿಕಾರ ಯಶಸ್ಸಲ್ಲ. ನಿನ್ನೆ ಟ್ರೈನ್ನಲ್ಲಿ ಬರ್ಬೇಕಾದ್ರೆ ಬಹಳ ತಮಾಷೆ ಇತ್ತು ನನಗೆ. ಒಬ್ಬರು ಮುಂದೆ ಕೂತಿದ್ರು, ಮಾತಾಡ್ತಾ ಆಲು 30 ಸಾಕು ಬಹಳ ಚೆನ್ನಾಗಿರ್ತದೆ ಅಂತ ಅದು ಸಂತೋಷ ಸರ್ ಅಂದೆ. ನನ್ ಗೊತ್ತಾಯ್ತಾ ನಿಮ್ಗೆ ಅಂದ್ರು. ಈ ಅಷ್ಟು ಗೊತ್ತಾಗ್ಲಿಲ್ಲ ಸರ್ ಅಂದೆ. ಅರೆ ರಾಮಕೃಷ್ಣ ಹೆಗಡೆ ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಇದ್ನಲ್ಲಪ್ಪ ನಾನು. ಹೌದಾ ಸರ್? ನನ್ಗೆ ಗೊತ್ತಿಲ್ಲ, ನನ್ ದುರ್ದೈವ. ನಾನೇ ಇತ್ತಲ್ಲ ಮಿನಿಸ್ಟ್ರು, ನಾನೇ ಕಟ್ಸಿದ್ದ ಬ್ರಿಡ್ಜ್ ಅಂತೆಲ್ಲ ಹೇಳಿದ್ರು. ನೆನಪೇ ಬರಲ್ಲ ಸದಾ. ಯಾಕೆ ಹೇಳಿದೆ ಅಂದ್ರೆ, ಅಧಿಕಾರದಲ್ಲಿದ್ದವ್ರು ಯಾವಾಗಲೂ ನೆನಪಿಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಅಂತ ಮಿನಿಸ್ಟ್ರು ಸಾಕಷ್ಟು ಜನ ಹೋಗಿದಾರಲ್ಲ, ಈಗ 6 ತಿಂಗಳಿಗೊಬ್ಬರಾಗಿದ್ದಾರೆ. ಹೀಗಾಗಿ ಯಾರ್ದು ನೆನಪಿರಲ್ಲ ನನಗೆ. ಆದ್ರೆ ಕಲಾಂ ಮರೆಯೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಧಿಕಾರದಲ್ಲಿ ಇದ್ದಾಗ ಜನರ ಪ್ರೀತಿ ಹೇಗೆ ಉಳಿಸ್ಕೊಂಡ್ರು ಅಂತ. ಇನ್ನು ಕೆಲವರು ಅಂತಾರೆ ದೇಹ ಶಕ್ತಿ ಗಟ್ಟಿ ಇರ್ಬೇಕು ಅಂದ್ರೆ ಜಗತ್ತನ್ನು ಗೆಲ್ಬಹುದು. ಇರ್ಬೇಕ್ರಿ, ಇದ್ರೆ 6 ಅಡಿ 6 ಇಂಚ್ ಹತ್ರ ಇರ್ಬೇಕು, 4 ಅಡಿ ಅಗಲ ಇರ್ಬೇಕು, ರಸ್ತೆ ಹೋದ್ರೆ ಬುಲ್ಡೋಸರ್ ಹೋದ್ರೆ ಹೋಗ್ತಾ ಇರ್ಬೇಕು. ಜನ ಅನ್ಕೊಂಡು ಕೇಳಿ ಇತಿಹಾಸ ನೋಡಿ, ಮನುಷ್ಯನ ಇತಿಹಾಸ ನೋಡಿ, ಎಷ್ಟೋ ಜನ ಜಗತ್ತನ್ನ ದೇಹದಿಂದ ಗೆಲ್ಲೋಕ್ ಹೋದ್ರು, ದೇಹ ಶಕ್ತಿಯಿಂದ ಗೆಲ್ಲೋಕ್ ಹೋದ್ರು. ಅಲೆಕ್ಸಾಂಡರ್ ದ ಗ್ರೇಟ್ ಅದೇ ಮಾಡಿದ್ದು. 4 ಲಕ್ಷ ಜನ ಕಟ್ಕೊಂಡು ಹೋಗಿ ಜಗತ್ತು ಗೆಲ್ತೀನಿ ಅಂತ ಹೋದ. ನೆಪೋಲಿಯನ್ ಬೋನಾಪಾರ್ಟ್ ಹಾಗೆ ಅನ್ಕೊಂಡ, ಹಿಟ್ಲರ್ ಅನ್ಕೊಂಡ. ಯಾರ ಕಡೆಯಿಂದನೂ ಆಗ್ಲಿಲ್ಲ, ದೇಹ ಶಕ್ತಿಯಿಂದ ಜಗತ್ತನ್ನು ಗೆಲ್ಲೋಕ್ ಆಗ್ಲಿಲ್ಲ ಅಲ್ವಾ, ಯಾರು ಗೆಲ್ಲಿಲ್ಲ. ನಿಮ್ಗೊಬ್ರು ಹೆಸರು ಗೊತ್ತಿರ್ಬೇಕು, ಮೊಹಮ್ಮದ್ ಅಲಿ ಅಂತ, ಗ್ರೇಟ್ ಬಾಕ್ಸಿಂಗ್ ಚಾಂಪಿಯನ್, ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್. ನಮ್ ಹೀರೋ, ನಾವೆಲ್ಲ ಹುಡುಗರು ಕಾಲೇಜಲ್ಲಿ ಇದ್ದಾಗ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಹೀರೋ ಮೊಹಮ್ಮದ್ ಅಲಿ. ಹೀರೋ ಈ ಚಿತ್ರ ನೋಡ್ಬೇಕು, ಅವಾಗೆಲ್ಲ ಈ ದೊಡ್ಡ ದೊಡ್ಡ ಪೋಸ್ಟರ್ ಮಾಡೋರು, ಉಗ್ರ ಮುಖ ಮಾಡ್ಕೊಂಡು ಕೈ ಹಿಡ್ಕೊಂಡು ನಿಂತಿರ್ಬೇಕು. ಅದ್ರ ಕೆಳಗೊಂದು ಸೆಂಟೆನ್ಸ್ ಇರೋದು, ಟ್ಯಾಗ್ ಲೈನ್ ಏನು ಅಂದ್ರೆ, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಶಕ್ತಿಯಿಂದ ಗೆಲ್ತೀನಿ ಅಂತ. ಅದನ್ನ ಸಾಕಷ್ಟು ಸಲ ನೋಡೋ ಅವಕಾಶ ನನಗೆ. ಒಂದ್ಸಲ ಶಿಕಾಗೋದಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್, ನಾವು ಒಂದು 4-5 ಜನ ಹೋಗಿದ್ದೀವಿ ನಮ್ಮ ಆಫೀಸಿಂದ. ಹೋದಾಗ ಸಣ್ಣ ಪ್ರೋಗ್ರಾಮ್ ಇದೆ, ಅರ್ಧ ರೂಮು. ಅಲ್ಲಿ ಮೊಹಮ್ಮದ್ ಅಲಿ ಬರ್ತಾರೆ ಅಂತ ಗೊತ್ತಾಗಿ ನಾವು ಹೋದ್ವಿ. ಅದು ಒಂದು ತೀರ್ಕೊಳ್ಳೋಕ್ಕಿಂತ 1.5 ವರ್ಷ ಮೊದಲು ಅನ್ಸುತ್ತೆ. ಅಲ್ಲಿ ಕೂತಿದ್ದಾರೆ ಎಡಗಡೆ, ನಾವು ಬಲಗಡೆ ಕೂತ್ಕೊಂಡು ಅವ್ರನ್ನೇ ನೋಡ್ತಾ ಇದ್ವಿ. ನಮ್ಮ ಹೀರೋ ಅಲ್ವ ಕಾಲೇಜಲ್ಲಿ ಇದ್ದಾಗ. ಅವ್ರಿಗೆ ಸೆಕ್ರೆಟರಿ ಇದ್ದಾರೆ ಪಕ್ಕದಲ್ಲಿ, ಒಂದು ಏಪ್ರನ್ ಹಾಕಿದ್ದಾರೆ ತನ್ನ ಕೊರಳಿಗೆ. ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಸಾಫ್ಟ್ ಸ್ಯಾಂಡ್ವಿಚ್. ಒಬ್ರು ಗದ್ದ ಇಟ್ಕೋಬೇಕು, ಒಬ್ರು ಇಡ್ಬೇಕು, ಸ್ವಲ್ಪ ಕಾಫಿ ಕುಡಿಸ್ಬೇಕು. ಕಾಫಿ ಎಲ್ಲ ಮೈ ಮೇಲೆ ಬೀಳುತ್ತೆ. ಅವ್ರಿಗೆ ಪಾರ್ಕಿನ್ಸನ್ ರೋಗ ಆಯ್ತಾವ. He could not hold cup of coffee. ತಕ್ಷಣ ನನಗೆ ಅನಿಸ್ತು, ದಿಸ್ ವಾಸ್ ದ ಮ್ಯಾನ್ ಹೂ ಕಾಂಕರ್ಡ್ ದ ವರ್ಲ್ಡ್. ಆ ಸೆಂಟೆನ್ಸ್ ಏನಿತ್ತು ಟ್ಯಾಗ್ ಲೈನ್ ಕೆಳಗೆ, ಐ ಕಾಂಕರ್ ದ ವರ್ಲ್ಡ್ ಬೈ ಪವರ್. ವೇರ್ ಇಸ್ ದಿ ಪವರ್ ಟುಡೇ? ಒಂದು ಕಾಲಕ್ಕೆ ಎದುರು ಬಂದಂತ ಎಲ್ಲ ಮೂಗು ಗುದ್ದಿದಂತ ಮೊಹಮ್ಮದ್ ಅಲಿ ಇವತ್ತು ಟುಡೇ ಹಿ ಕಾಂಟ್ ಇವನ್ ಡ್ರಿಂಕ್ ಎ ಕಪ್ ಆಫ್ ಕಾಫಿ ಬೈ ಹಿಮ್ಸೆಲ್ಫ್. ಅದರಿಂದ ಯಾವ ಶಕ್ತಿಯನ್ನು ನಂಬ್ಕೊಂಡಿದ್ನೋ ಅಂತ ಜಗತ್ತನ್ನು ಗೆಲ್ತೀನಿ ಅಂತ, ಆ ಶಕ್ತಿ ಕಾಯಮಾಗಿರುವಂತದ್ದಲ್ಲ, ಅದು ಯಶಸ್ಸಲ್ಲ. ನಾ ಅಲ್ಲ ಹೇಳ್ತಿದ್ದೀನಿ ಬರೀ ಯಾವುದು ಅಂತ ಹೇಳಿ. ಇನ್ ಕೆಲವರು ಅಂತಾರೆ ಫೇಮಸ್ ಆಗ್ಬೇಕು, ದಿನ ಪೇಪರ್ ಅಲ್ಲಿ ಫೋಟೋ ಬರ್ಬೇಕು, ಒಳ್ಳೆ ಕಾರಣಕ್ಕೋ ಕೆಟ್ಟ ಕಾರಣಕ್ಕೋ ಪೇಪರ್ ಫೋಟೋ ಬರ್ಬೇಕು. ಸರ್ಕಸ್ ಮಾಡೋದು ನೋಡಿದಿಲ್ಲ, ನ್ಯೂಸ್ ಪೇಪರ್ ಸರ್ಕಸ್ ಬರುತ್ತೆ. ಈ ಸೇಂಟ್ ಝೇವಿಯರ್ ಕಾಲೇಜ್ ಅಂತಿದೆ ಮುಂಬೈಯಲ್ಲಿ, ಅದು MBA ಇನ್ಸ್ಟಿಟ್ಯೂಟ್. ಸಾಮಾನ್ಯ ವರ್ಷಕ್ಕೆ ಒಂದ್ಸಲ ಹೋಗ್ತೀನಿ ನಾನು ಪಾಠ ಮಾಡೋದಕ್ಕೆ. ಭಾರಿ ಬ್ರಿಲಿಯಂಟ್ ಹುಡುಗರು, ಅದ್ಭುತ ಹುಡುಗರು, ಹುಡುಗಿಯರು ಭಾರಿ ಶಾರ್ಪ್ ಇದ್ದಾರೆ. ಎಸ್ಪೆಷಲಿ ಸಿನಿಮಾದಲ್ಲಿ ಮಾತ್ರ ಅವ್ರ ಜ್ಞಾನ ಸಾಧ್ಯವಾದದ್ದು. ಇವತ್ತೇನಾದ್ರೂ ಹೀರೋ ಹೀರೋಯಿನ್ ಇದ್ದಾರೆ ಹಿಂದಿ ಸಿನಿಮಾದಲ್ಲಿ, ಅವರು ತಮ್ಮ ಜೀವನದ ಬಗ್ಗೆ ಏನಾದ್ರೂ ಡೌಟ್ ಬಂದ್ರೆ ಈ ಹುಡುಗರನ್ನು ಕೇಳಬೇಕು, ಕರೆಕ್ಟ್ ಮಾಡಿ. ಅಷ್ಟರ ಮಟ್ಟಿಗೆ ಜ್ಞಾನ ಇಲ್ಲ. ನನಗೆ ಸಿನಿಮಾ ಬಗ್ಗೆ ಜ್ಞಾನ ಒಂಚೂರು ಇಲ್ಲ, ಏನೇನು ಗೊತ್ತಿಲ್ಲ. ನಮ್ಮ ನಾಗಬಂಡ ಇದ್ದಾರೆ ನನ್ನ ಸ್ನೇಹಿತ, ಅವ್ರು ಹೇಳಿದ್ದೆ ನನಗೆಲ್ಲ ಏನೂ ಬರಲ್ಲಪ್ಪ ಸಿನಿಮಾ ಬಗ್ಗೆ, ಒಂಚೂರು ಇನ್ಫಾರ್ಮೇಶನ್ ಕೊಡಿ ನನಗೆ ಅಂತ ಅವ್ರು ಸಂಶೋಧನೆ ಮಾಡಿ ಕೊಟ್ಟರು ನನಗೆ. ಅದನ್ನು ತಗೊಂಡು ಹೋಗಿದ್ದೆ ನಾನು 5 ವರ್ಷದ ಕೆಳಗೆ ಸೇಂಟ್ ಝೇವಿಯರ್ಗೆ ಹೋದಾಗ. ಆ ಹುಡುಗಿಯರು ಹೇಳಿದೆ ಸಿನಿಮಾ ಬಗ್ಗೆ ಕೇಳ್ತೀನಿ ಇವತ್ತು ಅಂದೆ. ಅವ್ರಂದ್ರು ನೀವೇನು ಕೇಳೋದು, ನಮಗೆ ನಿಮಗೆ ಏನೂ ಬರಲ್ಲ, ನಾವು ಎಕ್ಸ್ಪರ್ಟ್ಸ್. ನಾನು ಒಂದೇ ಪ್ರಶ್ನೆ ಕೇಳೋದು, ನಾನು ಒಂದೇ ಪ್ರಶ್ನೆ, ನಿಮ್ಮಲ್ಲಿ ಹಾಗೆ ಯಾರು ಎಕ್ಸ್ಪರ್ಟ್ ಇದ್ರೆ ಉತ್ತರ ಕೊಡ್ಬೋದು ಇದಕ್ಕೆ.
ಒಂದೇ ಪ್ರಶ್ನೆ, ನನಗೆ ಸ್ವಂತ ಜ್ಞಾನ ಇರಲಿಲ್ಲ, ಬರ್ಕೊಟ್ಟು ತಾನೇ ಇದೆಲ್ಲ ತಗೊಂಡು ಹೋದ್ರು ನಾನು. ಒಂದೇ ಪ್ರಶ್ನೆ ಏನಪ್ಪಾ ಅಂದ್ರೆ, ಹೂ ವಾಸ್ ಹೀರೋ ನಂಬರ್ 1 ಆಫ್ ಹಿಂದಿ ಮೂವೀಸ್ ಇನ್ 1940? 40ನೇ ಇಸ್ವಿಯಲ್ಲಿ ಹಿಂದಿ ಸಿನಿಮಾ ಹೀರೋ ನಂಬರ್ 1 ಯಾರಾಗಿದ್ದು? ತಲೆ ಕರ್ಕೊಂಡು ಹುಡುಗ ರಾಜ್ ಕಪೂರ್ ಅಂದ. ರಾಜ್ ಕಪೂರ್ ಬಂದ್ರೆ ಎಷ್ಟಿದೆ, 56ರಲ್ಲಿ ಬಂದದ್ದು, ದೇವಾನಂದ ಅವಾಗ ಬಂದದ್ದು, ಸೇಮ್ ಟೈಮ್ ದಿಲೀಪ್ ಕುಮಾರ್ ಒಂದೇ ಸಲ ಬಂದದ್ದು. ಒಬ್ಬರಿಗೆ ನಿಂತು, ಸರ್ ರಾಜ್ ಕಪೂರ್ ಅಪ್ಪ ಸರ್, ರಾಜ್ ಕಪೂರ್ ಅಪ್ಪ ಹೌದು ಸರ್, ಕ್ಲೋಸರ್. ಈಗ ಪೃಥ್ವಿರಾಜ್ ಕಪೂರ್ 46ಕ್ಕೆ ಬಂದ್ರು, ಅವರು 40ಕ್ಕೆ ಯಾರು ಒಂದೇ. ತಲೆ ಕೆರ್ಕೊಂಡು ಆಸ್ ಯೂಶುವಲ್ ವಿ ಡೋಂಟ್ ನೋ ಅಂದ್ರು. ಡೋಂಟ್ ವರಿ, ನನಗೂ ಗೊತ್ತಿರಲಿಲ್ಲ ಬರ್ಕೊಡೋ ತನಕನು. ಹೆಸರು ಹೇಳ್ತೀನಿ, ಹೆಸರು ಕೇಳಿದ್ರ ನೋಡಿ ಅಂದೆ. ಡು ಯು ನೋ ದ ನೇಮ್ ಆಫ್ ದಿ ಪರ್ಸನ್ ವಾಸ್ ಹೀರೋ ನಂಬರ್ 1 ಆಫ್ ಹಿಂದಿ ಮೂವೀಸ್? ನಂದಲ್ಲ, ಬರ್ಕೊಟ್ಟೋದಕ್ಕೆ ಕೇಳಬೇಕು ಅವ್ರನ್ನ. 1940ಯಲ್ಲಿ ಹೀರೋ ಆಗಿದ್ದವರು ಶ್ಯಾಮಲಾಲ್ ಅಂತ ಒಬ್ಬರಿದ್ರು. ಹೆಸರು ಕೇಳಿದ್ರ? ನಾನು ಅಂತ ಕೇಳಿಲ್ಲ, ಶ್ಯಾಮಲಾಲ್ ಅಂತ. ಯಾಕೆ ಮಾತನ್ನು ಹೇಳಿದೆ ಅವ್ರ ಹುಡುಗರಿಗೆ ಅಂದ್ರೆ, 40ನೇ ಇಸ್ವಿಯಲ್ಲಿ ಹೀರೋ ನಂಬರ್ 1 ಆಗಿದ್ದವರು ಈಗ 0 ನಂಬರ್ 1 ಯಾರು ಗೊತ್ತಿಲ್ಲ. ಇದೇ ಸಪೋಸಿಂಗ್ 2060ನೇ ಇಸ್ವಿಗೆ ಯಾರಾದ್ರೂ ಬಂದು ಹೂ ವಾಸ್ ಹೀರೋ ನಂಬರ್ 1 ಆಫ್ 2018 ಅಂತ ಆಗಿನ ಹುಡುಗರು ಹುಡುಗಿಯರಿಗೆ ಕೇಳಿದ್ರೆ ಐ ಡೋಂಟ್ ನೋ ಅಂತಾರರು. ಅಂದ್ರೆ ಇವತ್ತಿನ ಹೀರೋ ನಂಬರ್ 1 ಅವತ್ತು ಏನೂ ಆಗಿರಲಿಲ್ಲ. ಅಂದ್ರೆ ಈ ಖ್ಯಾತಿ ಅಂತ ಏನಿದೆಯೋ ಇದು ಪರ್ಮನೆಂಟ್ ಆಗಿ ಇರೋದಲ್ಲ. ಹಾಗಾದ್ರೆ ಇದು ಯಾವ್ದು ಅಲ್ಲ, ಇದು ಯಾವ್ದ್ರಿ? ನಾನು ಕಾಲೇಜಲ್ಲಿ ಪಾಠ ಮಾಡುವಾಗ ಕೇಳಿದ್ದೆ ಹುಡುಗರಿಗೆ, MSc ಹುಡುಗರಿಗೆ ಪಾಠ ಮಾಡಬೇಕು ಕೆಮಿಸ್ಟ್ರಿ, ನಾನು ರಸಾಯನ ಶಾಸ್ತ್ರ ಕಲಿಸೋದು. ತಕ್ಷಣ ಹುಡುಗರಿಗೆ ಕೇಳಿದೆ, ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್? ನಿಮ್ಮ ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದೆ. ಮುಖ ನೋಡ್ಕೊಂಡ್ರೆ ಎಲ್ಲರೂ, ಕೆಮಿಸ್ಟ್ರಿಗೂ ಅಜ್ಜಿಗೆ ಏನ್ ಸಂಬಂಧ? ಅದ್ರ ಮೇಷ್ಟ್ರ ಕೇಳಿ ಹೇಳ್ಬೇಕಲ್ಲ. ಎಲ್ಲರೂ ಕೈ ಎತ್ತಿದ್ರು, ಅಡ್ಡಿಲ್ಲ, ಎಲ್ಲರಿಗೂ ಅಜ್ಜನ ಹೆಸರು ಗೊತ್ತಿದೆ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರು ಒಂದು ನಿಮಿಷ ಬಿಟ್ಟು, ಹೌ ಮೆನಿ ಆಫ್ ಯು ನೋ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್? ಅಜ್ಜನ ಅಪ್ಪನ ಹೆಸರು ಎಷ್ಟು ಮಂದಿಗೆ ಗೊತ್ತು? ಮತ್ತೆ ಮುಖ 8 ಕೈ ಮೇಲೆ ಬಂದು, ಅಡ್ಡಿಲ್ಲ, ಅಷ್ಟು ಜನಕ್ಕೆ ಅದು ಗೊತ್ತಲ್ಲ ಅಜ್ಜನ ಅಪ್ಪನ ಹೆಸರು. ಮತ್ತೊಂದು ನಿಮಿಷ ಬಿಟ್ಟು ಕೇಳಿದೆ, ಅಜ್ಜನ ಹೆಸರು ಎಷ್ಟು ಮಂದಿಗೆ ಗೊತ್ತು? ಯಾರಿಗೂ ಗೊತ್ತಿರ್ಲಿಲ್ಲ. ನಂದು ಆಶ್ಚರ್ಯ ಇಲ್ಲನ್ರಿ, ನಿಮ್ಮ ಅಜ್ಜನ ಹೆಸರೇ ಗೊತ್ತಿಲ್ಲ ನಿಮ್ಗೆ ಅಂದೆ. ಒಬ್ಬಡಿಗೆ ಎದ್ದಿಂತು, ಹೊರಟಾಗಿ ಮಾತಾಡಿದ್ದು, ಏನ್ ಪ್ರಯೋಜನ ಬಿಡಿ ಸಾಕ್ತದ್ದು. ಅಮ್ಮ ತಾಯಿ, ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಏನ್ ಪ್ರಯೋಜನ ಅಂತ ಎಲ್ಲ ಮಂದಿ, ಹೌದು ಸರ್, ಏನ್ ದೊಡ್ಡ ಸಾಧನೆ ಮಾಡಿದಾರೆ ನೆನ್ಪಿಡ್ಬೇಕು ಸರ್ ಅಂದು. ಆಕೆ ಕೋಪ ನೋಡಿ, ಅಮ್ಮ ತಾಯಿ ಕೂತ್ಕೊಂಬ ನೀನು ಅಂತ ಹೇಳಿ ಬಾಕಿದವ್ರು ಹೇಳಿದೆ. ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ರೆ ಕೈ ಎತ್ತಿ, ಇದ್ರ ತರ ಕೆಡ್ಸ್ಕೋಬೇಡಿ ಅಂತೆ. ಅವ್ರು ಕುತೂಹಲ, ಏನ್ ಹೆಸರು ಹೇಳ್ತಾ ನೀವು? ಸ್ವಲ್ಪ ಕುತ್ಕೊಂಡು ಕೇಳಿದೆ, ರಾಮ ಗೊತ್ತಾ ನಿಮಗೆ? ಅಯೋಧ್ಯ ರಾಮ ಗೊತ್ತು, ರಾಮ ಗೊತ್ತಿದೆ. ಕೃಷ್ಣ, ಆ ಕೃಷ್ಣ ಗೊತ್ತು, ರಾಮ ಗೊತ್ತು, ಕೃಷ್ಣ ಗೊತ್ತು, ಬುದ್ಧ ಗೊತ್ತು, ಮಹಾವೀರ ಗೊತ್ತು, ಯೇಸು ಕ್ರಿಸ್ತ ಗೊತ್ತು, ರಾಮಕೃಷ್ಣ ಗೊತ್ತು, ವಿವೇಕಾನಂದ ಗೊತ್ತು, ಶಂಕರಾಚಾರ್ಯ ಗೊತ್ತು, ಬಸವಣ್ಣ ಗೊತ್ತು, ಎಲ್ಲರೂ ಗೊತ್ತದ್ದು. ಆಯ್ತಾ, ನಮ್ಗೊಂದು ಸೀರಿಯಸ್ ಪ್ರಾಬ್ಲಮ್ ಅಂತ ನೋಡಿ ಈಗ ಅಂತ. ಇಷ್ಟು ಮಂದಿ ಹೆಸರು ಹೇಳಿದ್ನಲ್ಲ, ರಾಮನ್ ಹಿಡ್ಕೊಂಡು ಬಸವಣ್ಣವ್ರ ತನಕ ಹೆಸರು ಹೇಳಿದ್ನಲ್ಲ, ಇವ್ರು ಯಾರ ಮೊಮ್ಮಗನೂ ನಾನಲ್ಲ ಅಲ್ಲ, ಇವ್ರು ಯಾರ ಮೊಮ್ಮಗ ನಾನಲ್ಲ. ಎಲ್ಲಾ ಹೆಸರು ನೆನಪಿಟ್ಟಿದ್ದೀನಿ. ವಿಚಿತ್ರ ಅನ್ಸಲ್ವಾ ನಾವು? ಎಂದಿನ ರಾಮ ರೀ, 10,000 ವರ್ಷ ಎಂದಿನ ರಾಮ ನೆನಪಿಟ್ಟಿಲ್ವ ನಾವಿನ್ನ? ಎಂದಿನ ಕೃಷ್ಣ, ದೇವ್ರ ಯಾಕೆ ಕೂತಿದ್ದ ಕೃಷ್ಣ, ಇವತ್ತು ಪೂಜೆ ಮಾಡ್ತೀವಿ ನಾವು ಅಲ್ವಾ? ಬಸವಣ್ಣ 900 ವರ್ಷ ಇದ್ದಂತ ಬಸವಣ್ಣ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಬಸವಣ್ಣವ್ರದ್ದು? ಬ್ಯಾಂಕೇ ಇರಲಿಲ್ಲ, ಬ್ಯಾಲೆನ್ಸ್ ಅಂತ. ಅವ್ರು ಏನ್ ಡಿಪಾಸಿಟ್ ಮಾಡಿದ್ರು ನಮ್ಮ ಹೃದಯದಲ್ಲಿ ಮಾಡಿದ್ರು. 900 ವರ್ಷಗಳ ಹಿಂದೆ ಪುಣ್ಯಾತ್ಮ ಆ ಬರೆದಂತ ಕನ್ನಡ ಇವತ್ತು ಸಾಧಿಸ್ತಾ ಇಲ್ವಲ್ಲ ನಮಗೆ. ಅವತ್ತು ಬರೆದಂತ ಒಂದು ಪ್ಯಾರಾಗ್ರಾಫ್ ಬರೀಬೇಕಾದ್ರೆ ಒದ್ದಾಟ ಹೋಗ್ತೀವಿ ನಾವು. ಕಳಬೇಡ, ಕೊಲಬೇಡ, ಹುಸಿಗೆ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲ ಅಲ್ರಿ ಕನ್ನಡದಲ್ಲಿ. 900 ವರ್ಷದ ಬರೆದಂತದ್ದು ಯಾಕೆ ನೆನೆಸ್ತೀವಿ ಹೇಳಿ? ಒಂದು ಸಿಂಪಲ್ ಅರ್ಥ. ನಾನು ಹುಡುಗರಿಗೆ ಕೇಳಿದೆ, ನೋಡಿ ಇವ್ರದೆಲ್ಲ ನೆನಪಿಟ್ಟಿದ್ದೀವಿ ನಾವು. ನಿಮ್ಮ ಅಜ್ಜ ಬದುಕಿದಾಗ ಅದೇ ಸಮಯಕ್ಕೆ ಕಲ್ಕತ್ತಾದಲ್ಲಿ ವಿವೇಕಾನಂದರು ಬದುಕಿದ್ರು. 39 ವರ್ಷ ಹುಡುಗ, 39 ವರ್ಷಕ್ಕೆ ಜೀವನ ಮುಗಿಸಿ ಹೋಗ್ಬಿಟ್ರು ವಿವೇಕಾನಂದರು. ಅದು ಇವತ್ತು ನೆನಪಿಟ್ಟಿದ್ದೇನೆ ವಿವೇಕಾನಂದರನ್ನ. ಅವ್ರಿಗೆ ಕನ್ನಡ ಬರಲಿಲ್ಲ, ವಿವೇಕಾನಂದರು ಬರಲಿಲ್ಲ, ನಾನು ವಿವೇಕಾನಂದರು ನೋಡಿಲ್ಲ, ಅವ್ರ ಮಾತು ಕೇಳಿಲ್ಲ, ಆದ್ರೂ ಮೆಚ್ಕೋತೀನಿ. ಅವ್ರು ನೆನಪಿಟ್ಟಿದ್ದೀನಿ, ನಮ್ಮ ಅಜ್ಜನ ಹೆಸರು ನೆನಪಿಲ್ಲ ನನಗೆ. ಯಾಕೆ ವಿಚಾರ ಮಾಡಿ ಹೇಳಿ ಅಂತ ಟೈಮ್ ಕೊಟ್ಟೆ, 1-2 ನಿಮಿಷ. ನನ್ನ ಕ್ಲಾಸಲ್ಲಿ ಹುಡುಗಿ ಬಹಳ ಬುದ್ಧಿವಂತಕ್ಕೆ, ಪದ್ಮಿನಿ ಪ್ರಿಯದರ್ಶಿನಿ ಅಂತ, ಐ ಕಾಂಟ್ ಫರ್ಗೆಟ್, ಬ್ರಿಲಿಯಂಟ್ ಚೈಲ್ಡ್, ಸೆನ್ಸಿಟಿವ್ ಹುಡುಗಿ, ಕಣ್ಣಲ್ಲಿ ನೀರಿತ್ತಾಕೆ. ಯಾಕೆ ಪದ್ಮಿನಿ ಏನಾಯ್ತು ಅಂತ ಕೇಳಿದೆ. ಆಕೆ ಕಣ್ಣು ಒರೆಸ್ಕೊಂಡು ಹೇಳಿದ್ದು, ಸರ್ ಐ ಗಾಟ್ ಎ ಲೆಸನ್ ಆಫ್ ಮೈ ಲೈಫ್, ನನ್ನ ಜೀವನಕ್ಕೆ ಒಂದು ಪಾಠ ಆಯಿತು ಸರ್ ಅಂತ. ಹೌದಾ, ಏನ್ ಪಾಠ ಅದು
ಅಂತ ಕೇಳಿದೆ. ಆಕೆ ಹೇಳಿದ್ದು ನನಗೂ ಒಂದು ಪಾಠ ಆಯಿತು, ಯಾರಿಗಾದ್ರೂ ಆಗ್ಬೋದು. ಅವರಿಗೆ ಬಹಳ ಚಂದ ಹೇಳಿದ್ರು, ಸರ್, ಐ ಲರ್ನ್ ಎ ಲೆಸನ್ ದಟ್ ಎನಿ ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ shall not be remembered by the world, and anyone who lives for others shall not be forgotten. ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವರನ್ನ ಪ್ರಪಂಚ ನಿರ್ದಾಕ್ಷಿಣ್ಯವಾಗಿ ಮರೆತು ಬಿಡುತ್ತದೆ. ಯಾರು ಮತ್ತೊಬ್ಬರಿಗೋಸ್ಕರ ಬದುಕ್ತಾರೋ ಅವರನ್ನ ಪ್ರಪಂಚ ಯಾವತ್ತೂ ಮರೆಯಲ್ಲ ಅಂತ. ಈ ಕಾರಣಕ್ಕೆ ನಮ್ಮ ವಿವೇಕಾನಂದ ಹಾಸ್ಟೆಲ್ ಅತ್ಯಂತ ಪ್ರಿಯವಾಗಿರುವಂಥದ್ದು. ಇದು ಮತ್ತೊಬ್ಬರಿಗೋಸ್ಕರ ಮಾಡುವಂಥ ಕೆಲಸ. ದೇವತಾ ನಾಗರಾಜ್ ಅವರು ಮಾಡೋದಕ್ಕೆ ಇನ್ನು 100 ಕೆಲಸ ಇದ್ದಾವೆ. ಅವ್ರು ಯಾಕೆ ಮಾಡ್ತಾರೆ ಅಂತ ಹಿರಿಯರು ಹಾಕಿಕೊಟ್ಟಿದ್ದಾರೆ. ಇಲ್ಲಿ ಕಲ್ತಂತ 20 ಜನ ಮಕ್ಕಳು ಒಬ್ಬರು ಚೀಫ್ ಇಂಜಿನಿಯರ್ ಆಗೋದಾದ್ರೆ ಸನ್ಮಾನ ಮಾಡಿದ್ರು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೀಫ್ ಇಂಜಿನಿಯರ್ ಆಗಿದ್ರು. ಎಲ್ಲರೂ ತಮ್ಮ ತಮ್ಮ ಜೀವನದ ಬೆಳಕುಗಳನ್ನು ಕಂಡ್ಕೋತಾರೆ. ನಾವು ಅವ್ರು ಮಾತಾಡ್ಬೇಕಾದ್ರೆ ಗಮನಿಸ್ತಾ ಇದ್ದೆ, ಧ್ವನಿ ಗದ್ಗದ ಆಯ್ತು ನಡುವೆ, ನೆನಪಿದ್ಯಾ? ಅವ್ರ ಕೃತಜ್ಞತೆಯಿಂದ ಧ್ವನಿ ಭಾರ ಆಯ್ತು. ಯಾಕೆ? ಯಾವ ಕಾಲಕ್ಕೆ ಅವಶ್ಯವಾಗಿ ಸಹಾಯ ಬೇಕಾಗಿತ್ತೋ ಆ ಕಾಲಕ್ಕೆ ಅವಶ್ಯ ಸಿಕ್ಕಿದೆ. ಇಲ್ಲಿ ಸಸಿ ಸಣ್ಣ ನೆಲಕ್ಕೆ ಹಾಕಿದಾಗಲೇ ನೀರು ಬೇಕು, ಗೊಬ್ಬರ ಬೇಕು. ಹಾಕದೆ ಹೋದ್ರೆ ಒಣಗೋಗ್ಬಿಡುತ್ತೆ ಅದು. ಅದರಿಂದ ಅಲ್ಲಿ ಮೆಚ್ಚಿಕೊಂಡು ಹುಡುಗರನ್ನು ಗುರುತಿಸಿ ತನ್ನ ಹಾಸ್ಟೆಲ್ ಇಟ್ಕೊಂಡು ಬರೀ ಇಟ್ಕೊಳ್ಳೋದು ಅಷ್ಟೇ ಅಲ್ಲ. ನಾನು ಪ್ರತಿ ವರ್ಷ ಹೋಗಿದ್ದೀನಿ, ಹಾಸ್ಟೆಲ್ಗೆ ಹೋಗಿದ್ದೀನಿ. ಅಲ್ಲಿ ಅವ್ರು ಹೇಳೋರು, ಅವ್ರ ತಾಯಿ ಮನೆಯಿಂದ ಎಣ್ಣೆ ಕಳಿಸೋದಂತ, ಹುಡುಗರ ತಲೆ ಎಣ್ಣೆ ಹಾಕ್ಬೇಕು. ಹುಡುಗರಿಗೆ ಊರಲ್ಲಿದ್ರೆ ಎಣ್ಣೆ ಹಾಕೋತಿರ್ಲಿಲ್ಲ ತಲೆಗೆ, ಅಂತ ತಾವೇ ಹೋಗಿ ಹುಡುಗರ ತಲೆ ಎಣ್ಣೆ ಹಾಕಿ ಬರ್ತಿದ್ರು ಅಂತ ಹೇಳಿದ್ರು. ಇಷ್ಟು ಪ್ರೀತಿ ನೋಡ್ಕೊಳ್ಳೋದು ಇದೆಯಲ್ಲ, ಆ ಹುಡುಗರು ಎಂದೂ ಮರೆಯೋಕ್ ಸಾಧ್ಯ ಇಲ್ಲ ಜೀವನದಲ್ಲಿ. ಇದು ಮತ್ತೊಬ್ಬರಿಗೋಸ್ಕರ ಬದುಕುವಂತಹ ಕೆಲಸ. ಇದು ಶಾಶ್ವತವಾಗಿ ಉಳಿಯುವಂಥದ್ದು. ತನಗೋಸ್ಕರ ಮಾಡಿಕೊಂಡದ್ದನ್ನು ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ, ಆದ್ರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ದನ್ನು ಯಾರೂ ಮರೆಯಲ್ಲ. ಅದರಿಂದ ಈ ವಿವೇಕಾನಂದ ಹಾಸ್ಟೆಲ್ ಅಂತ ಕೆಲಸ ನನ್ನ ಮನಸ್ಸಿಗೆ ಶಾಶ್ವತ ಕೆಲಸ ಅಂತ ಅನ್ಸುತ್ತೆ. ಆದ್ರಿಂದ ಯಶಸ್ಸು ಬರ್ಬೇಕಾದ್ರೆ ಏನ್ ಮಾಡ್ಬೇಕಾಗಾದ್ರೆ ಕೆಲವು ಮಾತ್ರ ಇದಾವೆ. ಎಂಟರ್ಪ್ರಿನರ್ಶಿಪ್ ಅಂತ ಹೇಳ್ತೀವಿ. ನಾನು ಉದ್ಯೋಗಗಳನ್ನು ಶುರು ಮಾಡ್ಬೇಕು. ಈಗ ನಾನು ಮತ್ತೊಬ್ಬರಿಗೆ ನೌಕರಿ ಕೊಡಿ ಅಂತ ಕೇಳೋದಕ್ಕಿಂತ ಪಾಪ ನಾನೇ ನೌಕರಿ ಕೊಡ್ತೀನಿ ನಿನಗೆ ಅನ್ನೋಂತ ಆಗ್ಬೇಕು. ಹೀಗಾಗ್ಬೇಕಾದ್ರೆ ಕೆಲವು ಮಾತ್ರ ಮನೋಧರ್ಮಗಳು ಬೇಕಾಗ್ತಾವೆ. ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ರೆ, ಯಾವ ಮನೋಧರ್ಮ ಇದ್ರೆ ನಾನು ಕೂಡ ಒಬ್ಬ ಎಂಪ್ಲಾಯರ್ ಆಗಬಹುದು. ಸಾಮಾನ್ಯ ಕೆಲವು ಹಳೆ ಕಾಲದ ಭ್ರಮೆಗಳಿದ್ದು ನಮಗೆ. ಭ್ರಮೆ ಅಂದ್ರೆ ವ್ಯಾಪಾರ ಮಾಡೋದಂದ್ರೆ ಮೋಸ ಮಾಡಬೇಕು ಅಂತ. ಅದು ಹೀಗಾಗಿಲ್ಲ. ಈಗ ನೀವು ಪ್ರಾಮಾಣಿಕರಾಗಿದ್ರೆ ಮಾತ್ರ ಯಶಸ್ಸಾಗೋಕ್ ಸಾಧ್ಯ ಇದೆ ಬಿಸ್ನೆಸ್ ಅಲ್ಲಿ. ಮೊದಲು ಹಾಗಿಲ್ಲ. ಈಗ ಮೋಸ ಮಾಡಿ ಗೆಲ್ತೀನಿ ಅಂತ. ವರ್ಲ್ಡ್ ಈಸ್ ಟ್ರಾನ್ಸ್ಪರೆಂಟ್ ಟುಡೇ. ಎಲ್ಲಿವರೆಗೂ ಟ್ರಾನ್ಸ್ಪರೆಂಟ್ ಅಂದ್ರೆ ನೀವು ಇಂಟರ್ನೆಟ್ ಅಲ್ಲಿ ನಿಮ್ ಪೂರ್ತಿ ಜಾತಕ ಸಿಗತ್ತೆ ನೀವು ಎಲ್ಲಿದ್ದೀರಿ ಅಂತ. ಈಗ ನಾನು ಮಾತಾಡಿದ್ದು ನಾಳೆ ಬೆಳಿಗ್ಗೆ ಯೂಟ್ಯೂಬ್ ಹೋಗ್ಬೋದು, ಅಷ್ಟು ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ. ನನಗೆ ಬಹಳ ಫಜಿತಿ ಆಗ್ಬಿಡುತ್ತೆ. ಒಂದೊಂದ್ಸಲ ಈ ಬಸವ ಕಲ್ಯಾಣ ಅಂತಿದೆ, ಅಲ್ಲಿ ಪೇರೆಂಟ್ಸ್ ಮಾತಾಡ್ಬೇಕು ಅಂತ ಹೇಳಿದ್ರು. ಹೋಗಿದ್ದೆ, ಒಂದು 10,000 ಜನ ಪೇರೆಂಟ್ಸ್, ಜಾತ್ರೆ ಇದ್ದಂಗಿತ್ತು. ಅಲ್ಲಿ ಮಾತಾಡಿದೆ. ಮರುದಿವಸ ಇನ್ನೊಂದು ಯಾವ್ದು ಸಣ್ಣ ಊರು, ನೆನಪು ಕೂಡ ಇಲ್ಲ ನನಗೆ, ಆ ಸಣ್ಣ ಊರಿಗೆ ಹೋದೆ. ಅಲ್ಲಿ ಮಾತಾಡೋರು. ಅಲ್ಲಿ ಒಬ್ಬರು ಯಜಮಾನ್ರು ಬಂದ್ರು, ಸಾರ್ ನಿನ್ನೆ ನಿಮ್ ಲೆಕ್ಚರ್ ಬಹಳ ಸಖತ್ತಾಗಿತ್ತು ಸರ್. ಎಲ್ಲಿ? ಬಸವ ಕಲ್ಯಾಣ ಬಂದಿದ್ರ ಅಂತ. ಇಲ್ಲ ಸರ್, ಯೂಟ್ಯೂಬ್ ಅಲ್ಲಿ ಬಂದಿದ್ಯಲ್ಲ. ನಾನು ಎಲ್ಲಿ ಹಾಕಿದ್ದೀರಿ ಎಂದೆ. ನೀವೆಲ್ಲ ಸರ್ ನನ್ನ ತಂಗಿಗೆ ಹೇಳಿದ್ದೆ ಸರ್, ಮುಂದೆ ಕೂತ್ಕೊಂಡು ರೆಕಾರ್ಡ್ ಮಾಡಿ ಕಳಿಸು ಅಂತ. ಅದಕ್ಕೆ ವಾಟ್ಸ್ಆ್ಯಪ್ ಅಲ್ಲ, ಅದು ವಾಟ್ಸ್ಆ್ಯಪ್ ಅಂದಿರ್ತಾರೆ, ಅದು ಕಳಿಸು. ನಾನು ಏನು ಕಷ್ಟಪ ಇದು ಒಂದೇ ಮಾತಾಡಿದ ತಕ್ಷಣ ಯೂಟ್ಯೂಬ್ ಹೋಗ್ಬಿಡುತ್ತೆ ಎಲ್ಲ ಒಂದ್ ಕಡೆಗೆ. ಲೈಫ್ ಇಸ್ ಸೋ ಟ್ರಾನ್ಸ್ಪರೆಂಟ್ ಟುಡೇ, ಯು ಕ್ಯಾನ್ ಚೀಟ್ ಎನಿಬಡಿ. ಬಿಸಿನೆಸ್ ಅಲ್ಲಿ ಕೂಡ ಆನೆಸ್ಟಿ ಇಸ್ ದ ಫಸ್ಟ್ ಪಾಲಿಸಿ ಟುಡೇ. ಗಮನಿಸ್ಬೇಕು. ಟ್ರಾನ್ಸ್ಪರೆನ್ಸಿ ಆಕ್ಟ್ ಬಂದಿದೆ ಈಗ. ನಾನು ಏನೋ ಮಾಡಿ ಫುಡ್ ವಿಂಕ್ ಮಾಡ್ತೀನಿ ಬಿಸಿನೆಸ್ ಅಂತಿಲ್ಲ. ಆದ್ರಿಂದ ದಯವಿಟ್ಟು ಹೇಳೋದು, ಪ್ರಾಮಾಣಿಕವಾಗಿ ಮಾಡೋದಾದ್ರೆ ಸ್ವಲ್ಪ ತಡ ಆಗ್ಬೋದೇನೋ ದುಡ್ಡು ಬರೋದು, ಅದ್ರ ಖಾತ್ರಿ ಬರ್ತದೆ. ಮೋಸ ಮಾಡಿದ್ರೆ ಖಾತ್ರಿ ಇವತ್ತಿಲ್ಲ ನಾಳೆ ಸೋಲ. ಅದರಿಂದ ಮೊದಲು ನಾನು ಎಂಟರ್ಪ್ರಿನರ್ ಆಗ್ಬೇಕಾದ್ರೆ ನಾನು ಮೊದಲು ಪ್ರಾಮಾಣಿಕನಾಗ್ಬೇಕು. ಎರಡನೇದು ಬಹಳ ಮುಖ್ಯ ಗುಣ ನಮ್ಮ ಹುಡುಗರಿಗೆ ಬೇಕಾದದ್ದು ಅಂದ್ರೆ ಕಾನ್ಫಿಡೆನ್ಸ್ ಇನ್ ಸೆಲ್ಫ್. ನಮ್ಮೊಳಗೆ ಆತ್ಮವಿಶ್ವಾಸ ಬೇಕು. ಎಷ್ಟೋ ಸಲ ನನ್ನ ಕಡೆಯಿಂದ ಆಗತ್ತೆ ಸರ್, ಇದು ಮಾಡ್ಬೋದಾ? ನಾನು ಕಾಲೇಜಲ್ಲಿದ್ದಾಗ ಹುಡುಗಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಹೋಗು ಅಂತ ಹೇಳಿದೆ. ಆಕೆ ಬಂದು, ನನಗೆ ಆಗೋಂಗ್ ಕಾಣಿಸೋಲ್ಲ ಸರ್, ನಾನು ಹೋಗ್ಬೇಡ ನೀನು ಸೋತಿಗಾಗ್ಲಿ ಅಂತೆ. ಇಲ್ಲೇ ಕೂತ್ಕೊಂಡೆ ಆಗೋಲ್ಲ ಅಂದ್ರೆ ಗ್ಯಾರಂಟಿ ಆಗೋಲ್ಲ, ಸೋತೆ ಹೋಗ್ಬಿಟ್ಟೆ ನೀನೀಗ. ಅದರಿಂದ ಆಗತ್ತೆ ಅಂತ ಮಾಡಿ ಧೈರ್ಯ ಇಟ್ಟು ಮಾಡ್ಬೇಕು. ಆತ್ಮವಿಶ್ವಾಸ ಬರೋದು ಎಲ್ಲಿಂದ? ಕಾಡು, ಊರ್ ಹೊರಗೆ ಒಂದು ದೊಡ್ಡ ಕಾಡಿದೆ. ಆ ಕಾಡಲ್ಲಿ ಎಲೆ, ಹೂವು, ಕಾಯಿ, ಹಣ್ಣು ಎಲ್ಲ ಆಗಿದ್ದಾವೆ. ಮನೆ ಹತ್ತಿರ ಹಣ್ಣಾದ್ರೆ ಕಿತ್ಕೋತೀವಲ್ಲ. ಕಾಡಲ್ಲಿ ಯಾಕೆ ಕಿತ್ಕೋತಾರೆ? ಕಿತ್ಕೊಂಡು ಅಲ್ಲೇ ಬೀಳ್ತವೆ, ಬೀಜಗಳು ಹರಡ್ತವೆ, ಹಾಗೆ ಅದು ಉತ್ಪತ್ತಿ ಆಗುವಂಥದ್ದು. ಒಂದು ಹಣ್ಣಾಗಿತ್ತು,
ಮ್ಯಾಲಿನ ಚಿಪ್ ಒಡೆಯೋಕ್ ಬಂತದು. ಒಳಗಿತ್ತಲ್ಲ ಸಾವಿರಾರು ಬೀಜಗಳು ಕೂತಿದ್ದು. ಅಪ್ಪ ಅಮ್ಮ ಅಕ್ಕ ಚಿಕ್ಕಮ್ಮ ಎಲ್ಲ ಕೂತಿದ್ದು. ಅವು ಚಿಪ್ ಹೊಡೆದ್ಬಿಟ್ರೆ ಎಲ್ಲ ಕಡೆ ಬೇರೆ ಹೋಗ್ಬಿಡ್ತೀವಲ್ಲ, ಬಿಟ್ಕೊಂಡು ಹೋಗ್ತೀವಲ್ಲ ಅಂತ ಬೇಜಾರಾಗಿದ್ದವು. ನಿಸರ್ಗ ಚಿಪ್ ಹೊಡಿತು, ಒಂದ್ ಬೀಜ ಟಪ್ ಅಂತ ಮರದ ಕೆಳಗೆ ಬಿತ್ತು. ಸಮಾಧಾನ ಆಯ್ತು, ಅಮ್ಮನ ಪಕ್ಕನ ಇದ್ದೀನಿ. ಇನ್ನೊಂದು ಬೀಜ ಗಾಳಿ ಸಿಕ್ಕು 10 ಮೈಲ್ ದೂರ ಹೋಗಿತ್ತು, ಇನ್ನು 100 ಮೈಲ್ ದೂರ ಹೋಗ್ಬಿತ್ತು. ಒಂದು ಬೀಜ ಪಾಪ ಗಾಳಿ ಸಿಕ್ಕೊಂಡು ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಬರೀ ಕಾಂಕ್ರೀಟ್ ಒದ್ದಾಡೋಯ್ತು ಬೀಜ. ಎಲ್ಲಿ ಬಂದೆ ನಾನು, ಎಲ್ಲಿ ಕಾಡು ಬಿಟ್ಟು ಇಲ್ಲಿ ಬಂದೆ ಭೂಮಿಗೆ ನಾನು. ವಿಧಾನಸೌಧಕ್ಕೆ ಸಾವಿರಾರು ಜನ ಬರೋದು, ಸಾವಿರಾರು ಚಪ್ಪಲಿಗಳು ಶೂಸ್ಗಳು ಆ ಬೀಜ ತುಳಿತಿದ್ದು. ಒದ್ದಾಡೋಯ್ತು ಬೀಜ, ಎಷ್ಟು ತುಳಿಸ್ಕೊಳಪ್ಪ ನಾನು ಅಂತ. ಈ ಸಾವಿರಾರು ಚಪ್ಪಲಿಗಳಿಗೆ ಒಂದು ಕರುಣಾಳ ಚಪ್ಪಲಿ ಇತ್ತು, ಒಂದು ಕಾಯಿನ್ ಚಪ್ಪಲಿ. ಅದೇನ್ ಮಾಡ್ತಂದ್ರೆ ತುಳಿಯೋದು ಅಷ್ಟೇ ಅಲ್ಲ, ಮುಂದೆ ತಳಿತು. ಎಲ್ಲಿ ತಳಿತದು ನೀವು ನೋಡಿರ್ಬೇಕು, 2 ಕಾಂಕ್ರೀಟ್ ಸ್ಲ್ಯಾಬ್ ನೋಡು ಸ್ವಲ್ಪ ಜಾಗ ಬಿಟ್ಟಿರ್ತಾರೆ, ಎಕ್ಸ್ಪಾನ್ಷನ್ ಜಾಯಿಂಟ್ ಅಂತ ಇಟ್ಟಿರ್ತಾರೆ. 2 ಕಾಂಕ್ರೀಟ್ ಸ್ಲ್ಯಾಬ್ ನೋಡು ಸ್ವಲ್ಪ ಗ್ಯಾಪ್ ಇತ್ತು, ಅಲ್ಲಿ ಬಿತ್ತು. ಪಾರಾದೆ ಇನ್ ತುಳಿಸ್ಕೊಳ್ಳೋ ತಪ್ಪ ಏನ, ತೆಗ್ಗಿನಲ್ಲಿದೇನಲ್ಲ ಅನ್ಕೊಂಡು. ಆದ್ರೆ ಕಷ್ಟ ತಪ್ಪಲಿಲ್ಲ, ಚಪ್ಪಲಿ ಗಂಟೆ ಧೂಳೆಲ್ಲ ಮುಖದ ಮೇಲೆ ಬೀಳ್ಬೇಕು. ಒದ್ದಾಡೋಯ್ತು 4-5 ತಿಂಗಳು ಬೀಜ. ಒಂದ್ಸಲ ಸಣ್ಣ ಮಳೆ ಬಂತು. ಒಂದು ಒಳ್ಳೆ ಗುಣ ಅಂದ್ರೆ ಬೀಜ ಅಷ್ಟು ಕಷ್ಟಪಟ್ಟಿದ್ರು ಮೊಳಕೆ ಹೊಡೆಯೋದನ್ನ ಮರ್ತಿರ್ಲಿಲ್ಲ. ಅದಕ್ಕೆ ಗೊಬ್ಬರ ಹಾಕಿದ್ರ, ಫಲವತ್ತಾದ ಭೂಮಿ ಇದೆಯಾ, ಏನೂ ಇಲ್ಲ, ಕಾಂಕ್ರೀಟ್ ಸಂಖ್ಯೆ ಬಿದ್ದಂತ ಚಪ್ಪಲಿ ಗಂಟಿದ ಮಣ್ಣೆ ಬಿದ್ದಿರೋದು, ಅದನ್ನೇ ತಗೊಂಡು ಅಲ್ಲೇ ತನ್ನ ಬೇರೆ ಊರಿ ತಲೆ ಎತ್ತಿ ನಿಂತು. ತಾವೆಲ್ಲ ಗಮನಿಸಿರ್ಬೇಕು, ಈ ಕಾಂಕ್ರೀಟ್ ಸ್ಟೆಪ್ಲಿ ಸಂಧಿ ನಡುವೆ ಹುಲ್ ಬಂದಿರುತ್ತೆ, ನೋಡಿದ್ದೀರಾ? ಕಲ್ಲು ಜೋಡಿಸಿರ್ತಾರಲ್ಲ, ಹುಲ್ ಬಂದಿರುತ್ತೆ. ಅದ್ಯಾಕೆ? ಹಳೆ ಮನೆ ಏನಾದ್ರು ಕ್ರ್ಯಾಕ್ ಬಂದಿದ್ರೆ ಅಲ್ಲಿ ಬಳ್ಳಿ ಬಂದಿರುತ್ತೆ. ಯಾರು ಹಾಕಿದ್ರು? ಬೀಜ ನೀರು ಹಾಕಿದ್ರು. ಆ ಬೀಜಕ್ಕೆ ಬದುಕಬೇಕು ಅಂತ ಛಲ ಇದೆ, ಅಲ್ಲಿ ಇರುವಂತಹ ಮಣ್ಣು ತಗೊಳ್ತದೆ, ಸಿಕ್ಕಂತ ನೀರು ತಗೊಳ್ತದೆ, ತಲೆ ಎತ್ತಿ ನಿಂತ್ಕೊಳ್ತದೆ. ನೀವು ಹಂಪಿ ಕಡೆ ಹೋದ್ರೆ, ಬಳ್ಳಾರಿ ಕಡೆ ಹೋದ್ರೆ ಬರೀ ಗುಡ್ಡ, ಕಲ್ಲಿನ ಗುಡ್ಡ. ಆ ಗುಡ್ಡದಲ್ಲಿ ಒಂದಿಷ್ಟು ಬೊಗಸೆ ಅಷ್ಟು ಮಣ್ಣು ಇರ್ತದೆ, ಅದ್ರ ಮೇಲೆ ಹುಲ್ ಬೆಳೆದಿರ್ತದೆ. ಒಂಚೂರು ಗಾಳಿ ಬಿಟ್ಟರೆ ಕಿತ್ಕೊಂಡು ಹೋಗ್ತದೆ, ಮಳೆ ಬಂದ್ರೆ ಕಿತ್ಕೊಂಡು ಹೋಗ್ತದೆ. ಆದ್ರೆ ಬದುಕೋ ಚಂದ ಬದುಕ್ತದಲ್ಲ ಇರೋ ತನಕ. ಮಲ್ಲಿಗೆ ಹೂ ನೋಡ್ರಿ, ಬೆಳಿಗ್ಗೆ ತಕೊಂಡ್ ಬರ್ತೀರಿ, ಘಮ ಘಮ ಹಾಕ್ತಿರ್ತೀವಿ, ಎಷ್ಟು ಚೆನ್ನಾಗಿರ್ತದೆ ಗೊತ್ತ, ವಾಸನೆ ಇರೋದು. ಬೆಳಿಗ್ಗೆ ನಗನಗ್ತಾ ಇರುತ್ತೆ. ಬದುಕೋದು ಎಷ್ಟೊತ್ತದು? 12 ತಾಸು ಅಷ್ಟೇನೆ. ಸಾಯಂಕಾಲ ಹೊತ್ತಿ ಒಣಗ್ ಹೋಗ್ಬಿಡುತ್ತದೆ. 12 ತಾಸಲ್ಲಿ ಒಣಗ್ ಹೋಗ್ತೀನಿ ಅಂತ ಮುಖ ಕೆಟ್ಟ ಮಾಡ್ಕೊಳ್ಳಲ್ಲ. ಬದುಕಿರೋ ತನಕ ಒಂದು ಸುಗಂಧ ಕೊಟ್ಟು ಹೋಗುತ್ತೆ. ಒಂದು ಮಲ್ಲಿಗೆ ಹೂವೇ 12 ತಾಸು ಬದುಕುವಂತ ಮಲ್ಲಿಗೆ ಹೂವಿಗೆ ಅಷ್ಟು ಜೀವನಾಸಕ್ತಿ ಇರ್ಬೇಕಾದ್ರೆ ನಮ್ಗೆ ಯಾಕಿರ್ಬಾರ್ದು? ಈ ಗುಣ ಬಹಳ ಇದಿಲ್ಲ. ಜೀವನೋತ್ಸಾಹ ಅಂತಿದೆಯಲ್ಲ, ಇದು ಬಹಳ ಮುಖ್ಯ. ಹುಡುಗರಿಗೆ ಹೇಳಬಾರ್ದು, ನಾವೆಲ್ಲ ಸಣ್ಣ ಹುಡುಗ ಜೀವನೋತ್ಸಾಹ ಇದ್ದೇ ಇರುತ್ತೆ ಅಂತ ಅನ್ಕೋತೀವಿ ನಾವು. ನೀವೆಲ್ಲ ಬಹಳ ಚೆನ್ನಾಗಿದ್ದೀರಿ ಕರೆ. ಎಷ್ಟೋ ಕಡೆ ನೋಡ್ಬೇಕು, ನಾವು ಹುಡುಗರು ಹುಡುಗಿಯರು ಕಾಲೇಜಿಂದ ಬರೋದು, ಮನೆಗೆ ಬರೋದು ನೋಡ್ಬೇಕು. ಹೇಗೆ ಒಂದು ಬ್ಯಾಗ್ ಹಾಕೊಂಡು ಭುಜ ಬಗ್ಸ್ಕೊಂಡು, ಈ 2ನೇ ಮಹಾಯುದ್ಧ ಸೋತ ಸೈನಿಕರು ಬರ್ತಿರ್ತಾರಲ್ಲ ಮನೆಗೆ, ಏನ್ ಮುಖದ ಚೈತನ್ಯನೇ ಇಲ್ಲ. ಏನು ಕೇಳಿದ್ರು ಬೋರ್. ಮನೆಗೆ ಬರೋದು ಮೊದಲನೇ ಕೆಲಸ ಅಂದ್ರೆ ರಿಮೋಟ್ ತಗೊಳ್ಳೋದು, ಟಿವಿ ಹಚ್ಚೋದು. ಗಮನ ಇಟ್ಟು ನೋಡಿ, ನೀವೆಲ್ಲ ಮಾಡಲ್ಲ ಗೊತ್ತು, ಅದಕ್ಕೆ ಹೇಳ್ತಿದ್ದೀನಿ. ರಿಮೋಟ್ ತಗೊಂಡು ಯಾವ ಚಾನಲ್ ಕೊಡ್ತೀನಿ ನೋಡಲ್ಲ, ಟಕ 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 ತಿರುಗಿಸ್ಬಿಟ್ಟು ಬೋರ್. 400 ಚಾನಲ್ ಬೋರ್ ಆದ್ರೆ ಇನ್ನೇನ್ ಮಾಡ್ಬೇಕ್ರಿ? 401 ನೀವೇ ಶುರು ಮಾಡ್ಬೇಕಿಲ್ಲ. ಬೋರ್ಡಮ್ ಅನ್ನೋ ಪದ ನಿಮ್ಮ ವೈಫಲ್ಲಿ ಬರಬಾರ್ದು. ಲೈಫ್ ಇಸ್ ಸೋ ಎಕ್ಸೈಟಿಂಗ್, so beautiful, so many things are happening in the world. It's so beautiful designed world. How can you be boring? ನಮ್ಮ ಪರಿಚಯದವ್ರು ಬರೀದ್ರು, 91 ವರ್ಷ ಮುದುಕರು, ಹುಟ್ಟಿದ ಹಬ್ಬ ಮಾಡ್ಕೋಬೇಕ್ರಿ ಅವರು. ಬಲೂನ್ ಕಟ್ಟು ಅಲ್ಲ ಮೊಮ್ಮಕ್ಕಳಿಗೆ. ನಾನು ಬರ್ತಿದೆ 99. ನಾವು ಸಣ್ಣ ಮಕ್ಕಳಿಗೆ ಮಾಡೋದು ಕೇಳಿದ್ದೆ ನಾನು. ಈ 99 ವರ್ಷಕ್ಕೆ ಏನ್ ಮಾಡೋದು? ಅವ್ರು ಸ್ವೀಟ್ ಏನ್ ಇವತ್ತು ಅಂತ ಕೇಳೋರು. ನಾನು ಅಜ್ಜ ನೀವು ಭಾರಿ ಜೋರಿದೆ ಬಿಡ್ರಿ, 91 ವರ್ಷಕ್ಕೆ ಮಾಡ್ತೀರಿ, ನಮಗೂ ಹಂಗ ಆಸೆ ಇದೆ, 100 ವರ್ಷ ಬದುಕಬೇಕು ಅಂತ. ಏನ್ ಮಾಡ್ಬೇಕು ಅಂದೆ. ಜೋರಾಗಿ ಕೊಟ್ರು. ಅದರಲ್ಲೇನೋ ಅಂದ್ರು. ಅಲ್ಲ ಸರ್, 100 ವರ್ಷ ಬದುಕೋದು ಹೇಗೆ ಅಂದ್ರೆ ಅದ್ರಲ್ಲಿ ಏನಿದೆ, 99 ಬದುಕು 100 ಆಗ್ಬಿಡುತ್ತೆ ಅಂತ. ಸ್ವಲ್ಪ ಸೊಲ್ಯೂಷನ್ ಇದು. 99 ವರ್ಷ ಬದುಕು 100 ಆಗಿ ಬಿಡ್ತದೆ. ನನಗೆ 91 ಲಾಂಗ್ ಡಿಸ್ಟೆನ್ಸ್ ಅನ್ಸುತ್ತೆ, ಅವ್ರಿಗದು ಶಾರ್ಟ್ ಡಿಸ್ಟೆನ್ಸ್. ಯಾಕೆ? ಎಕ್ಸೈಟ್ಮೆಂಟ್. ಜೀವನದಲ್ಲಿ ನಡವಳಿಕೆ ಬೇಡ, ಒತ್ತಾಟ ಬೇಡ. ಲೈಫ್ ಈಸ್ ಬ್ಯೂಟಿಫುಲ್. ನಾವು ಸುಮ್ಮನೆ ಜಗತ್ ಕೆಟ್ಟೋಗಿದೆ ಅಂತ ನಂಬೇಡ್ರಿ, ಯಾರು ಹೇಳಿದ್ರು ನಂಬೇಡ್ರಿ ಅಂತ. ಜಗತ್ ಕೆಟ್ಟಿಲ್ಲ, ಜಗತ್ ತುಂಬಾ ಚೆನ್ನಾಗಿದೆ. 100ಕ್ಕೆ 90ರಷ್ಟು ಜನ ಇನ್ನೂ ಒಳ್ಳೆಯವರೇ ಇದ್ದಾರೆ. ಆದ್ರೆ 10% ಜನ ಬಹಳ ಗದ್ದಲ ಮಾಡ್ತಾರೆ, ಅವ್ರು ಕಾಣಿಸ್ತಾರೆ. 89 ಕಾಣಿಸ್ಲಾರ್ದಂಗ್ ಮಾಡ್ತಾರೆ. ತಲೆ ಕೆಡಿಸ್ಕೋಬೇಡಿ, ಇವತ್ತಿಗೂ ಒಳ್ಳೆಯವರಿದ್ದಾರೆ. ಬಾಯಿ ತೆಗೆದು ಕೇಳಬೇಕು ನಾವು. ಇಫ್ ಯು ವಾಂಟ್ ಟು ಬಿ ಎನ್ ಎಂಟರ್ಪ್ರಿನರ್, ಯು ಶುಡ್ ನೋ ಹೌ ಟು ಕನ್ಸಲ್ಟ್ ಪೀಪಲ್.
ಬಾಯಿ ತೆಗೆದು ಕೇಳಿದಾಗ ಕೊಡೋರು 100 ಜನ ಇದ್ದಾರೆ, ಕೇಳೋಂಗಿಲ್ಲ ನಾವು. ಯಾರು ಮಾಡಲ್ಲ ಸಹಾಯ ನನಗೆ, ಕೂತಿರು ಮನೆಗೆ ಬಂದು ಬಾಗಿಲು ಪಟ್ಕೊಟ್ಟು ಹೋಗ್ತಾರೆ. ಯಾರಾದ್ರು ಮಾತಿದೆ, ಕಾಡು ಇಲ್ಲಿ ಸಿಂಹ ರಾಜ, ಅದು ಸುಮ್ಮನೆ ಮಲ್ಕೊಂಡಿದ್ರೆ ಪ್ರಾಣಿ ಬಂದು ಬಾಯಲ್ಲಿ ಬೀಳಲ್ಲ, ಅದು ಹುಡ್ಕಡಬೇಕೇ. ಅದು ನೈ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗ ಅಂತ. ಸಿಂಹ ಮಲ್ಕೊಂಡಿದ್ರೆ ಬಾಯಲ್ಲಿ ಒಂದು ಪ್ರಾಣಿ ಬೀಳಲ್ಲ, ಅದು ಕೂಡ ಬೆನ್ನ ಹತ್ತಿ ಹೋಗಿ ಬೇಟೆಯಾಡಿ ತಗೊಂಡು ಬರ್ಬೇಕಾದ್ರೆ. ಹಾಗೆ ನಾನು ಮಂದಿನ ಕೇಳ್ಬೇಕಲ್ಲ, ನನಗೆ ಅದಂತ ಒಂದು ಘಟನೆ ಹೇಳ್ಬೇಕು ಸ್ನೇಹಿತರೆ ನಿಮಗೆ. ದಯವಿಟ್ಟು ಮಾತು ಮನಸ್ಸಲ್ಲಿ ಪರ್ಮನೆಂಟ್ ಆಗಿ ಉಳ್ಕೋಬೇಕು. ನಿಮಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ, ಬಾಯಿ ಬಿಟ್ಟು ಕೇಳಿ. ಎಂಟರ್ಪ್ರಿನರ್ ಆಗ್ಬೇಕು ಅಂದ್ರೆ ಬಾಯಿ ಬಿಟ್ಟು ಕೇಳ್ಬೇಕು. 4 ಜನನ ಕೊಡೋರು 100 ಜನ ಇದ್ದಾರೆ, ಅದು ನಾವು ಕೇಳೋದು. ನಾನು ಬದಾಮಿ ಅಂತ ಒಂದು ಊರಿದೆ, ಕೇಳಿರ್ಬೇಕು ನೀವು. ಬದಾಮಿಯಿಂದ ಬೆಳಗಾವಿಗೆ ಹೋಗ್ಬೇಕಾಗಿತ್ತು ನಾನು ಒಂದ್ಸಲ. ಬದಾಮಿಯಿಂದ ಹೋಗೋದು ನಿಮ್ಗೆ ಆ ಏರಿಯಾ ಗೊತ್ತಿಲ್ಲ, ಬಟ್ ನಾನು ಮ್ಯಾಪ್ ಕೊಡ್ತೀನಿ, ಇಮ್ಯಾಜಿನರಿ ಮ್ಯಾಪ್ ಕೊಡ್ತೀನಿ. ಬದಾಮಿಯಿಂದ ಹೋಗ್ತಾರೆ ಒಂದು ಕಾರ್ ಇತ್ತು. ನನಗೆ ಊರು ಹೊರಗೆ ಬಂದಾಗ ನೋಡಿದ್ರೆ ಸ್ವಲ್ಪ ನೀರಿಲ್ಲ ಕಾರಲ್ಲಿ ಕುಡಿಯೋದಕ್ಕೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಅಂಗಡಿಗೆ ಹೋಗಿ ಒಂದು 4-5 ಬಾಟಲ್ ನೀರು ತಂದು ಕಾರಲ್ಲಿ ಇಟ್ಕೋತಾ ಇದ್ದೆ. ಅಲ್ಲಿ ಸಣ್ಣ ಬಸ್ ಸ್ಟಾಪ್ ಇತ್ತು ಅನ್ಸುತ್ತೆ. ಅಲ್ಲಿ ರೋಡ್ ಪಕ್ಕ ಒಂದು 4-5 ಜನ ನಿಂತಿದ್ದಾರೆ. ಒಬ್ಬ ಮುದುಕ ಕಂಬಳಿ ಹಚ್ಬಿಟ್ಟಿದ್ದಾರೆ, ಅವನಿಗೆ ನಡುತ್ತಾ ಇದ್ದಾರೆ. ಇನ್ನೊಬ್ರು ಹೆಣ್ಮಕ್ಳು ಪಕ್ಕದಲ್ಲಿ ಇರಪ್ಪ ಏನ್ ಮಾಡ್ಬೇಡ ಇರಪ್ಪ ಅಂತಿದ್ದಾರೆ. ಇನ್ನೊಂದಿಬ್ರು ಹೆಣ್ಮಕ್ಳು ಸಮಾಧಾನ ಮಾಡ್ತಿದ್ದಾರೆ. ಅವ್ರೇನೋ ತೊಂದರೆಯಲ್ಲಿದ್ದಾರೆ ಅನಿಸ್ತು ನನಗೆ. ನಾವು ಕೇಳಿದ್ವಿ, ಏನ್ ತೊಂದರೆ ಇದೆಯಾ ಅಂತ ಕೇಳಿದೆ. ಅವಳೋಗ್ ಶುರು ಮಾಡಿದ್ದ ಹುಡುಗಿ. ಸರ್ ನಮ್ಮ ಅಪ್ಪ ಸರ್. ಆಯ್ತು, ಏನಾಯ್ತು? ನಮ್ಮೂರು ಕೊಲ್ಹಾರ ಅಂತ ಊರಿದೆ ಸರ್. ಬಾಗಲಕೋಟೆಯಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬರುವಂತದ್ದು. ಅಲ್ಲಿ ಕೃಷ್ಣಾ ನದಿ ಬ್ರಿಡ್ಜ್ ಆದ ತಕ್ಷಣ ಒಂದು ಊರು ಬರುತ್ತೆ ಕೊಲ್ಹಾರ, ಅಲ್ಲಿ ಅವರು ಸರ್. ನನ್ನ ಅಣ್ಣ ಹುಷಾರಿಲ್ಲ ಅಂತ BLD ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ ಸರ್ ಬಿಜಾಪುರಕ್ಕೆ. ಇದು ಬೆಳಿಗ್ಗೆ ಏನು ಹೇಳ್ಬಿಟ್ಟಂತೆ, ಡಾಕ್ಟರ್ ಬದುಕಲ್ಲ, ಮನೆಗೆ ತಗೊಂಡು ಹೋಗಿ ಅಂದ್ರಂತೆ. ನಮ್ಮ ಅಣ್ಣನ ಮನೆ ಕರ್ಕೊಂಡು ಬರ್ತಿದ್ದಾರೆ ಸರ್. ನಮ್ಮ ಅಪ್ಪ ಮಗನ ಮುಖ ನೋಡ್ಬೇಕು ಅಂತ. ಹೋಗೋ ತನಕ ಮುಖ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ ಸರ್. ಹೇಗೆ ಹೋಗೋದು ಸರ್ ಎಲ್ಲ ನಾವು? ಆಯ್ತು ನೋಡಮ್ಮ, ನಾನು ಈಗ ಬೆಳಗಾವಿ ಹೋಗ್ತಾ ಇದ್ದೀನಿ. ನಿಮ್ ಕಣ್ಮುಂಚ ಚಿತ್ರ ಹೆಂಗ್ ಬರುತ್ತೆ ಅಂದ್ರೆ, ಬದಾಮಿಯಿಂದ ಹೀಗೆ ಹೋದ್ರೆ ಆ ಬಾಗಲಕೋಟೆ ಬರುತ್ತೆ, ಬಾಗಲಕೋಟೆಯಿಂದ ಸೀದಾ ಹೋದ್ರೆ ಬೆಳಗಾವಿ, ಈಗ 90 ಡಿಗ್ರಿ ಈ ಕಡೆ ಹೋದ್ರೆ ಬಿಜಾಪುರ. ನಾನು ಹೀಗೆ ಹೋಗ್ಬೇಕಾಗುತ್ತೆ. ಇವ್ರು ಇಲ್ಲಿ ಬಿಟ್ಟು ಹೋಗೋ ವ್ಯವಧಾನ ನನಗಿಲ್ಲ, ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಾನು ಒಂದು ಕೆಲಸ ಮಾಡಿ, ನನ್ನ ಕಾರಲ್ಲಿ ಕೂತ್ಕೊಳ್ಳಿ, ನಾನು ಮುಂದೆ ಕೂತ್ಕೋತೀನಿ, ನೀನು ನಿಮ್ಮ ಅಪ್ಪ ಕೂತ್ಕೊಂಬ. ಆ ಬಾಗಲಕೋಟ್ ಕ್ರಾಸ್, ಗದನಕೇರಿ ಕ್ರಾಸ್ ಅಂತ ಬರ್ತದೆ, ಅಲ್ಲಿವರೆಗೂ ಬಿಡ್ತೀನಿ ನಾ. ಅಲ್ಲಿ ನನ್ನ ತಲೆಯಲ್ಲಿ ಅಂತ ಒಂದು ಟ್ಯಾಕ್ಸಿ ಸಿಕ್ಕಲ್ಲಿ ಗೊತ್ತು ಮಾಡ್ಕೊಟ್ಬಿಟ್ರೆ ಆಯ್ತು, ಅವ್ನು ಡ್ರಾಪ್ ಮಾಡಿ ಬರ್ತಾನೆ ಹೋಗಿ ಅಂತ. ಅಲ್ಲಿಂದ 20 ಕಿಲೋಮೀಟರ್ ಹೋಗೋ ಒಳಗಡೆ ಬಾ ಅಂತ ಕೂರ್ಸ್ಕೊಂಡೆ. ಒಂದ್ ದಿವಸ ನಡುತ್ತಾ ಇದ್ದ ಅವನು. ಅಲ್ಲಿ ಒಂದು ಮಾತ್ರೆ ಕೊಟ್ಟು, ಕ್ರೋಸಿನ್ ಮಾತ್ರೆ ಕೊಟ್ಟು ನೀರು ಕುಡಿಯಪ್ಪ ಅಂತ ಕೂಡಿಸಿದೆ. ಕಾರಲ್ಲಿ ಕೂತ್ಕೊಂಡು ಪಡ್ತಾ ಇದ್ದಾನೆ ಪಾಪ. ಅವ್ನಿಗೆ ಮಗ ಹೋಗ್ಬಿಡ್ತಾನೆ ಅಂತ ಚಿಂತೆ ನೋಡ್ಬೇಕು ಅಂತ. ಗದ್ದನಕೇರಿ ಕ್ರಾಸ್ ಬಂತು. ಅವನು ಪಾಪ ಗುಡಿಗೆ ತಗೊಂಡಿದ್ದು, ಮಾತ್ರೆ ತಗೊಂಡಿದ್ದಲ್ಲ, ಅದೊಂದು ಸ್ವಲ್ಪ ಕಾಫಿ ಏನು ತಿಂತೀಯಪ್ಪ ಅಂತ, ಏನ್ ತಿನ್ನಲ್ಲ ಅಂತ. ಅದೊಂದು ಟೀ ಕೊಡು ಅಂತ ಟೀ ತಗೊಂಡ. ಕಾರ್ ನಿಲ್ಸಿದೆ. ನನ್ನ ತಲೆಗೆ ಮಷೀನ್ ಏನು ಓಡ್ತಾ ಇತ್ತು ಅಂದ್ರೆ, ನಾನು ಹಿಂಗೆ ಸೀದಾ ಹೋಗ್ಬೇಕು. ಈ ಕಡೆ 90 ಡಿಗ್ರಿ ಹೋಗುವಂತ ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ, ಕಾರ್ ಸಿಗುತ್ತಾ? ಯಾಕೆಲ್ಲ ಓಲಾ ಊಬರ್ ಇನ್ನೂ ಅಲ್ಲಿ ಇಲ್ಲ, ಏನು ಈಗಾದ್ರೂ ಇಲ್ಲ. ಏನಪ್ಪ ಮಾಡೋದು, ಯಾರನ್ನ ಕೇಳೋದು? ಒಂದು ಟೆಂಪೋ ಆಟೋ ರಿಕ್ಷಾ ಆದ್ರೂ ಅಡ್ಡಿಲ್ಲ ಕೆಲಸಗಳನ್ನ ಅಂತ ವಿಚಾರ ಮಾಡ್ತಿದ್ದೆ. ಚಾ ಅಂಗಡಿ ಇತ್ತಲ್ಲ, ಟೀ ಅಂಗಡಿ ಇಲ್ಲ, ಟೀ ಕುಡಿಸಿ ಕರ್ಕೊಂಡ್ಬರೋ ಹೊತ್ತಿಗೆ ಅವ್ನು ಹಂಗೆ ಕೂತಿದ್ದ. ನಾನು ಓಡಾಡ್ತಾ ಇದ್ದೆ, ಏನ್ ಮಾಡ್ಬೇಕು ಅಂತ. ಮುಂದೆ ಒಂದು ಕಾರ್ ನಿಂತಿದ್ದೆ. ಅದ್ರೊಳಗೆ ಹುಡುಗ ಹುಡುಗಿ, ಒಂದು ಮಗು, ಗಂಡ ಹೆಂಡತಿ, ಒಂದು ಸಣ್ಣ ಮಗು. ಆ ಹುಡುಗ ನಾನು ನೋಡ್ದ. ಸರ್ ಏನಾದ್ರು ಬೇಕಾಗಿತ್ತ ಅಂದ. ಪರಿಸ್ಥಿತಿ ಹೇಗಿದೆಯಪ್ಪ, ನಾನು ಬೆಳಗಾವಿಗೆ ಹೋಗ್ಬೇಕು, ಆ ಮನುಷ್ಯ ಕೋಲಾರಕ್ಕೆ ಹೋಗ್ಬೇಕು, ಈ ಮಗ ಹೇಗಿದ್ದಾನೆ, ಒದ್ದಾಡ್ತಾ ಇದ್ದಾನೆ ಅಂದ್ರೆ ಅವ್ನು ಏನ್ ಮಾಡ್ಬೇಕು ಗೊತ್ತಾ? ಸರ್ ಯಾಕೆ ತಲೆ ಕೆಡಿಸ್ಕೊತೀರಿ ಸರ್, ನಾನು ಬಿಜಾಪುರ ಹೊರಟಿದ್ದೇನೆ ಆಗಿದೆ, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡು ಹೋಗೋದು ಅಷ್ಟೇ ಇಲ್ಲ, ಕೋಲಾರದಲ್ಲಿ ಮನೆ ಕರ್ಕೊಂಡು ಹೋಗಿ ಅವ್ನು ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ, ನಂಬರ್ ಕೊಡಿ ಅಂತ. ಅವನಿಗೆಲ್ಲೋ ನಾನು ಆರ್ಟಿಕಲ್ ಓದಿದಂತ ಅವ್ನು ಗೊತ್ತಿಲ್ಲ. ಅವನು ಸೀದಾ ನಾನು ಬೆಳಗಾವಿಗೆ ಹೋದೆ. ಒಂದು ಅರ್ಧ ತಾಸು ಹೋಗೋದ್ರೊಳಗೆ ಆ ಹುಡುಗ ಫೋನ್ ಮಾಡಿದ. ಸರ್ ಅವ್ರ ಮನೆಗೆ ಬಿಟ್ಟಿದ್ದೀನಿ ಸರ್, ಮಗ ಇನ್ನೂ ಇದ್ದಾನೆ, ಅಪ್ಪ ಮಗನ ಜೊತೆಗಿದ್ದಾರೆ ಅಂತ ಹೇಳ್ದ. ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಕೇಳಬೇಕಲ್ರಿ ನಾವು ಬಾಯಿ ಬಿಟ್ಟು. ಕೊಡೋ ಜನ ಎಷ್ಟು ಮಂದಿ ಇದ್ದಾರೆ ಗೊತ್ತಾ? ದಯವಿಟ್ಟು ಮಾಡಿ. ನೀವೇನಾದ್ರು ಹೊಸ ಒಂದೊಂದು ಸಹಾಯ ಮಾಡ್ತಿದ್ರೆ ನಾನು ಒಬ್ಬನೇ ಮಾಡ್ತೀನಿ ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೋಗ್ಬೇಡಿ. ಸಹಾಯ ಕೇಳಿ. ಜನದಲ್ಲಿ ಒಳ್ಳೆಯವರು ತುಂಬಾ ಜನ ಇದ್ದಾರೆ, ಸಹಾಯ ಮಾಡ್ತಾರೆ. Connectivity is most important and self-confidence is more important. ಇನ್ನೊಂದು, be creative in what you are doing. If you want to be an entrepreneur, ಜಗತ್ತಲ್ಲಿ ಅವಕಾಶಗಳು ಸಾವಿರ ಇದ್ದಾವೆ, ನಮ್ಮ ಕಲ್ಪನೆ ಕೂಡ ಇಲ್ಲ ಅವಕಾಶ ಇದೆಯಾ ಇದು ಅಂತೇಳಿ. ನಿಮ್ಗೆ ಒಬ್ಬ ಹುಡುಗನ ಪುಸ್ತಕ ಹೇಳ್ತೀನಿ, ದಯವಿಟ್ಟು ಸಾಧ್ಯ ಇದ್ರೆ ಓದಿ. ಆಲ್ ರೋಡ್ಸ್ ಆರ್ ಸ್ಟಡೆಡ್ ವಿತ್ ಗೋಲ್ಡ್ ಅಂತ ಒಂದು ಪುಸ್ತಕ ಇದೆ.
ಆಲ್ ರೋಡ್ಸ್ ಆರ್ ಸ್ಟಡೆಡ್ ವಿತ್ ಗೋಲ್ಡ್ ಅಂತ. ಇದನ್ನ ಬರೆದಂತ ಅವನ ಹೆಸರು ಕಿಮ್ ವಾಂಗ್ ಚೂಂಗ್ ಅಂತ ಹೆಸರು. ಕಿಮ್ ಅಂತ ನೆನಪಿಟ್ಕೊಂಡು ಸಾಕು, ಕಷ್ಟವಲ್ಲ ನೆನಪಿಡು. ಕಿಮ್ ಅಂತ ಆ ಹುಡುಗ ಯಾರು? ಸೌತ್ ಕೊರಿಯಾದಲ್ಲಿ ಸಿಯೋಲ್ನಲ್ಲಿ ಇದ್ದಂತ ಹುಡುಗ. ಊರಿನ ಹೊರಗೆ ಅತ್ಯಂತ ಬಡ ಜನ ಇರುವಂತ ಒಂದು ವಸತಿ, ಅಲ್ಲಿದ್ದಂತ ಹುಡುಗ. ಹುಡುಗನ ತಂದೆ ಇಲ್ಲ. ಈ ಮಗ ಇವ್ನಿಗೆ 8 ವರ್ಷ ಹುಡುಗ, 8-9 ವರ್ಷ ಹುಡುಗ. ಅವನ ತಂಗಿ ಒಬ್ಳು 5 ವರ್ಷದವಳು. ಅಮ್ಮ, 3 ಜನ ಇರೋರು. ಅಮ್ಮ ಅಲ್ಲಿ ಇಲ್ಲಿ ಕಸ ಮುಸರೆ ಮಾಡಿ ಜೀವ ಮಾಡಿ ಮಕ್ಕಳನ್ನ ಬೆಳೆಸ್ಬೇಕು. ಯಾವತ್ತಿಗೂ 3 ಜನಕ್ಕೆ ಆಗುವಷ್ಟು ಊಟ ಇರ್ತಿರ್ಲಿಲ್ಲಂತೆ ಮನೇಲಿ. ಇವನ್ ಕಿಮ್ ಏನ್ ಮಾಡ್ತಿದ್ದ ಅಂದ್ರೆ, ಗೊತ್ತು ಮನೇಲಿ ಊಟ ಇಲ್ಲ ಅಂತ ಹೇಳಿ, ದಾರಿಯಲ್ಲಿ ನಲ್ಲಿಯಲ್ಲಿ ನೀರು ಕುಡಿದು, ಹೊಟ್ಟೆ ತುಂಬ ನೀರು ಕುಡಿದು ಮನೆಗೆ ಹೋಗಿ, ಅಮ್ಮ ನಾನು ಊಟ ಆಗಿದೆ ನೀವಿಬ್ರು ಮಾಡಿ, ತಂಗಿ ನೀವು ಊಟ ಮಾಡಿ ಅಂತಿದ್ದಾನೆ. ಅದು ತಾಯಿ ಕರುಳು, ಆಕಿ ಗೊತ್ತಾಕಿ. ಇಲ್ಲ ನಾವು ಊಟ ಮುಗಿಸಿದೀನಿ ಊಟ ನಿನಗೋಸ್ಕರ ಇಟ್ಟಿದ್ದೀನಿ ಕೊಡು ಅಂತ ಅವ್ನ ಊಟಕ್ಕೆ ಹಾಕ್ಬೇಕು. 3 ಜನಕ್ಕೆ ಆಗುವಷ್ಟು ಊಟ ಇರಲಿಲ್ಲ. ಹುಡುಗ ಅಂದ, ಏನಾದ್ರೂ ಮಾಡ್ಬೇಕು, ನನಗೆ ಮನೆಗೆ ಸ್ವಲ್ಪ ಹಣ ಬೇಕಲ್ಲ, ಯಾವ್ದಾದ್ರು ಗಳಿಸ್ಬೇಕು. ಏನ್ ಮಾಡ್ಬೋದು ಹುಡುಗ? ಈ ಪೇಪರ್ ಹಾಕ್ತಾರಲ್ಲ ಮನೆಗೆ ಹೋಗಿ, ನಾ ಪೇಪರ್ ಹಾಕ್ತೀನಿ ಅಂತ ಹೋದ. ಪುಟ್ಟ ಹುಡುಗ ಏನ್ ಮಾಡ್ತಾನೆ, ಒಂದು 5-6 ಪೇಪರ್ ತಗೊಂಡ, ಒಂದ್ ಮನೆಗೆ ಪೇಪರ್ ಹಾಕಿದ, ದುಡ್ಡು ಕೊಡ್ಬೇಕಾಗ ಇಂಡಿಯನ್ ಕರೆನ್ಸಿ ಹೇಳೋಣ, 2 ರೂಪಾಯಿ ಇತ್ತು ಪೇಪರ್ ಬೆಲೆ. ಅವ್ರು ಚೇಂಜ್ ಇದೆಯೇನೋ ಅಂತ ಅವ್ರು ಕೇಳ್ಬೇಕು. ನನ್ನ ಕಡೆ ಚೇಂಜ್ ಇಲ್ಲ ಮೇಡಮ್, ಕೊಡ್ತೀನಿ ಹುಡ್ಕಾಡ್ ಕೊಡ್ಬೇಕು. ಟೈಮ್ ಹೋಗ್ಬಿಡೋದು. ಇಷ್ಟೊಳಗೆ ಬಹಳ ಅಂದ್ರೆ ಒಂದು 8-10 ಪೇಪರ್ ಹಾಕ್ತಿದ್ದ ಅವನು. ಬಾಕಿ ಹುಡುಗರು ಬೇರೆ ಮನೆಗೆ ಹಾಕ್ಬಿಡೋ. ಅವನು ಅಂದ್ಬಿಟ್ಟು ನಾನು ಜಾಸ್ತಿ ಪೇಪರ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು? ದಿಸ್ ಇಸ್ ದ ಕ್ರಿಯೇಟಿವಿಟಿ. ಅವನಂದ ಚಿಲ್ಲರೆ ತಾನೇ ಪ್ರಾಬ್ಲಮ್ ಇರೋದು. ಮರುದಿವ್ಸದ ಅಂಗಡಿಗೆ ಹೋದ, ಒಂದು 20 ರೂಪಾಯಿ ಚಿಲ್ಲರೆ ಕೊಡ್ರಿ ನನಗೆ ಅಂತ ಜೇಬಲ್ಲಿ ತುಂಬ್ಕೊಂಡು ಹೋದ. ಅವ್ರು ಹೋಗಿ ಪೇಪರ್ ಹಾಕಿದ ತಕ್ಷಣ, ಚಿಲ್ಲರೆ ನಾನು ಕೊಡ್ತೀನಿ ಮೇಡಮ್, ಚಿಲ್ಲರೆ ಕೊಡ್ತೀನಿ ಬಿಡಿ, ನಾನೇ ಕೊಡ್ತೀನಿ ಬಿಡಿ, ಪಟ್ಟ ಕೊಡ್ತಿದ್ದ. ಈಗ 10 ಪೇಪರ್ ಬಂದು 20 ಪೇಪರ್ ಹಾಕಿದ. ಕಮಿಷನ್ ಜಾಸ್ತಿ ಬಂದು ಮತ್ತೆ ವಿಚಾರ ಮಾಡಿದ, ಇನ್ನೂ ಜಾಸ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಒಂದ್ ಅಂಗಡಿಗೆ ಹೋದ, ಸೈಕಲ್ ಬಾಡಿಗೆ ತಗೊಂಡ. ಓಡ್ಕೊಂಡು ಎಷ್ಟು ಹೋಗ್ತಾನೆ ಹುಡುಗ? ಸೈಕಲ್ ಬಾಡಿಗೆ ತಗೊಂಡ 1 ಅವರ್ ಸರ್ ಅಂತ ಹೋದ. ಎಲ್ಲಾರ ಮನೆಗೆ ಪೇಪರ್ ಹಾಕಿದ. 50 ಪೇಪರ್ ಆಯ್ತು. ಒಂದ್ಸಲ ವಿಚಾರ ಮಾಡಿದ, 20, 30, 50 ಆದ್ರೂ ಪ್ರಯೋಜನ ಇಲ್ಲ, ಕಮಿಷನ್ ಜಾಸ್ತಿ ಬರುತ್ತೆ. ಒಂದು ಐಡಿಯಾ ಏನ್ ಮಾಡಿದ ಗೊತ್ತಾ? ಒಂದ್ ದಿವಸ ಹೋದ, ಅಂಗಡಿಯವ್ರಿಗೆ ಹೇಳ್ದ, ನನ್ಗೆ 500 ಪೇಪರ್ ಕೊಡು ಅಂತ. 500 ಪೇಪರ್ ಹಾಕಕ್ಕಾಗಲ್ಲ ನಿಮಗೆ, ಹಾಕಿದ ದುಡ್ಡು ವಾಪಸ್ ಕೊಡ್ತೀನಿ. ರಿಸ್ಕ್ ಟೇಕಿಂಗ್ ಇದೊಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎಂಟರ್ಪ್ರಿನರ್ಶಿಪ್. ರಿಸ್ಕ್ ಟೇಕಿಂಗ್ ಬೇಕಲ್ಲ, ನಾವು ರಿಸ್ಕ್ ಬೇಡ್ರಿ, ಲಾಸ್ ಆಗ್ಬಿಟ್ರೆ ಏನ್ ಮಾಡೋದು? ಬಿಸ್ನೆಸ್ ಮಾಡಲ್ಲ, ಲಾಸ್ ಆಗ್ತದೆ ಅಂತ ತಿಳ್ಕೊಂಡು ಇವನೇನ್ ಮಾಡಿದ, ಸೈಕಲ್ ತಗೊಂಡ, 500 ಪೇಪರ್ ತಗೊಂಡ. ಹುಡುಗರು ಬಾಕಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಇವನು ಸರ್ ಸೈಕಲ್ ತಗೊಂಡು ಹೋದ. ಎಲ್ಲಾರ ಮನೇಲಿ ಪೇಪರ್ ಬಿಸಾಕೋದು ಹೋಗ್ಬಿಡುದು. ದುಡ್ಡೇ ಕಲೆಕ್ಟ್ ಮಾಡ್ಲಿಲ್ಲ. ಅವ್ರು ದುಡ್ಡು ತಗೊಳ್ಳಿ, ಆಮೇಲೆ ಬರ್ತೀನಿ ಮೇಡಮ್ ಅಂದ. ಪೇಪರ್ ಹಾಕಿ ಹೋಗ್ಬಿಡೋದು. ಮುಂದೆ ಖಾಲಿ ಅಲ್ಲ, ಪೇಪರ್ ಹಾಕಿದ್ಮೇಲೆ ವಾಪಸ್ ನಿಧಾನ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬರ್ತಿದ್ದ. 500 ಪೇಪರ್ ಮಾಡ್ಬಿಟ್ಟ. ಒಂದ್ಸಲ ಮಾಡ್ದ, ಹಿಂಗಾದ್ರೆ ಸರಿ ಆಗಲ್ಲ. ಬಾಕಿ ಮಾರೋದ್ರಿಂದ 5-6 ಜನ ಹುಡುಗರಿದ್ರಲ್ಲ, ಅವ್ರನ್ನೆಲ್ಲ ಸೇರಿಸ್ಕೊಂಡ. ನಮ್ಮೊಳಗೆ ಯಾಕಪ್ಪ ಜಗಳ? ಒಂದ್ ಕೆಲಸ ಮಾಡೋಣಂದೆ, ನಾನು ಡಿಸ್ಟ್ರಿಬ್ಯೂಟರ್ ಆಗಿಬಿಡ್ತೀನಿ, ನೀವೆಲ್ಲ ಹಂಚ್ಕೊಟ್ಬಿಡ್ತೀನಿ ಏರಿಯಾ ನಿಮಗೆ. ಈ ಏರಿಯಾಕ್ ನೀನು, ಈ ಏರಿಯಾಕ್ ಜಗಳಾಡೋದು ಬೇಡ, ಎಲ್ಲರೂ ದುಡ್ಡು ಬರುತ್ತಲ್ಲ. ಇವ್ ತಾನು ಏನು ಮಾಡಿ ಸಾಲ ತಗೊಂಡು ಡಿಪಾಸಿಟ್ ಮಾಡಿ ಡಿಸ್ಟ್ರಿಬ್ಯೂಟರ್ ಆಗಿಬಿಟ್ಟ. ದುಡ್ಡು ಬರೋಕ್ ಶುರು ಆಯ್ತು, ಸಾಕಷ್ಟು ಲಾಭ ಬರೋಕ್ ಶುರು ಆಯ್ತು. ಮ್ಯಾಗಝಿನ್ ತಗೊಂಡ, ಅದು ಇದು ತಗೊಂಡ. ಸ್ವಲ್ಪ ದುಡ್ಡು ಉಳಿದ್ಮೇಲೆ ಏನ್ ಮಾಡಿದ ಗೊತ್ತಾಗಿದೆ ನೋಡಿ, ವಿಚಿತ್ರ ಸ್ನೇಹಿತರೆ, ಬಹಳ ಚೆನ್ನಾಗಿದೆ. ಅವನು ಹೋಗಿ ಆ ಸಿಯೋಲ್ ಸಮುದ್ರ ದಂಡೆ ಮೇಲೆ ಇರುವಂತವ್ರು, ಅಲ್ಲೆಲ್ಲ ಹಡಗಿಗಳಿಗೆ ಭಾರ ಬೆಲೆ. ಒಂದು ಹಡಗಿ ಸಿಯೋಲ್ ಹೊರಗಡೆ ಸಮುದ್ರ ದಂಡೆಗೆ, ಅದು ಎಂದೂ ತೇಲೋ ಹಡಗಲ್ಲ, ಎಂದೋ ಬಾದಾಗಿ ಕೂತಿದೆ. ಅದು ನೀರಲ್ಲಿ ಮುಣಗ್ಬೇಕು, ಅದು ಮುಣಗಲ್ಲ, ಹದಿಯಲ್ಲ, ಹಂಗಿತ್ತದು. ಏನೇನು ಪ್ರಯೋಜನ ಇಲ್ಲ ಹಡಗಲು. ಆ ಹೋಗಿ ಹಡಗ್ ಮಾರು ಇದ್ದಾನೆ, ಅವ್ರ ಓನರು, ನಮ್ಗೆ ಕೊಡ್ತೀಯ ಅಂದ. ತಗೊಂಡು ಹೋದ್ರೆ ಸಾಕಾಗಿತ್ತು ಅವ್ನಿಗೆ. ಯಾರಾದ್ರು ಅವ್ನು ಹೇಳಿದ, ನೋಡಪ್ಪ ಇದು ತೇಲೋ ಹಡಗಲ್ಲ, ಏನ್ ಮಾಡ್ತಿತ್ತು ತಗೊಂಡು, ಅದೇ ಬೇಕು ನನಗೆ ಅಂದ್ರು. ಬಾರ್ಗೇನ್ ಮಾಡಿ ಮಾಡಿ ಅತ್ಯಂತ ಕಮ್ಮಿ ಬೆಲೆಗೆ ಒಂದು ಹಡಗ್ ಕೊಂಡ್ಕೊಂಡ. ಅವ್ರು ಕೇಳಿದಂತೆ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡ. ಕಿಮ್ ವಾಂಗ್ ಚೂಂಗ್, ಚೇರ್ಮನ್, ದೇವು ಶಿಪ್ಪಿಂಗ್ ಕಾರ್ಪೊರೇಷನ್. ಇರೋದೇ ಒಂದು ಶಿಪ್, ಅದು ತೇಲಾರದಂತ ಶಿಪ್. ಕಾರ್ಡ್ ಪ್ರಿಂಟ್ ಮಾಡ್ಕೊಂಡ. ಜನ ಹುಚ್ಚಲ್ಲೋ, ಒಂದು ಸ್ವಲ್ಪ ಲಾಭ ಆಗಿತ್ತದು, ಕಳ್ಕೊಂಡೆಲ್ಲ. ಹುಚ್ಚ ಮುಳುಗೋ ಹಡಗ್ ತಗೊಂಡು ಏನ್ ಮಾಡ್ತಿದ್ದಾನ ಅಂತ. ಅವ್ನು ಹೇಳಿದ, ನಿಮ್ಗೆ ಗೊತ್ತಾಗಲ್ಲ, ನಾನು ಪೇಪರ್ ಮಾರೋನು ಅಂತ ಬ್ಯಾಂಕಿಗೆ ಹೋದ್ರೆ ಯಾರು ಸಾಲ ಕೊಡಲ್ಲ. ನಾನು ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ಅಂದ್ರೆ ಸಾಲ ಕೊಡ್ತಾರೆ. ನೋಡಿ ಹೆಂಗಿದೆ ಐಡಿಯಾ. ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡು ಕಿಮ್ ವಾಂಗ್ ಚೂಂಗ್ ಚೇರ್ಮನ್ ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ಹಾಕೊಂಡ, ಸಾಲ ತಗೊಂಡ, ಒಂದು ಶಿಪ್ಪೇ ಮಾಡ್ಬಿಟ್ಟ. ನಿಜವಾಗ್ಲೂ ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆದ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ತನ್ನ 42ನೇ ವಯಸ್ಸಿಗೆ ಆತ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದ. ಕಿಮ್ ವಾಂಗ್ ಚೂಂಗ್. ಅವನು ಹೇಳ್ತಾನೆ, ಆಲ್ ರೋಡ್ಸ್ ಆರ್ ಸ್ಟಡೆಡ್ ವಿತ್ ಗೋಲ್ಡ್ ಅಂತ. ಪ್ರತಿಯೊಂದು ರಸ್ತೆಯಲ್ಲಿ ಬಂಗಾರ ಹಚ್ಚಿದ್ದಾರೆ, ರಾಶಿ ರಾಶಿ ಬಿದ್ದಿದೆ ಬಂಗಾರ.
ನೋಡೋ ಕಣ್ಣು ನಿಮ್ಗೆ ಬೇಕು ಅಷ್ಟೇ. ಪೇಪರ್ ಮಾರಿ, ನಿಮ್ಗೆಲ್ಲ ದೇವು ಕಂಪನಿ ಗೊತ್ತಿರ್ಬೇಕು. ದೇವು ಅಂತ ತೀರ್ಕೊಂಡ, 49ನೇ ವಯಸ್ಸಿಗೆ ತೀರ್ಕೊಂಡ. ದೇವು ಕಾರ್ಪೊರೇಷನ್, ದೇವು ಅಂತ ಕಾರ್ ಬಂದಿತ್ತು ಇಂಡಿಯಾದಲ್ಲಿ, ದೇವು ಅಂತ ಟೆಲಿವಿಷನ್ಸ್ ಇತ್ತು, ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್, ಒನ್ ಆಫ್ ದಿ ಫೈನೆಸ್ಟ್ ಕಂಪನೀಸ್ ಇನ್ ದ ವರ್ಲ್ಡ್. ಬೆಳೆಸ್ಬಿಟ್ಟ ಹುಡುಗ. ಅವನು ಬಡತನದಲ್ಲಿ ಬಂದದ್ದು ಹೇಗಿದೆ ನೋಡಿ. ಆ ನ್ಯೂಸ್ ಪೇಪರ್ ಹಾಕೋದ್ರಿಂದ ಶುರು ಮಾಡಿ ಫೈನಲಿ ಹಿ ಬಿಕೇಮ್ ಎ ಶಿಪ್ಪಿಂಗ್ ಕಾರ್ಪೊರೇಷನ್ ಜಾಯಿಂಟ್. ನಾವು ಅನ್ಕೋತೀವಿ ನಮ್ಗೆಲ್ಲ ದುಡ್ಡಿಲ್ಲ ಸರ್, ಬಿಸ್ನೆಸ್ ಹೆಂಗ್ ಮಾಡೋದು, ನಮ್ ಕಡೆಯಿಂದ ಆಗಲ್ಲ. ನಾವು ನಮ್ಮ ಕಡೆ ಏನು ಅಶಕ್ತತೆಗಳನ್ನೇ ಗುರುತು ಮಾಡ್ಕೊಂಡು ಹೋಗ್ತೀವಿ ಹೊರತಾಗಿ ನಮ್ಮ ಶಕ್ತಿಯನ್ನು ಗುರುತು ಮಾಡ್ಕೊಳ್ಳಲ್ಲ. ನಮ್ಮಲ್ಲಿ ಇರುವಂತ ಶಕ್ತಿ ಗುರುತಿಸಿದ್ರೆ, ಇಫ್ ಕಿಮ್ ವಾನ್ ಚೂ ಕ್ಯಾನ್ ಡೂ ದಟ್, ಐ ಕ್ಯಾನ್ ಆಲ್ಸೋ ಡೂ ಇಟ್. ಇಸ್ ಇಟ್ ನಾಟ್ ರೈಟ್? ಏನೂ ಇಲ್ಲ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ಲ ಅವನಿಗೆ, ಏನೂ ಇಲ್ಲ ಅಂತ ಹುಡುಗ ಒಂದು ಶಿಪ್ಪಿಂಗ್ ಕಾರ್ಪೊರೇಷನ್ ಮಾಡಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗೋದಾದ್ರೆ ನಾವು ಆಗಬಹುದು ಅನ್ಸುತ್ತೆ. ಅದರಿಂದ ಆ ಕಾನ್ಫಿಡೆನ್ಸು ಮತ್ತು ಪ್ರಯೋಗ ಮಾಡುವಂಥದ್ದು. ಆ ಹುಡುಗ ಏನ್ ಮಾಡ್ತಿದ್ದ ಅಂದ್ರೆ, ಗಾರ್ಮೆಂಟ್ ಇಂಡಸ್ಟ್ರಿ ಆಗ ಇನ್ನೂ ಅಷ್ಟು ಚೆನ್ನಾಗಿ ಬೆಳೆದಿರ್ಲಿಲ್ಲ. ಬಟ್ಟೆ ರೆಡಿ ಆದ್ಮೇಲೆ ಮೇಲ್ಮೇಲೆ ಗಂಟು ಬರೋದು, ದಾರ ಗಂಟು ಬರೋದು, ಅದು ತೆಗೆಯೋದಕ್ಕೆ ಫಿನಿಶಿಂಗ್ ಕ್ಲಾತ್ ಅಂತ ಮಾಡ್ತಾರೆ. ಆಗಿನ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಇಂಗ್ಲೆಂಡ್ ಅಲ್ಲಿ ಅಂದ್ರೆ, ಒಂದು ಟೇಬಲ್ ಹಾಕೊಡೋದು, ಟೇಬಲ್ ಬಟ್ಟೆ ಹಾಕೊಡೋದು, ಹಾಕಿ ಒಂದು ಮಷೀನ್ ಇತ್ತು ಅವ್ರ ಕೈಯಲ್ಲಿ, ಹೀಗೆ ಹೀಗೆ ರೋಲ್ ಮಾಡುವಂಥದ್ದು. ನಮ್ಮ ಈ ಪಂಚಿಂಗ್ ಮಷೀನ್ ಇರ್ತದೆ ಆ ಥರ ಮಷೀನ್ ಅದು. ಈ ನಾವು ಪಂಚ್ ಮಾಡ್ತೀವಲ್ಲ, 2 ಹೋಲ್ ಮಾಡುವಂಥದ್ದು, ಹಂಗೆ ತರ 4 ಗಾಲಿ, ಈ ಮುಂದೆ ಹಿಂದೆ 2 ಗಾಲಿ, ಅದಕ್ಕೆ ಸೆಂಟರ್ದಲ್ಲಿ ರೊಟೇಟಿಂಗ್ ಬ್ಲೇಡ್ ಇತ್ತು, ತಿರುಗುವಂತ ಬ್ಲೇಡ್. ಆ ಬಟ್ಟೆ ಹಾಕಿದ ಹೀಗೆ ಮಾಡ್ತಾ ಹೋಗೋದು, ಹೀಗೆ ಮಾಡ್ತಾ ಹೋದಾಗ ಆ ಬ್ಲೇಡು ಮೇಲ್ ಬಂದಂತ ಗಂಟು ದಾರ ಕತ್ತರಿಸ್ತಾ ಇತ್ತು, ಬಟ್ಟೆ ಚೆನ್ನಾಗಾಗೋದು. ಈಗ ಮಾಡ್ತಾ ಇಡೀ ದಿವಸ ಮಾಡ್ತಾನೆ ಇರೋದು, ಬಟ್ಟೆ ಈ ಕಡೆ ಎಳೆಯೋದು, ಮೇಲೆ ಮಷೀನಿಗೆ ಎಳಿತಾ ಇರೋದು. ಇಡೀ ದಿವಸ 8 ತಾಸು ಮಾಡ್ತಾ ಇದ್ರೆ ಭುಜಕ್ಕೆ ಏನಾಗುತ್ತೆ, ನೋ ಆಗಲ್ವ. ಸಾಯಂಕಾಲ ಮನೆಗೆ ಬಂದು ಅಮ್ಮ ಕೈ ನೋವಿಸ್ತದೆ, ಮಲ್ಕೊಂಡ್ಬಿಡ್ತಿದ್ದ. ಅಮ್ಮ ಹೇಳೋಳು, ಅಲ್ಲೋ ಇಂಗ್ಲೆಂಡ್ ಅಲ್ಲಿ ಮಳೆ ವಿಪರೀತ, ಮನೆ ಹಿಂದೆ ತುಂಬಾ ಹುಲ್ ಬೆಳೆದ್ ಬಿಟ್ಟಿದೆ, ಸಿಕ್ಕಾಪಟ್ಟೆ ಹುಲ್ ಬೆಳೆದಿದೆ, ನಾನು ಕತ್ತರಿಸಬಾರ್ದ ಅದನ್ನ, ಹಾವು ಬಂದ್ಬಿಡ್ತದೆ. ಅವನು ಆಗಿನ ಕಾಲದಲ್ಲಿ ಕತ್ತರಿಸೋದಕ್ಕೆ ಕತ್ತರಿ ಇರ್ಲಿಲ್ಲ, ಮಚ್ಚಿನಂತ ಕಡ್ಗೆ ಇಟ್ಕೋಬೇಕು, ಮೊಳಕಾಲು ಹಿಂಗ್ ಕತ್ತರಿಸಿ ಕಟ್ ಮಾಡ್ಬೇಕು. ಅವ್ನು ಇಡೀ ದಿವಸ ಕೈಯಿದೆ ಕೆಲಸ ತುಂಬಾ ಆಗ್ತಿರೋದ್ರಿಂದ ಸೋಮವಾರ ಭಾನುವಾರ ಅಂತ ಮುಂದೆ ಹಾಕೊಂಡು ಮಾಡ್ತಾ ಇರ್ಲಿಲ್ಲ. ತುಂಬಾ ಕಾಡಿದಾಗ ಅಮ್ಮ ಒಂದ್ಸಲ ಹೋಗಿ ಒಂಚೂರು ಕಟ್ ಮಾಡೋನ್ ಬಿಟ್ಬಿಡೋನು. ಒಂದ್ ದಿವಸ ವಿಚಾರ ಮಾಡ್ತಾ, ಇದು ಮುಕ್ತಿ ಇಲ್ಲ, ನಾನೇ ಮಾಡ್ಬೇಕು, ಮನೇಲಿ ಯಾರು ಇಲ್ಲ. ಅಟ್ಟದ ನಾನು ಹೋದ. ನಾವೆಲ್ಲ ಮಧ್ಯಮ ವರ್ಗದ ಮನೇಲಿ ಅಟ್ಟ ಅಂತ ಇರುತ್ತೆ ಗೊತ್ತಲ್ಲ, ನಾವು ಸಾಮಾನ್ಯವಾಗಿ ಅಟ್ಟ ಕಟ್ಸೆ ಮನೆ ಕಟ್ಟೋದು. ನಾವು ಅಟ್ಟದಲ್ಲಿ ಎಂತೆಂತ ಸಾಮಾನು ಇರ್ತವೆ ನಿಮ್ಗೆ ಗೊತ್ತು. ಎಷ್ಟು ನಿಷ್ಪ್ರಯೋಜಕವಾದ ಸಾಮಾನೆಲ್ಲ ನಾವು ಹೊರ ಹೋಗ್ಯವರಲ್ಲ. ಯಾವುದು ಹಳೆ ಬನಿಯನ್ ಕೂಡ ಇಟ್ಟಿರ್ತೀವಿ ನಾವು, ನೆಲ ವರ್ಷ ಬರುತ್ತೆ ಅಂತ. ನಾನು ಹೆಂಡತಿ ನನ್ನ ಮಕ್ಕಳು ಹೇಳ್ತಿರ್ತಾರೆ, ಅಮ್ಮ ಮ್ಯಾಲ ಹೋಗ್ಬೇಡ, ಹುಷಾರಾಗಿರು, ಡೈನೋಸರಸ್ ಬಂದ್ಬಿಡ್ತದೆ, ಅದೆಲ್ಲ ಇಲ್ಲ. ಈ ಹುಡುಗ ಏನ್ ಮಾಡಿದ, ಬಡಿಂಗ್ ಒಂದ್ಸಲ ಅಟ್ಟದ ನಾನು ಹೋದ. ಅಟ್ಟದ ನಾನು ಎಲ್ಲ ಇವನು 26-27 ವರ್ಷ ಹುಡುಗ. ಅವನು ಸಣ್ಣ ಮಗುವಾಗಿದ್ದಾಗ ಪ್ಯಾರಾಂಬುಲೇಟರ್ ಅಂತ ಇರ್ತಲ್ಲ, ಬೇಬಿ ಚೇರ್, ವಾಕಿಂಗ್ ಹೋಗೋದು, ಪ್ಯಾರಾಂಬುಲೇಟರ್ ಪ್ರಾಮ್ ಅಂತೀವಲ್ಲ, ಅದು ಇನ್ನೂ ಇತ್ತದ ಮನೇಲಿ, ಒಗದಿಲ್ಲ ಹೊರಗೆ. ಇವನ್ ಮಕ್ಕ ಬೇಕಾಗ್ತಿದ್ದ ನಮ್ಮ ಅದು ನೋಡ್ದ, ಅವನ ತಲೆಗೆ ಒಂದೇನೋ ಐಡಿಯಾ ಬಂತು. ಈ ಪ್ರಾಮ್ ಹೇಗಿದೆ, ಒಂದ್ ಚೇರ್ ಕೂತ್ಕೊಳ್ಳೋ ಚೇರ್ ಇದೆ, ಮುಂದೆ 2 ಗಾಲಿ, ಹಿಂದೆ 2 ಗಾಲಿ ಇದೆ. ಅದನ್ನ ಎತ್ಕೊಂಡು ಹೋದ, ಅಲ್ಲಿ ಕಂಬಾರ ಕಡೆ ಹೋದ. ನೋಡ, ಮುಂದಿನ ಗಾಲಿ ಏನಿದೆಯಲ್ಲ, 2 ಗಾಲಿ ಆಕ್ಸೆಲ್ ಇದೆ, ನಡುವೊಂದು 2 ಗಾಲಿ ಇದೆ. ಈ ನಡುವೆ ಒಂದು ಬ್ಲೇಡ್ ಮಾಡ್ಕೊಡ್ತೀಯ ನಂಗೆ, ರೊಟೇಟಿಂಗ್ ಬ್ಲೇಡ್ ಅಂತ ಮಾಡ್ಬೋದು ಅಂತ. ರೊಟೇಟಿಂಗ್ ಬ್ಲೇಡ್ ಹಾಕೊಂಬಂದ, ಮನೆಗೆ ಬಂದ. ಮನೆಗೆ ಬಂದು ಆ ಹುಲ್ಲಿತ್ತಲ್ಲ ಹಿಂದೆ ಇಟ್ಕೊಂಡು, ಪ್ರಾಮ್ ಇಟ್ಕೊಂಡು ಹಿಂಗೆ ತಳ್ಕೊಂಡು ಹೋದ. ಅವನ ತಲೆಗೆ ಹೆಂಗ್ ಬಂದದ್ದು ಹೇಳಿ, ತನ್ನ ಅಂಗಡಿಯಲ್ಲಿ ಮಷೀನ್ ಇತ್ತಲ್ಲ, 2 ಗಾಲಿ ನಡುವೆ ಬ್ಲೇಡ್ ಇತ್ತಲ್ಲ, ಹಿಂಗೆ ತಿರುಗಿಸಿದಾಗ ಮೇಲ್ ಬಂದಂತ ದಾರ ಗಂಟು ಕತ್ತರಿಸ್ತಿತ್ತಲ್ಲ, ಇದು ಹುಲ್ಲು ಕತ್ತರಿಸಬಹುದಲ್ಲ ಅಂತ ಐಡಿಯಾ. ಒಂದು ಕಬ್ಬಣದ ಬ್ಲೇಡ್ ಮಾಡ್ಕೊಂಡ್ ಬಂದ. ಈಗ ಪ್ರಾಮ್ ಇಟ್ಕೊಂಡು ಹಿಂಗ್ ತಳ್ಕೊಂಡು ಹೋದ್ರೆ ಬ್ಯೂಟಿಫುಲ್ ಕಟ್ಟ, ಒಂದೇ ಲೆವೆಲ್ ಕಟ್ ಆಗೋದು. ಹೀಗೆ ಮಾಡಿ ಮಾಡಿ ಒಂದ್ ದಿವಸದಲ್ಲಿ ಪೂರ್ತಿ ಮನೆ ಹಿಂದೆ ಕಾರ್ಪೆಟ್ ಹಾಕ್ಸದಂಗೆ ಆಗ್ಬಿಡ್ತು. ಜನ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾನಲ್ರಿ ಇವನು ಅಂದ್ರೆ. ಆದ್ರೆ ಅವನು ಸ್ವಲ್ಪ ತೊಂದರೆ, ಪ್ರತಿ ವಾರ ಮಾಡೋನು ಭಾರಿ ಖುಷಿ, ಕಟ್ಟಾನೇ ಇಲ್ಲ, ಕತ್ತರಿಸೋದಿಲ್ಲ. ಈಗ ಆಮೇಲೆ ಮತ್ತೆ ವಿಚಾರ ಮಾಡಿದ, ಪ್ರತಿ ಸಲ ಬಗ್ಗಿ ಬೆನ್ನು ಆಗ್ತದೆ. ಮತ್ತೆ ಹೋದ ಕಂಬಾರ ಕಡೆ, ಏನ್ ಮಾಡ್ಬೇಕು, ಅವ್ನು ಮಾಡ್ಕೊಡ್ತೀನಿ ಅಂದ. ಒಂದು ಹ್ಯಾಂಡಲ್ ಕೊಡ್ತೀನಿ, ತಳ್ಕೊಂಡು ಹೋಗಂದ. ಅದೇ ಪ್ರಾಮೆ ಬ್ಲೇಡ್ ಹಾಕಿ ಹ್ಯಾಂಡಲ್ ಕೊಟ್ಟು ಈಗ ಭರ್ಜರಿ ಕತ್ತರಿಸೋ ಶುರು ಮಾಡಿದ. ಒಂದು ಐಡಿಯಾ ಮಾಡಿದ, ದಾರ ಕಟ್ಟಿದ, ಒಂದ್ ಕಡೆ ಸ್ವಲ್ಪ ದಪ್ಪ ಕತ್ತರಿಸ್ಬೇಕು, ಸ್ವಲ್ಪ ತೆಳ ಕತ್ತರಿಸ್ಬೇಕು. ಕಂಬಾರ ಏನ್ ಮಾಡಿದ, ನಿಮ್ ಬ್ಲೇಡ್ ಇದೆಯಲ್ಲ ಅದ್ರ ಮೇಲೆ ಕೆಳಗೆ ಇಳಿಸೋ ಮಾಡ್ಕೊಡ್ತೀನಿ ಅಂತ. ನೋಡಿ, ಅದೇ ಪ್ರಾಮೆ ಒಂಚೂರು ಮೇಲೆ ಇಟ್ಟು ಕತ್ತರಿಸೋದು, ಕೆಳಗೆ ಇಟ್ಟು ಕತ್ತರಿಸೋದು. ಈಗ ನೀವು ಕ್ರಿಕೆಟ್ ಗ್ರೌಂಡ್ ನೋಡಿರ್ಬೇಕು, ನೀವು ಲಾರ್ಡ್ಸ್ ಗೇಟ್ಸ್ ನೋಡಿದಾಗ ಜಮಖಾನೆ ಹಾಸಿದ ಹೆಂಗಿರುತ್ತೆ ಅದು. ಒಂಚೂರು ಎತ್ತರ ಕಟ್ ಮಾಡ್ತಾರೆ, ಅಂದ್ರೆ ಕಮ್ಮಿ ಕಟ್ ಮಾಡ್ತಾರೆ ಅಷ್ಟೇನೆ.
ಮಾಡಿದ ಹಿಂದೆ ಹಿತ್ತಲ್ಲ ಕಾರ್ಪೆಟ್ ಹಾಕಿದ್ರೆ ಜನ ಬಂದ್ರು, ಎಷ್ಟು ಚೆನ್ನಾಗಿ ಮಾಡ್ತೀವಿ ಬಡಿ, ನಮ್ಮ ಮನೆಗೆ ಒಂದು ಸ್ವಲ್ಪ ಮಾಡ್ಕೊಡ್ತೆ ಅಂತ ಕೇಳಿದ್ರು. ಮಾಡ್ತೀನಿ. ತಾಸಿಗೆ 10 ಪೌಂಡ್ ಗಳಿಕೆ ಶುರು ಮಾಡಿದ. ಡಿಮಾಂಡ್ ಹೆಂಗ್ ಬಂದು ಡೈರಿ ಬರೀಬೇಕಾಯ್ತು ಒಂದು, ಯಾರ್ಯಾರ ಮನೆಗೆ ಎಂದಿನ ಕಸ ಆಯ್ತು ಹುಲ್ ಕತ್ತರಿಸ್ಬೇಕು ಅಂತ. ಅವನ ಕೆಲಸ ಬಿಟ್ಟ ಗಾರ್ಮೆಂಟ್ ಕೆಲಸನೇ ಬಿಟ್ಟ. ಕಂಬಾರ ಜೊತೆ ಕುತ್ಕೊಂಡು ಇನ್ನೊಂದು 3-4 ವೆರೈಟಿ ಮಾಡ್ಕೊಡು ಅಂದ. ಇನ್ನು 3-4 ವೆರೈಟಿ ಹೆಚ್ಚಿಗೆ ಮಾಡ್ಕೊಂಡು, ಹೈಟ್ ಹೆಚ್ಚಿಗೆ ಮಾಡ್ಕೊಂಡ. ನಡುವಿನ ಚೇರ್ ಹಾಕ್ಬೇಕು ಅವಾಗ. ಆಮೇಲೆ ವಿಚಾರ ಮಾಡಿದ, ಹೀಗಿದ್ರೆ ಬರೀ ತಳ್ಕೊಂಡು ಹೋಗೋದಕ್ಕಿಂತ ಒಂದು ಎಲೆಕ್ಟ್ರಿಕ್ ಮೋಟರ್ ಕೂಡಿಸ್ಬಿಟ್ರೆ, ಎಲೆಕ್ಟ್ರಿಕ್ ಮೋಟರ್ ಕೂಡಿಸ್ದ. ಇವತ್ತು ಅದಕ್ಕೆಲ್ಲ ಏನಂತ ಕರಿತೀವಿ ನಾವು? ಲಾನ್ ಮೂವರ್ಸ್. ಇವತ್ತಿನ ಲಾನ್ ಮೂವರ್ಗೆ ಐಡಿಯಾ ಬಂದದ್ದು ಎಲ್ಲಿಂದ ಗೊತ್ತಾ? ಗಾರ್ಮೆಂಟ್ ಇಂಡಸ್ಟ್ರಿಯಿಂದ. ಯಾಕೆ ಹೇಳಿದೆ ಅಂದ್ರೆ ಅವ್ನು ಲಕ್ಷಾಧೀಶ ಆಗ್ಬೋದ, ಲಾನ್ ಮೂವರ್ ಇನ್ವೆಂಟರ್ ಅಂತೇಳಿ ಜಾನ್ ಬಡಿ. ಕೆಲಸ ಮಾಡುವಾಗ, ಹೊಸ ಕೆಲಸ ಮಾಡುವಾಗ ಅಪಾರ್ಚುನಿಟೀಸ್ ಆರ್ ಪ್ಲೆಂಟಿ ಆಲ್ ಓವರ್ ದಿ ವರ್ಲ್ಡ್. Only have some creativity to apply it elsewhere. You can do wonderfully well. ಜಾಸ್ತಿ ಮಾತಾಡಲ್ಲ, ತುಂಬಾ ಮಾತಾಡಿದ್ದೀನಿ. ಲಾಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾ ಹೇಳ್ಬೇಕಾದಂದ್ರೆ ಕ್ವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ಬಿಸ್ನೆಸ್ ಮಾಡಿ, ಯಾವುದೇ ಕೆಲಸ ಮಾಡಿ, ಇಫ್ ದರ್ ಇಸ್ ನೋ ಕ್ವಾಲಿಟಿ ದರ್ ಇಸ್ ನೋ ಸರ್ವೈವಲ್. ಧಾರವಾಡದಲ್ಲಿದ್ದಾಗ, ಈಗ ಅದಿಲ್ಲ ಮತ್ತು ಬೇರೆ ಧಾರವಾಡದಾಗೂ, ಬಟ್ ಠಾಕೂರ್ ಸಿಂಗ್ ಅಂತ ಮನುಷ್ಯ ಇದ್ದ. ಅವನು ಪೇಡೆ ಮಾಡಬೇಕು, ಲೈನ್ ಬಜಾರ್ ಪೇಡೆ ಅಂತ ಬಹಳ ಫೇಮಸ್. ಅವನು ಸ್ಟೈಲ್ ನೋಡಿ ಹೆಂಗಿದೆ. ಒಂದು ದೊಡ್ಡ 2 ಪರಾತ, ಹಿತ್ತಾಳೆ ಪರಾತದಲ್ಲಿ 2 ಪರಾತ ಪೇಡೆ ಮಾಡಿಡೋನು. ಬೆಳಗ್ಗೆ 7 ಗಂಟೆಗೆ ಅಂಗಡಿ ಓಪನ್ ಆಗತ್ತೆ. ನೀವೇನು ರಿಸರ್ವ್ ಬ್ಯಾಂಕ್ ಓಪನ್ ಆದಂಗೆ ಆಗೋದು. ಜನ ಕ್ಯೂ ಹಚ್ಬೇಕು. ಎಷ್ಟುದ್ದ ಕ್ಯೂ ಅದು. ಮತ್ತು ಯಾರಿಗೂ ಅರ್ಧ ಕಿಲೋ ಮೇಲೆ ಕೊಡಲ್ಲ. 2 ಕಿಲೋ ಬೇಕಾ 4 ಜನ ನಿಂತ್ಕೊಳ್ಳಿ. ಇಟ್ಟುದ್ದ ಕ್ಯೂ. ಯಾರು ಗವರ್ನರ್ ಬಂದ್ರು ಕ್ಯೂದಲ್ಲಿ ನಿಂತ್ಕೋಬೇಕು. ಅವ್ರು ಆ ಪರಿಸ್ಥಿತಿ. ನಾನು ಗೊತ್ತಿದ್ದೆ ವೈಸ್ ಚಾನ್ಸಲರ್, ಏನಪ್ಪ 2 ಕಿಲೋ ಬೇಕಾ 3 ಕಿಲೋ ಬೇಕಾ, 6 ಜನ ನಿಂತ್ಕೊಳ್ರಪ್ಪ ಅವ್ರಿಗೆ. ಅವ್ ಏನ್ ಮುಲಾಜೆ ಇಲ್ಲ. ಆ ಪರಾತ್ ಖಾಲಿ ಆಯ್ತು, ಮುಗಿತು, ನಾಳೆಗೆ ಮತ್ತೆ ನಾನು ಅಷ್ಟು ಕ್ಯೂ ಹತ್ತು ಬಿಡ್ಬೇಕು. ಪಕ್ಕದಲ್ಲಿ 30 ಅಂಗಡಿ ಇದೆ, ಪೇಡೆ ಪೇಡೆ ಬೋರ್ಡ್ ಬರ್ಕೊಂಡು ಕೂತಿದೆ, ಒಬ್ರು ಹೋಗಲ್ಲ. ಯಾಕೆ? ಕ್ವಾಲಿಟಿ ಸಿಂಪಲ್ ಅಷ್ಟೇನೆ. One thing is certain, if you maintain quality, people will come and stand in line with you. If there is no quality, why should people come to you? Quality is the main consideration. ಆ ಕ್ವಾಲಿಟಿ ಇಲ್ಲದೆ ಹೋದ್ರೆ ನಾವು ಏನೂ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ಬೇಕು. ಒಂದು ತಾವು ನೋಡಿದ್ದೀರಿ, ನಾನಿ ಪಾಲ್ಕಿವಾಲ ಹೆಸರು ಕೇಳಿದ್ದೀರಿ ಅನ್ಕೊಂಡಿದ್ದೀನಿ ನಾನು. ಐ ಡೋಂಟ್ ಹೌ ಮೆನಿ ಆಫ್ ಯು ಹರ್ಡ್. ಯು ಹ್ಯಾವ್ ನಾಟ್ ಹರ್ಡ್, ಯು ಬೆಟರ್ ಹಿಯರ್ ಇಟ್. ನಾನಿ ಪಾಲ್ಕಿವಾಲ ಅಂತ ದೊಡ್ಡ ನ್ಯಾಯವಾದಿ, one of the finest jurists India has ever produced. ಅವರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ್ರು. He became Indian ambassador to America. He was so close to Jimmy Carter. Jimmy Carter actually first name ಅಲ್ಲಿ ಮಾತಾಡೋರು ಸಲಿಗೆ ಅವರಿಗೆಲ್ಲ. ನಾನಿ ಪಾಲ್ಕಿವಾಲ ಅವರು ಬಹಳ ಪ್ರಸಿದ್ಧರಾದವರು ಭಾರತದಲ್ಲಿ. ಕಿಂಗ್ಸ್ ಪ್ರೀವಿಪರ್ಸ್ ಕೇಸ್ ಒಳಗೆ, ಬ್ಯಾಂಕ್ ನ್ಯಾಷನಲೈಸೇಷನ್ ಒಳಗೆ ಅವ್ರು ಗೆದ್ದು 1970 ಒಳಗೆ he was both famous and controversial. very famous ಅವರು. ನನಗೊಂದು ಭಾಗ್ಯ ಸಿಕ್ಕಿದ್ದು 71ರಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಬಾಂಬೆ ಟೆಲಿವಿಷನ್ಗೆ ಅಂತ ಕರೆದ್ರು. ನನ್ನ ಆಂಕರ್ ಅಂತ ಕರೆದ್ರು. ಅವ್ರು ನೋಡೋದ ಅದ್ಭುತ. ನಾವೆಲ್ಲ ಪಾರ್ಸಿ ಮನುಷ್ಯ, ಅನ್ನಲ್ಲ, ಶೋ ಅನ್ಬೇಕು. ರೇಷನ್ ಈ ಹಾಕ್ ಟೈಪ್ ನೋಸು, ಭಾರಿ ಮನುಷ್ಯ. ನೋಡೋದಕ್ಕಾಗಲಿ. ಅದು ಅವಾಗಿನ ಕಾಲದಲ್ಲಿ 1 ತಾಸಿನ ಇಂಟರ್ವ್ಯೂ ಇಡೀ ದಿವಸ ಮಾಡ್ಬೇಕಾಗ್ತಿತ್ತು. ಅವಾಗ ಇಷ್ಟು ಟೆಕ್ನಾಲಜಿ ಇರಲಿಲ್ಲ. ಒಂದ್ಸಲ ಅವ್ರ ಲೈಬ್ರರಿಯಲ್ಲಿ ಒಂದು ಶಾರ್ಟ್ ಆಗ್ಬೇಕು, ಡೈನಿಂಗ್ ಹಾಲ್ ಒಂದು ಶಾರ್ಟು, ಹಾಲ್ ಅಲ್ಲಿ ಒಂದು ಶಾರ್ಟು, ಹಿಂಗೆಲ್ಲ ಮಾಡ್ಬೇಕಾದ್ರೆ ತುಂಬಾ ಟೈಮ್ ತೊಗೊಳ್ಳೋದು. ಇಡೀ ದಿವಸ ಕಳೆದೆ ಅವ್ರ ಜೊತೆಗೆ ನಾನು. ಒಂದು ಆಸ್ ಯೂಶುವಲ್ ಮೂರ್ಖ ಪ್ರಶ್ನೆ ಕೇಳಿದೆ ಅವ್ರಿಗೆ. ದೊಡ್ಡವ್ರ ಅಂತ ಕೇಳ್ಬಾರ್ದು, ಕೇಳ್ರಿ. ಸರ್ ನೀವು ವಕೀಲರು ಯಾಕಾದ್ರಿ? ನಾವೆಲ್ಲ ಆದ್ಮೇಲೆ ಕೇಳೋರು ನಾವು. ಅದ್ರ ಕೇಳಿದ್ರು, ವಕೀಲರು ಯಾಕಾದ್ರಿ? ಅವ್ರು ಹೇಳಿದ್ರು, ನಮ್ಮ ಮನೆಯವರು ಹಂಗೆ ಹೇಳಿದ್ರು ನನಗೆ. ನಾನು ಹುಡುಗನಾಗಿದ್ದಾಗ ಅವ್ರ ಮನೇಲಿ ಹಿರಿಯರು ಹೇಳ್ತಿದ್ರಂತೆ, ನೀ ಏನಾದ್ರೂ ಮಾಡು, ವಕೀಲ್ ಮಾತ್ರ ಆಗ್ಬೇಡ. ಸಿಕ್ಕಾಪಟ್ಟೆ ವಕೀಲರಿದ್ದಾರೆ, ಕಾಲಿಡೋಕ್ ಜಾಗ ಇಲ್ಲ ಕೋರ್ಟಲ್ಲಿ, ಅಷ್ಟು ಜನ ಇದ್ದಾರೆ, ನೀವು ಹೋಗಿ ಏನ್ ಮಾಡ್ತೀರಿ, ಹೋಗ್ಬೇಡ ಅಂತಿದ್ರಂತೆ. ಇವು ನಾ ವಕೀಲೆ ಆಗ್ತೀನಿ ಅಂತ. ಇವು ಯಾಕೆ ಹಂಗಾಯ್ತು? ಅವ್ರು ಹೇಳಿದ್ರು, ಮೈ ರಿಲೇಟಿವ್ಸ್ ಯೂಸ್ ಟು ಟೆಲ್ ಮಿ, ಡೋಂಟ್ ಕೀಪ್ ಯುವರ್ ಫುಟ್ ಇನ್ ದ ಬಾರ್, ದೇರ್ ಇಸ್ ನೋ ಪ್ಲೇಸ್ ಟು ಕೀಪ್ ಯುವರ್ ಫುಟ್ ಇನ್ ದ ಬಾರ್, ಚೂಸ್ ಎನಿಥಿಂಗ್ ಎಲ್ಸ್ ಬಟ್ ಡೋಂಟ್ ಬಿ ಎ ಲಾಯರ್ ಅಂತಿದ್ರು. ಬಟ್ ಐ ಡಿಸೈಡೆಡ್ ಟು ಬಿ ಎ ಲಾಯರ್. You know where the inspiration came from? ಸ್ಫೂರ್ತಿ ಬಂದದ್ದು ಎಲ್ಲಿಂದ ಅಂತ ಹೇಳಿದ್ರು ನನಗೆ ಬೆರಗಾಗಿ ಹೋದ್ರು ಹೇಳಿದಾಗ. I learned this lesson from a cobbler. ಒಬ್ಬ ಚಪ್ಪಲಿ ಹೊಲಿಯವನಿಂದ ನನಗೆ ಸ್ಫೂರ್ತಿ ಸಿಕ್ತು. ನಾನು ಚಪ್ಪಲಿ ಹೊಲಿಯವನಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ ಇಲ್ಲಿ ಅವ್ರು ಹೇಳಿದ್ರು, ನಾವು ಹುಡುಗರಾಗಿದ್ದಾಗ, ನೀವು ಬಾಂಬೆ ನೋಡಿದ್ರೆ ಗೊತ್ತಿರುತ್ತೆ, ಚೌಪಾಟಿ ಬೀಚ್ ನೋಡಿದ್ದೀರಿ? ಚೌಪಾಟಿ ಬೀಚ್ ಅಂತಿದೆ,
ಬೀಚ್ ಮೇಲೆ. ಅಲ್ಲಿ ಸಾಯಂಕಾಲ ಹೋದ್ರೆ ಈ ಚಾಟ್ ಎಲ್ಲ ಮಾಡ್ತಾರೆ, ಕಂಡಕ್ಟರ್ ಜನ ಓಡಾಡ್ತಾ ಇರ್ತಾರೆ, ತಿನ್ನೋದು ಇದೇ ಕೆಲಸ. ಸಾಯಂಕಾಲ ರಾತ್ರಿ 12 ಗಂಟೆವರೆಗೂ ಜನ ಇರ್ತಾರೆ ಚೌಪಾಟಿ ಬೀಚಲ್ಲಿ. ಇವ್ರು ಪಾಲ್ಕಿವಲ್ಲ ಹೋಗೋರು. ಅಲ್ಲಿ ಚೌಪಾಟಿ ಬೀಚ್ ಮೇಲೆ ಒಬ್ಬ ಮನುಷ್ಯ ಇದ್ದಂತೆ, 45 ವರ್ಷದ ಮನುಷ್ಯ, ಚಪ್ಪಲಿ ಹೊಲಿಯೋರು. ಅವನೇನಿಲ್ಲ, ಈ ಮರಳಲ್ಲಿ ಓಡಾಡ್ತಾರಲ್ಲ ಜನ, ಚಪ್ಪಲಿ ಬಾರ ಕಿತ್ಕೊಂಡ್ ಬರ್ತದೆ. ಅವನ ಕಡೆ ಹೋದ್ರೆ 4 ಗಣೆ ತಗೊಂಡದ್ ಮಳೆ ಕೊಡ್ತಿದ್ದ. ಅವನಂದ ನನ್ನ ಜನ್ಮ ಪೂರ್ತಿ ಮಳೆ ಹೊಡೆಯೋದು ಆಯ್ತು, 4 ಗಣೆ ಕಲೆಕ್ಟ್ ಮಾಡೋದಾಯ್ತು, ಇನ್ನು ಮಾಡೋದಾಯ್ತು, ಐ ಗೋ ಫಾರ್ ಕ್ವಾಲಿಟಿ. ಚಪ್ಪಲಿ ರಿಪೇರ್ ಮಾಡೋ ಕೆಲಸ ಇಲ್ಲ, ಹೊಸ ಚಪ್ಪಲಿ ಮಾತ್ರ ಮಾಡ್ತೇವೆ. 15 ದಿವಸ ಟೈಮ್ ಬೇಕು. ಯಾರಿಗೆ ಟೈಮ್ ಇದೆ ಚಪ್ಪಲಿ 15 ದಿವಸಕ್ಕೆ? ಈಗ ಸೀದಾ ರೆಡಿಮೇಡ್ ಅಂಗಡಿಗೆ ಹೋಗ್ತಾರೆ, ಶೂಸ್ ರೆಡಿ ಇರ್ತವೆ, ತಗೊಂಡ್ಬಂದ್ಬಿಡ್ತಾರೆ. ಇವನೇನ್ ಮಾಡ್ದ, ಚಪ್ಪಲಿ ನಾ ಹೊಲಿತೀನಿ, ನೀವು ಯಾವ ದಿವಸ ಕೊಟ್ಟಿರ್ತೀರಿ 15 ಅವತ್ತೇ ಕರೆಕ್ಟ್ ಆಗಿ ಕೊಡ್ತೀನಿ, ಚಪ್ಪಲಿ ಸ್ಪೆಷಲ್ ಇರ್ತದೆ ಅಂತ ಶುರು ಮಾಡಿದ್ರು. ಅದ್ಭುತ. ಅಂಗಡಿಯವರು ಇದ್ರಲ್ಲ ಪಕ್ಕದಲ್ಲಿ ಚಾಟ್ ಅಂಗಡಿ ಮಾಡೋರು, ಕೊಟ್ಟು ನೋಡ್ರಿ ಒಂದು, ನಿಮ್ಗೆ ಗೊತ್ತಿಲ್ಲ ಮಕ್ಕಳಿಗೆಲ್ಲ, ನೀವೆಲ್ಲ ಹೊಸ ಹುಡುಗರು. ಆಗಿನ ಕಾಲದಲ್ಲಿ ಚಪ್ಪಲಿ ಹೊಲಿಯೋಕೆ ಕೊಡ್ಬೇಕಂದ್ರೆ ನಿಮ್ ಕಾಲಿನ ಅಳತೆ ಕೊಡ್ಬೇಕು, ಹಿರಿಯರಿಗೆಲ್ಲ ಗೊತ್ತಿರ್ತದೆ. ಒಂದ್ ಕಾಗದಲ್ಲಿ ನಾ ಚಿತ್ರ ಇಟ್ಟು ಹಿಂಗ್ ಸ್ಕೆಚ್ ಪೆನಿಂಗ್ ಮಾಡಿ ಕಾಲ್ ಕೊಟ್ಟಾಗ ಆ ಚಪ್ಪಲಿ ಕೊಡ್ಬೇಕು, ಅಳತೆ ಕೊಡ್ಬೇಕು. ಅವರ ಕೊಡೋರಂತೆ, ಇವ್ನು ಇಂಥ ದಿವಸ ಕೊಡ್ತೀನಿ ಅಂದ್ರೆ ತಪ್ಪೇ ಇಲ್ಲ, ಅದು ತಪ್ಪಿಲ್ಲ. ಅವತ್ತಿನ ದಿವಸ ಒಯ್ದು ಕೊಟ್ಟು ಬರೋನು, ಏನು ಚಪ್ಪಲಿ ಅವು ಕಾಲಿಗೆ ಕಚ್ಚೋಲ್ಲ. ಆಗಿನ ಹಳೆ ಕಾಲದ ಚಪ್ಪಲಿ ಬಹಳ ಬಿರುಸು, ಗುಳ್ಳೆ ಆಗೇ ಬಿಡ್ಬೇಕು ಕಾಲಿಗೆ, ಬೇರೆ ಗತಿನೇ ಅನ್ನೋದು. ಹೊಸ ಚಪ್ಪಲಿ ತಾನೆ, ಒಂದ್ 4 ಗುಳ್ಳೆ ಆಗಿ ಆಮೇಲೆ ತಾನೇ ಸರಿ ಆಗ್ತದೆ. ಚಪ್ಪಲಿ ಕಾಲಿಗೆ ಹೊಂದ್ಕೊಳ್ಳೋದಲ್ಲ, ಕಾಲು ಚಪ್ಪಲಿ ಹೊಂದ್ಕೋಬೇಕಾಗ್ತಿತ್ತು ಅವಾಗ. ಹಾಗೆ ಇದು ಇವನ್ ಚಪ್ಪಲಿ ಕಚ್ಚೋದೇ ಇಲ್ಲ ಕಾಲಿಗೆ, ಅಷ್ಟು ಸಾಫ್ಟ್ ಲೆದರ್, ಅದ್ಭುತ. ಬಾಯಿಂದ ಬಾಯಿಗೆ ಹರಡ್ಬಿಡ್ತು. ಅವ್ನು ಬಹಳ ಚೆನ್ನಾಗಿ ಮಾಡ್ತಾನೆ ಚಪ್ಪಲಿ ಅವನು, ಚೌಪಾಟಿ ಬೀಚಿನವನು ಅಂತ ಹೇಳಿ ದೂರ ದೂರ ಕೂಡ ಹೆಂಗ್ ಅಲ್ಲೇ ಹೋಗ್ತೇನೋ ಚೌಪಾಟಿ ಮುಂದೆ ನನ್ನ ಅಳತೆ ಕೊಟ್ಟು ಹೋಗು, ಅಡ್ರೆಸ್ ಕೊಟ್ಟು ಹೋಗು, ಕರೆಕ್ಟ್ ಆ ದಿವಸ ತಂದು ಕೊಡ್ಬೇಕು. ಇಷ್ಟು ಪ್ರಸಿದ್ಧ ಆಗ್ಬಿಟ್ಟ ಅವನು. ನಾನೀ ಪಾಲ್ಕಿವಲ್ಲ ಹೇಳಿದ್ ನನಗೆ 1937-38ರಲ್ಲಿ ಚೌಪಾಟಿ ಬೀಚ್ 4 ಕಡೆ ಮಳೆ ತಗೊಂಡು ಹೊಡಿತಿದ್ದಂತ ಕಾಬ್ಲರ್ ಇವತ್ತು 1971, ರಿಮೆಂಬರ್, ಅವ್ರು ಹೇಳ್ತಾರೆ, ಟುಡೇ he is the man of 17 lakhs business. 17 lakhs. ಅವನ ಹೆಸರು ದಾವೂದ್ ಅಂಡ್ ಕಂಪನಿ. ಈ ದಾವೂದ್ ಅಲ್ಲ, ಈ ದಾವೂದ್ ಅಂಡ್ ಕಂಪನಿ. ದಾವೂದ್ ಅಂಡ್ ಕಂಪನಿ ಎಷ್ಟು ಫೇಮಸ್ ಆಯ್ತು, 17 ಲಕ್ಷ ಅವನ ಬಿಸ್ನೆಸ್ 1971ಗೆ. ಕಲ್ಪನೆ ಮಾಡ್ಕೊಳ್ಳಿ, 71ಗೆ 17 ಲಕ್ಷ ಅಂದ್ರೆ ಇವತ್ತು ಎಷ್ಟಾಗ್ತದೆ ಅಂತ. ಈಗ ದೇ ಆರ್ ಅಟ್ ಲೀಸ್ಟ್ a few $1,000 million. ಅವ ಇಲ್ಲ ಈಗ ದಾವೂದು, ಅವನ ಮರಿಮಕ್ಕಳು ಜೆಟ್ ಅಲ್ಲಿ ಅಡ್ಡಾಡ್ತಾರೆ. ಇವತ್ತು ನೋಡಿ, ಯಾವುದೇ ಶೂಸ್ ತಗೊಳ್ಳಿ, ಇಂಪೋರ್ಟೆಡ್ ಶೂಸ್, ಅಡಿಡಾಸ್ ಆಗ್ಲಿ, ನೈಕೆ ಆಗ್ಲಿ, ಯಾವ ಶೂಸ್ ತಗೊಂಡ್ರು ಸೋಲ್ ಮಾತ್ರ ಮಾಡ್ತಾರೆ. ಆಲ್ ಸೋಲ್ ಕಮ್ಸ್ ಫ್ರಮ್ ದಾವೂದ್ ಅಂಡ್ ಕಂಪನಿ. ಕಲ್ಪನೆ ಮಾಡ್ಕೊಳ್ಳಿ, ಚೌಪಾಟಿ ಬೀಚ್ ಅಲ್ಲಿ ಚಪ್ಪಲಿ ಹೊಲಿಯುವಂತ ಮನುಷ್ಯ, ಅವನು ದೊಡ್ಡ ಕನಸು ಕಂಡಾಗ ನಮ್ಮ ಸ್ನೇಹಿತರು ಚೆನ್ನಾಗಿ ಹೇಳಿದ್ರು, ವೆನ್ ಯು ಫೋಕಸ್ ಆನ್ ಯುವರ್ ಮಿಷನ್ ಯುವರ್ ಎವರೆಸ್ಟ್ ಶುಡ್ ಮೆಲ್ಟ್ ಅಂತ ಹೇಳಿದ್ರಲ್ಲ. ಹಾಗೆ ಆ ಫೋಕಸ್ ಅಲ್ಲಿ ಇದ್ರೆ ನೋಡಿ, ಆ ಚಪ್ಪಲಿ ಹೊಲಿಯವನಿಂದ ನಾನು ಪಲ್ಕಿವಲ್ಲ ಹೇಳ್ತಾರೆ, ನನಗನ್ನಿಸ್ತು ಚಪ್ಪಲಿ ಹೊಲಿಯವನು 17 ಲಕ್ಷ ಬಿಸ್ನೆಸ್ ಮಾಡೋದಾದ್ರೆ ಐ ಡಿಸೈಡೆಡ್ ಐ ವಿಲ್ ಬಿ ಲಾಯರ್. ನನಗೆ ಹೇಳಿದ್ರು, ಟುಡೇ ಯು ನೋ ಹೌ ಮಚ್ ಐ ಚಾರ್ಜ್? I charge 5,000 rupees per hour of argument in Supreme Court. 5,000 rupees of that time. ಇವತ್ತಿಂದಲ್ಲ, ಮ್ಯಾನ್ ಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನಿಂತ್ಕೊಂಡು ಯುವರ್ ಆನರ್ ಅಂದ್ರೆ ಮಷಿನ್ ಶುರು ಆಯ್ತು, ಕ್ಲಾಕ್ 1 ತಾಸಿಗೆ 5,000 ರೂಪಾಯಿ ಕೊಡ್ಬೇಕು. ಐ ಡೋಂಟ್ ಟ್ರಾವೆಲ್ ಬೈ ಏರ್ ಇಂಡಿಯಾ, ಇಂಡಿಯನ್ ಏರ್ಲೈನ್ಸ್ ಅಂತಿದ್ವಿ ಅವಾಗ. ಐ ಗೋ ಬೈ ಚಾರ್ಟರ್ಡ್ ಫ್ಲೈಟ್. ನನಗೋಸ್ಕರ ಬೇರೆ ವಿಮಾನ ಮಾಡಬೇಕು. ಬಟ್ ಐ ಗಾಟ್ ಕೇಸಸ್ ಫಾರ್ ನೆಕ್ಸ್ಟ್ 10 years. ಯಾಕೆಂದ್ರೆ ಪಾಲ್ಕಿವಲ್ಲ ಈಸ್ ಅ ಮ್ಯಾನ್ ಆಫ್ ಕ್ವಾಲಿಟಿ. ಅವ್ರ ಕೇಸ್ ತಗೊಂಡ್ರೆ ಗೆದ್ರು ಅಂತ. ಆ ತರ ಒಂದ್ಸಲ ಕ್ವಾಲಿಟಿ ಬಂದ್ಬಿಟ್ರೆ, ವಿದೌಟ್ ಯುವರ್ ನಾಲೆಜ್ ಯುವರ್ ಎಂಪೈರ್ ವಿಲ್ ಎಕ್ಸ್ಪಾಂಡ್. ಅದರಿಂದ ನಾನು ಕೆಲವೊಂದು ಹೇಳಿದ್ದನ್ನು ಮಾತ್ರ ನೆನಪಿದ್ರೆ ಸಾಕು. ಒಂದು ಆನೆಸ್ಟಿ ಇರಬೇಕಾದದ್ದು, ಒಂದು ಸೆಲ್ಫ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೊರಗಿಂದ ಕೊಡಬೇಕಾಗಿಲ್ಲ ರೀ, ಒಳಗಿಂದ ಬರ್ಬೇಕಾದ್ರು. ನಮ್ ಕಾನ್ಫಿಡೆನ್ಸ್ ಇಲ್ಲ ಸರ್, ಯಾರಾದ್ರೂ ಕೊಡ್ತಾರೆ ಸರ್? ಯಾವ ಅಂಗಡಿಯಲ್ಲೂ ಸಿಗಲ್ಲ ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಮನುಷ್ಯ ಬಹಳ ದೊಡ್ಡವ್ರ ಹತ್ರ ಕಲ್ತದ್ದು. ನಾನು ತಾವು ಕೇಳಿದ MBA ಹುಡುಗರು ಗೊತ್ತಿರುತ್ತೆ, ಪೀಟರ್ ಡ್ರಕ್ಕರ್ ಅಂತ. ಪೀಟರ್ ಡ್ರಕ್ಕರ್ ಮ್ಯಾನೇಜ್ಮೆಂಟ್ ಗುರು. ಅವ್ರನ್ನ ತಮಾಷೆ ಮಾಡೋರು, ಆರ್ ಯು ಎ ಫುಟ್ಬಾಲ್? ಆರ್ ಯು ಎ ಫುಟ್ಬಾಲ್? ಯು ಗೋ ಎವ್ರಿ ವೀಕ್ ಅಂಡ್ ಗೆಟ್ ಏರ್ ಪಂಪ್ ಇನ್ಸೈಡ್ ಯು. ಮತ್ತೊಂದು ಹೇಳ್ಬೇಕಾ, ಉತ್ಸಾಹ ತಗೋ ಅಂತ ಹಾಕ್ಬೇಕಾ ಪಂಪ್? ನಿಮಗೆ ಬೇಕಾಗಿಲ್ಲ. ಯು ಶುಡ್ ಪಂಪ್ ಯುವರ್ ಸೆಲ್ಫ್ ಅಂಡ್ ಸೇ ಐ ವಿಲ್ ಡೂ ಇಟ್. ಹೂಸ್ ಲೈಫ್ ಈಸ್ ದಟ್? ನಾನು ಯಾವಾಗ ಹುಡುಗರು ಕೇಳೋದಾದ್ರೆ, ಹೂಸ್ ಲೈಫ್ ಈಸ್ ದಿಸ್? ಮೈನ್. ಓನ್ ಆರ್ ರೆಂಟೆಡ್? ಓನ್. ವೈ ಆರ್ ಯು ಕೇರ್ಲೆಸ್? ವೆರಿ ಸಿಂಪಲ್. ಓನ್ ಲೈಫ್, ಸ್ವಂತ ಜೀವನ ಇರೋದೇ ಒಂದು ಜೀವನ. ಮುಂದ್ ಜೀವನ ಇದೆಯಲ್ಲ ಗೊತ್ತಿಲ್ಲ ನನಗೆ. ಹೋಗಿ ಬಂದವರೆಲ್ಲ, ವರದಿ ತಂದವರೆಲ್ಲ. ಈ ಜೀವನ ಇದೆಯಪ್ಪ,
ಇದನ್ನ ಚಂದ ಬದುಕ್ಬೇಕಲ್ಲ, ಬದುಕ್ಬೇಕಾದ್ರೆ ನನ್ನ ಜೀವನ ನಾನು ಚಂದ ಮಾಡ್ಕೋಬೇಕು, ಆದ್ರೆ ನನಗೆ ಏನೇನು ಗುಣಗಳು ಬೇಕೋ ಹಿಡ್ಕೋಬೇಕು ನಾನು. ಸ್ಟಾರ್ಟ್ ಬಿಲೀವಿಂಗ್. ಅಂಡ್ ಲಾಸ್ಟ್ ವರ್ಡ್ ಐ ಮೆನ್ಷನ್ ಅಂಡ್ ಸ್ಟಾಪ್. ಇಫ್ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಲೈಫ್, ಲಿವ್ ದ ಲೈಫ್ ಆಫ್ ಎ ಹನಿ ಬೀ. ಬದುಕಿದ್ರೆ ಜೇನು ಹುಳ ಬದುಕಿದಂಗೆ ಬದುಕಬೇಕು. ನಮ್ಮ ಅಜ್ಜ ಹೇಳ್ಬೇಕು ನನಗೆ, ಜೇನು ಹುಳದಂಗೆ ಬದುಕೋ. ಕಾಡಲ್ಲಿ ಜೇನು ಹುಳ ಮೈಲ್ಗಟ್ಟಲೆ ಹಾರ್ಕೊಂಡು ಹೋಗುತ್ತೆ, ಮೈಲ್ಗಟ್ಟಲೆ ಹಾರ್ಕೊಂಡು ಹೋಗುತ್ತೆ. ಏನ್ ಹುಡ್ಕೊಂಡು ಹೋಗುತ್ತೆ? ಹೂವೇ ಹುಡ್ಕೊಂಡು ಹೋಗೋದು. ಹೂವಿನ ಹತ್ರ ಹೋಗುತ್ತೆ, ಅದ್ರ ಸುಗಂಧ ತಗೊಳ್ಳೋದಿಲ್ಲ, ಅದ್ರ ಬಣ್ಣ ಹಾಳು ಮಾಡೋದಿಲ್ಲ, ಅದ್ರ ಆಕಾರ ಹಾಳು ಮಾಡೋದಿಲ್ಲ. ಒಳಗಡೆ ಹೋಗಿ ಒಂದು ಹನಿ ಅಮೃತ ತಗೊಂಡು ತನಗಿಟ್ಕೊಂಡು ಮಂದಿ ಕೊಟ್ಬಿಡುತ್ತೆ ಎಲ್ಲ ಅಲ್ಲ. ಅಲ್ಲಿ ಕಾಡಲ್ಲಿ ಒಂದು ದನ ಸತ್ತು ಬಿದ್ದಿದೆ, ಕೊಳಕ್ ತಾಡ್ತಾ ಇದೆ, ಅಲ್ಲಿ ತಪ್ಪಿಕೊಂಡು ಹೋಗಲ್ಲ ಜೇನು ಹುಳ. ಇಟ್ ಗೋಸ್ ಓನ್ಲಿ ಟು ಫ್ಲವರ್ಸ್, ಬರೀ ಹೂವಿನ ಕಡೆ ಹೋಗುತ್ತೆ. ಅದಕ್ಕೆ ನಮ್ಗೆ ಜೇನು ತುಪ್ಪ ಕೊಡೋದು. ನಮ್ಮ ಜೀವನ ಹಾಗಿರ್ಬೇಕಲ್ಲ. ಜೀವನದಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವು ಬದುಕಿದಾಗ ಕಸದ ಗುಂಡಿನೂ ಇದೆ, ಗುಲಾಬಿ ತೋಟನೂ ಇದೆ. ನಾನು ಯಾಕೆ ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಕೊಳಕು ಬಂದ್ಬೇಕು? ಹೋಗಲಿ, ಗುಲಾಬಿ ತೋಟಕ್ಕೆ ಹೋಗು, ಗುಲಾಬಿ ತಗೋ, ಬೊಕ್ಕೆ ಮಾಡ್ಕೋ, ನಿನ್ ಜೀವನ ಚಂದ ಮಾಡ್ಕೋ. ಹೂಸ್ ಲೈಫ್ ಇಸ್ ದಟ್ ಅಗೇನ್? ಮೈ ಲೈಫ್. ಐ ಹ್ಯಾವ್ ಟು ಮೇಕ್ ಮೈ ಲೈಫ್ ಬ್ಯೂಟಿಫುಲ್. Therefore, pick up the best things available. Pick up the good company. ಸ್ನೇಹಿತರು ಇರ್ತಾರೆ ಜಗತ್ತಲ್ಲಿ, ಆರಿಸ್ಕೊಳ್ಳಿ ಯಾರು ಬೇಕು ಅಂತ. ಗುಲಾಬಿ ಹೂ ಆರಿಸ್ಕೊಳ್ಳಿ, ಒಳ್ಳೆ ಜನ ಆರಿಸ್ಕೊಳ್ಳಿ, ಪಾಸಿಟಿವ್ ಜನ ಆರಿಸ್ಕೊಳ್ಳಿ. ಒಂದು ಕಲ್ಪನೆ ಮಾಡಿ ನೋಡಿ ನೀವು. ಕೆಲವರು ಪಾಸಿಟಿವ್ ಇರ್ತಾರೆ, ಕೆಲವು ನೆಗೆಟಿವ್ ಇರ್ತಾರೆ. ಕೆಲವು ನೆಗೆಟಿವ್ ಅಂದ್ರೆ ಜಗತ್ತಲ್ಲಿ ಏನೂ ಚೆನ್ನಾಗಿಲ್ಲ ಆಗ್ತದೆ, ಅಯ್ಯೋ 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 ಅಂತಿರ್ತಾರೆ. ಅವ್ರ ಜೊತೆ ಒಂದು 8 ದಿವಸ ಇದ್ದು ಬಿಡಿ, ನೀವು ಹಂಗೆ ಆಗ್ಬಿಡ್ತೀರಿ. ಪಾಸಿಟಿವ್ ಅವ್ರ ಜೊತೆ ಒಂದು 8 ದಿವಸ ಆಗಿ ನೀವು ಹಂಗೆ ಆಗ್ತೀರಿ. ಚೂಸ್ ದ ರೈಟ್ ಕಂಪನಿ. ಒಳ್ಳೆ ಸ್ನೇಹಿತರನ್ನ ಆರಿಸ್ಕೊಳ್ಳಿ, ಪಾಸಿಟಿವ್ ಆಗಿರೋರನ್ನ. ನಿಮ್ಗೆ ಗೊತ್ತಿಲ್ಲದ ಹಾಗೆ ಒಳಗಿನ ಶಕ್ತಿ ಉಕ್ಕಿ ಬರ್ತದೆ, ಭಗವಂತ ನಿಮಗೆ ಸಹಾಯ ಮಾಡ್ತಾನೆ. When your intentions are pure and honest, God will stand next to you and see that it is done. But if your intentions are not pure and honest, don't blame God. He is not there. ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ.